ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ, ಪಡುಕುತ್ಯಾರು, ಉಡುಪಿ. ಇಲ್ಲಿನ ಯತಿವರೇಣ್ಯರಾದ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ನಮ್ಮೆಲ್ಲರಿಗೆ ಆಶೀರ್ವಚನವನ್ನು ನೀಡಿ ನಮಗೆ ಸನ್ಮಾರ್ಗದರ್ಶನವನ್ನು ಮಾಡಬೇಕಾಗಿ ಅವರಲ್ಲಿ ಸಂಪ್ರಾರ್ಥಿಸ್ತಾ ಇದ್ದೇವೆ. दोर्भिर्युक्ता चतुर्भिस्फटिकमणिमयीमक्षमालां दधाना हस्तैनेकेन पद्मं स्थितमपि च शुकं पुस्तकं चापरेण भासा कुन्देन्दुशङ्खस्फटिकमणिनिभा भासमाना समाना सा मे वाग्देवतेयं निवसतु वदने सर्वदा सुप्रसन्ना. ಬರುವಾಗೆಲ್ಲ ನೋಡಿದೆ, ರಸ್ತೆ ತುಂಬ ಚೆನ್ನಾಗಿತ್ತು. ಅಲಂಕಾರ ತುಂಬ ಕೇಸರಿ ಪತಾಕೆಗಳಿಂದ ಅಲಂಕೃತಗೊಂಡಿದೆ. ಹಾಗೆ ಶರವೂರಿನ ಅಮ್ಮನವರು ಕೂಡ ನಾಳೆ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶವನ್ನು ಹೊಂದಲಿಕ್ಕಿದ್ದಾರೆ. ಅಲಂಕಾರಿಗೆ ಇವತ್ತು ಕೇಸರಿ ಅಲಂಕಾರ ಆಗಿದೆ. ಹಾಗೆ ಶರವೂರಿಗೆ ಅಲಂಕಾರ ಅಂತ ಹೇಳಿದರೆ ದುರ್ಗಾ ಪರಮೇಶ್ವರಿ ಅಮ್ಮನವರು, ಅವರು ನಾಳೆ ಪ್ರತಿಷ್ಠೆ ಹೊಂದಿ ಎಲ್ಲರನ್ನೂ ಕೂಡ ಅನುಗ್ರಹ ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಉಪನ್ಯಾಸಕರು ಕೂಡ ತುಂಬ ಚೆನ್ನಾಗಿ ಉಪನ್ಯಾಸವನ್ನು ಮಾಡಿದರು. ಭಕ್ತಿ, ಉಪಾಸನೆ ಇದರ ಬಗ್ಗೆ ತುಂಬ ಸುಂದರವಾಗಿ ಹೇಳಿದರು. ಪ್ರಾರಂಭದಲ್ಲಿ ಹೇಳಿದರು, ಮೊದಲು ನಮಗೆ ಭಯ ಆಗ್ತದೆ, ಆನಂತರ ನಾವು ಶ್ರದ್ಧೆ ಜಾಸ್ತಿ ಆಗ್ತಾ ಹೋಗ್ತದೆ. ಖಂಡಿತ ಭಕ್ತರಲ್ಲಿ ಈ ಎರಡು ರೀತಿ ಇರ್ತಾರಂತೆ. ಒಂದು, ದೇವರು ನಮ್ಮನ್ನು ನೋಡ್ತಾರೆ ಅನ್ನುವ ಭಯದಿಂದ ಇರುವಂಥವರು. ಇನ್ನೊಂದು ರೀತಿ, ದೇವರು ನಮ್ಮನ್ನು ನೋಡ್ತಿದ್ದಾರೆ ಅನ್ನುವ ಭರವಸೆಯಿಂದ ಬದುಕುವಂಥವರು. ದೇವರು ನಮ್ಮನ್ನು ನೋಡ್ತಿದ್ದಾರೆ ಎನ್ನುವ ಭಯದಿಂದ ತಪ್ಪು ಮಾಡದೆ ಮುಂದೆ ಸಾಗಿ, ದೇವರು ನಮ್ಮನ್ನು ನೋಡ್ತಿದ್ದಾರೆ, ನಾವು ಸರಿಯಾದ ಮಾರ್ಗದಲ್ಲಿದ್ದೇವೆ ಅನ್ನುವ ಭರವಸೆವರೆಗೆ ಮುಟ್ಟಿದಾಗ ನಾವು ಭಕ್ತಿ, ನಮ್ಮ ಮಾರ್ಗ ಸಾರ್ಥಕ ಹಾದಿಯಲ್ಲಿದೆ ಎನ್ನುವ ಹಾಗೆ ಉಪನ್ಯಾಸ ತುಂಬ ಚೆನ್ನಾಗಿ ಮೂಡಿಬಂತು. ಲಲಿತಾ ಸಹಸ್ರನಾಮ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ದೇವರ ಉಪಾಸನೆ, ಭಕ್ತಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ದೇವರ ಹತ್ರ ನಾವು ಜಾಸ್ತಿ ಏನು ಹೇಳಲಿಕ್ಕೆ ಏನಾಗೋದಿಲ್ಲ, ಎಲ್ಲರೂ ದೇವರದ್ದೇ. ದುರ್ಗಾ ಸಪ್ತಶತಿಯಲ್ಲೇ ಹೇಳ್ತಾರೆ ಹೇಗೆ ನಾವು ದೇವರನ್ನು ಪೂಜಿಸಬೇಕು ಅಂತ. ಸ್ತುತಾ ಸಂಪೂಜಿತ ಪುಷ್ಪೈ ಧೂಪಗಂಧಾದಿಸ್ತತಾ ದದಾತಿ ವಿತ್ತಂ ಪುತ್ರಾಂಶ್ಚ ಮತಿಂ ಧರ್ಮೇ ಗತಿಂ ಶುಭಾಂ. ಶ್ರದ್ಧೆ ಮತ್ತು ಭಕ್ತಿಯಿಂದ ಅಮ್ಮನವರನ್ನು ನಾವು ಪೂಜೆ ಮಾಡಿದರೆ ಸಾಕು. ಸ್ತುತಿ ಮಾಡಬೇಕು. ಸ್ತುತಿ ಮಾಡುವುದು ಅಂತ ಹೇಳಿದರೆ ದೇವರನ್ನು ಹೊಗಳುವಂಥದ್ದು, ದೇವರನ್ನು ಹೊಗಳುವಂಥದ್ದು, ಮನುಷ್ಯರನ್ನು ಹೊಗಳುವಂಥದ್ದು ತುಂಬ ವ್ಯತ್ಯಾಸ ಇದೆ. ದೇವರನ್ನು ಸ್ತುತಿ ಮಾಡುವಂಥದ್ದು ವಿದ್ಯಮಾನ ಗುಣಕೀರ್ತನ, ಇರುವ ಗುಣವನ್ನು ನಾವು ಪುನಃ ಹೇಳುವಂಥದ್ದು. ಆದರೆ ಮನುಷ್ಯರನ್ನು ಹೊಗಳೋದು ಬೇರೆ. ಅವಿದ್ಯಮಾನ ಗುಣಕೀರ್ತನಂ, ಇಲ್ಲದೇ ಇರ್ತಕ್ಕದ್ದನ್ನು ಆರೋಪ ಮಾಡಿ ಮನುಷ್ಯನನ್ನು ಹೊಗಳುವಂಥದ್ದು. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಮನುಷ್ಯನನ್ನು ನಾವು ಪರಿಚಯ ಮಾಡುವಾಗ ಇವನನ್ನು ಪರಿಚಯ ಮಾಡೋದು ಒಂದೇ, ಸಾಕ್ಷಾತ್ ಸೂರ್ಯನ ಪರಿಚಯ ಮಾಡೋದು ಒಂದೇ ಅಂತ ಹೇಳ್ತೇವೆ. ದಿನದೊಡೆಯ ಸೂರ್ಯನಲ್ಲಿ 100 ವರ್ಷವೂ ಇಲ್ಲದೇ ಇರ್ತಕ್ಕಂಥ ಈ ಮನುಷ್ಯನಲ್ಲಿ ಆದರೂ ಅವನನ್ನು ನಾವು ಇಲ್ಲದೇ ಇರ್ತಕ್ಕಂಥ ಗುಣವನ್ನು ಆರೋಪ ಮಾಡಿ ಅವನನ್ನು ಹೊಗಳ್ತಾ ಹೋಗುವಂಥದ್ದು. ದೇವರನ್ನು ಹಾಗಲ್ಲ, ಇರುವಂಥದ್ದನ್ನು ಇರುವ ಹಾಗೆ ಹೇಳುವಂಥದ್ದು. ವಿದ್ಯಮಾನ ಗುಣಕೀರ್ತನ. ನಾವು ಲಂಬೋದರ ಹೇಳ್ತೀವಿ, ದೊಡ್ಡ ಹೊಟ್ಟೆನವ ಅಂತ. ಅದೇ ನಮಗೆ ಹೇಳಿದ್ರೆ ಸಿಟ್ಟು ಬಂದು ಹೋಗ್ತದೆ. ಗಜಕರ್ಣ, ಶೂರ್ಪಕರ್ಣ ಎಲ್ಲ ಹೇಳ್ತೇವೆ ನಾವು. ಹಾಗೆ ತ್ರಿನೇತ್ರ, ಮುಕ್ಕಣ್ಣವ ಅಂತ. ದೇವರಲ್ಲಿರ್ತಕ್ಕಂಥ ಅನಂತ ಗುಣಗಳನ್ನು ಸ್ಮರಣೆ ಮಾಡುವಂಥದ್ದು ಸ್ತುತಿ. ಹಾಗೆ ಆ ಸ್ತುತಿ ರೂಪದಲ್ಲಿ ಪೂಜೆ, ಸಂಪೂಜಿತ ಸಮ್ಯಕ್ ಪೂಜೆ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು.
ಪೂಜೆ ಮಾಡುವಾಗ ಮನಸ್ಸು ಚಂಚಲ ಆಗಬಾರ್ದು, ಏಕಾಗ್ರವಾಗಿ ಮನಸ್ಸು ಭಗವಂತನಲ್ಲಿ ಲೀನವಾಗಬೇಕು. ಭಗವಂತನಲ್ಲಿ ಮನಸ್ಸು ನಿಲ್ಲೋದೇ ಇಲ್ಲ, ಮನಸ್ಸು ಚಂಚಲ, ಸಹಜ ಸ್ವಭಾವ, ಆಚೆ ಈಚೆ ಹೋಗ್ತಾ ಇರ್ತದೆ. ಒಂದು ಅರ್ಧ ಗಂಟೆ ಪೂಜೆ ಮಾಡುವಾಗ ಮನಸ್ಸು ನಿಲ್ಲೋದಿಲ್ಲ, ಏನೇನೋ ಯೋಚನೆ. ಮನಸ್ಸಿನ ಸ್ವಭಾವವೇ ಅದು. ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಮನಸ್ಸಿನ ಸ್ವಭಾವವನ್ನು ಹೇಳ್ತಾ ಹೋಗ್ತಾರೆ. ನೂರಾರು ಸಂಕಲ್ಪಗಳು ಬರ್ತದೆ ಹೋಗ್ತಾ ಇರ್ತದೆ. ಹಾಗಂತ ಹೇಳಿ ನಮಗೆ ಸ್ಥಿರತೆ ಇಲ್ವಾ? ಉಂಟು, ಬೇಕಾದಲ್ಲಿ ಇಲ್ಲ ಅಷ್ಟೇ. ಪೂಜೆ ಮಾಡಿ ಕೂತಾಗ ಜಪ ಮಾಡು ಅಂತ ಹೇಳಿದರೆ ಮನಸ್ಸು ಏಕಾಗ್ರತೆ ಆಗೋದಿಲ್ಲ ನಮಗೆ. 108 ಮಾಲೆ ಜಪ ಮಾಡು ಅಂತ ಹೇಳಿದರೆ ಎಲ್ಲಿ ಆಗ್ತದೆ, ಮನಸ್ಸು ಬೇರೆ ಬೇರೆ ಕಡೆ ಓಡ್ತದೆ ಅಂತ. ಆದರೆ ಮನಸ್ಸು ಸ್ಥಿರವು ಆಗದೇ ಇಲ್ವಾ ಅಂತ ಹೇಳಿದರೆ ಇಲ್ಲ, ಬೇರೆ ಕಡೆ ಆಗ್ತದೆ. 500 ರೂಪಾಯಿ ಕಟ್ಕೊಟ್ಟು ಎಣಿಸು ನಿನಗೆ ಅಂತ ಹೇಳಿದರೆ 100 ಸರಿ ಎಣಿಸುವಾಗ ಮನಸ್ಸಿನ ಆಚೆ ಈಚೆ ಹೋಗೋದಿಲ್ಲ, ಒಂದು ನೋಟು ಹೆಚ್ಚು ಕಡಿಮೆ ಆಗೋದಿಲ್ಲ, ಸರಿ ನಾವು ಎಣಿಸ್ತಾ ಇರ್ತೇವೆ. ಅಲ್ಲಿ ನಮ್ಮ ಮನಸ್ಸು ಚಂಚಲ ಆಗೋದಿಲ್ಲ. ಜಪ ಮಾಡಿ ಎಣಿಸುವಾಗ ಮಾತ್ರ ಚಂಚಲ ಆಗ್ತಾ ಹೋಗ್ತದೆ. ನಮಗೆ ಜಾಸ್ತಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಕೂತ್ಕೊಂಡ್ರೆ ದಿವಸ ಹೋದದ್ದೇ ಗೊತ್ತಾಗೋದಿಲ್ಲ. ಅಲ್ಲಿ ಮನಸ್ಸು ಚಂಚಲ ಆಗೋದಿಲ್ಲ. 3-4 ಗಂಟೆ ಸಿನಿಮಾ ನೋಡುವಾಗ ಮನಸ್ಸು ಚಂಚಲ ಆಗೋದಿಲ್ಲ. ಪೂಜೆ ಕೂತಾಗ, ದೇವರ ಭಜನೆ ಮಾಡಲಿಕ್ಕೆ ಕೂತಾಗ, ಜಪ ಮಾಡಲಿಕ್ಕೆ ಕೂತಾಗ ಮಾತ್ರ ಮನಸ್ಸು ಚಂಚಲ ಆಗ್ತಾ ಹೋಗ್ತದೆ. ಹಾಗಾಗದೆ ನಮ್ಮ ಆಸಕ್ತಿ ಅಲ್ಲಿ ಜಾಸ್ತಿ ಇರುವುದರಿಂದ ಅಲ್ಲಿ ಮನಸ್ಸು ಚಂಚಲ ಆಗೋದಿಲ್ಲ. ಆಸಕ್ತಿಯನ್ನು ಈ ಭಾಗಕ್ಕೆ ತಿರುಗಿಸಿಕೊಂಡಾಗ ಮನಸ್ಸು ಕೂಡ ಈ ಭಾಗದಲ್ಲೂ ಕೂಡ ಏಕಾಗ್ರತೆ ತಂದುಕೊಂಡು ಮನಸ್ಸು ಸ್ಥಿರವಾಗಿ ನಿಲ್ತಾ ಹೋಗ್ತದೆ. ಏನು ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ ಸ್ತುತಿ ಮಾಡುವಂಥದ್ದು, ಸರಿಯಾಗಿ ಶ್ರದ್ಧೆಯಿಂದ ಪೂಜೆ ಮಾಡುವಂಥದ್ದು. ಏನು ಬೇಕು, ಸಲಕರಣೆ ತುಂಬ ಏನು ಬೇಡ, ಏನು ಇದೆಯೋ ಧೂಪ ಗಂಧ ದೀಪ ಇಷ್ಟೇ ಸಾಕು ಭಗವಂತನಿಗೆ. ಅಮ್ಮನವರೇ ಹೇಳ್ತಾರೆ ಇಷ್ಟು ಸಾಕು ಅಂತ. ಇಷ್ಟು ಮಾಡಿದರೆ ಏನು ಲಾಭ ಅಂತ ಕೇಳಿದರೆ ಮನುಷ್ಯನ ಸ್ವಭಾವ, ಲಾಭ ಇಲ್ಲದೇ ಯಾವ ಕೆಲಸವೂ ಕೂಡ ಮಾಡೋದಿಲ್ಲ. ಹಾಗಾಗಿ ಏನು ಲಾಭ ಅಂತ ಅಮ್ಮನವ್ರ ಮುಂದೆ ಹೇಳ್ತಾರೆ. ದದಾತಿ ವಿತ್ತಂ, ಸಂಪತ್ತನ್ನು ಅನುಗ್ರಹ ಮಾಡ್ತಾರಂತೆ ಅಮ್ಮನವರು. ಸಂಪತ್ತನ್ನು ಅನುಗ್ರಹ ಮಾಡಿ, ಸಂಪತ್ತು ಅದು ನಮಗೆ ತುಂಬ ಸಂತೋಷವನ್ನು ಕೊಡಬೇಕಿದ್ರೆ ಆ ಸಂಪತ್ತಿನೊಟ್ಟಿಗೆ ನಮ್ಮ ಸಂತತಿಯೂ ಕೂಡ ಮುಂದುವರೆದುಕೊಂಡು ಹೋದಾಗ ನಮಗೆ ಆ ಸಂಪತ್ತಿನ ಸುಖ ಪ್ರಾಪ್ತಿಯಾಗ್ತಾ ಹೋಗ್ತದೆ ಹೆಚ್ಚು ಹೆಚ್ಚು ಹೆಚ್ಚು. ಹಾಗಾಗಿ ಅಮ್ಮನವರು ನಿಮಗೆ ಸಂಪತ್ತು ಮಾತ್ರ ಕೊಡೋದಿಲ್ಲ, ದದಾತಿ ವಿತ್ತಂ ಪುತ್ರಾಂಶ, ಮಕ್ಕಳನ್ನು ಕೂಡ ಸಂತತಿಯನ್ನು ಕೂಡ ಕರುಣಿಸ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಅವನಿಗೆ ಬೇಕಾದ್ದೆಲ್ಲ ಪ್ರಾಪ್ತಿಯಾಗ್ತಾ ಹೋದಾಗ ಆಗ ಅವನ ತಲೆ ಕುತ್ತಿಗೆ ಮೇಲೆ ನಿಲ್ಲುವುದಿಲ್ಲ, ತಿರುಗ್ತಾ ಹೋಗ್ತದೆ ಎಲ್ಲಿ ಬೇಕಲ್ಲಿ. ಬೇಡದ್ದು ಯೋಚನೆಗಳು, ಬೇಡದ್ದು ಆಚರಣೆಗಳು ಅವನಿಗೆ ಬಂದು ಹೋಗ್ತದೆ. ಅಮ್ಮನವರಿಗೆ ಅಪಾರ ಕರುಣಾಸಾಗರ ಅಂತ ಹೇಳ್ತಾರೆ. ಎಷ್ಟು ಕರುಣಾಸಾಗರ ಅಂತ ಹೇಳಿದರೆ, ತನ್ನ ಭಕ್ತನಿಗೆ ಸಂಪತ್ತನ್ನು ಕೊಟ್ಟು ಸಂತತಿಯನ್ನು ಅನುಭವಿಸಲಿಕ್ಕೆ ಕೊಟ್ಟು ಅವನ ಧರ್ಮ ಮಾರ್ಗದಲ್ಲಿಯೇ ಬದುಕಬೇಕು, ಅಧರ್ಮವೇ ಆಗಬಾರ್ದು ಅಂತ ಹೇಳಿ ದೂರಾಲೋಚನೆಯಿಂದ ದದಾತಿ ವಿತ್ತಂ ಪುತ್ರಾಂಶ ಮತಿಂ ಧರ್ಮೇ, ಧರ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ ಬುದ್ಧಿಯನ್ನು ಕೊಟ್ಟು ಕೊನೆಗೆ ಒಳ್ಳೆಯ ಗತಿಯನ್ನು ಅಮ್ಮನವರು ತಂದು ಕೊಡ್ತಾರಂತೆ. ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಅಮ್ಮನವರು ನಾವು ಪೂಜೆ ಮಾಡಿದ್ದೇ ಆದರೆ ಖಂಡಿತ ನಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರ್ತಾ ಹೋಗ್ತದೆ. ಆ ಶ್ರದ್ಧೆ ಭಕ್ತಿಯೊಟ್ಟಿಗೆ ಕೆಲವೊಂದಿಷ್ಟು ಲೌಕಿಕ ವ್ಯವಹಾರಗಳನ್ನು ಕೂಡ ನಾವು ಸುಧಾರಿಸಿಕೊಳ್ಬೇಕು. ಅದೇ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರ ನಾಮ ಬರ್ತಾ ಹೋಗ್ತದೆ. ಮೈತ್ರಾದಿ ವಾಸನಾ ಲಭ್ಯ ಅಂತ ಹೇಳಿ, ಅಂದರೆ ಯೋಗಸೂತ್ರ ಹೇಳ್ತಾ ಹೋಗ್ತದೆ. ಮೈತ್ರಿ ಕರುಣಾ ಮುದಿತಾ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯ ಪುಣ್ಯ ವಿಷಯಾಣಾಂ ಭಾವನಾ ತಚ್ಚಿತ್ತ ಪ್ರಸಾದನಂ ಅಂತ ಯೋಗಸೂತ್ರದಲ್ಲಿ ಅದರ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ಅಮ್ಮನವರು ಭಕ್ತಿಯೊಟ್ಟಿಗೆ ವ್ಯಾವಹಾರಿಕ ಶುಚಿತ್ವವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಮೈತ್ರಿ ಕರುಣೆ ಮುದಿತಾ ಉಪೇಕ್ಷೆ, ಈ 4 ಅಂಶಗಳು ಎಲ್ಲಿರಬೇಕು ಅಂತ ಹೇಳಿದರೆ, ಮೈತ್ರಿ ಸ್ನೇಹ, ಸಮಾನರಲ್ಲಿ ಮೈತ್ರಿ ಇರಬೇಕು. ಅಥವಾ ಯಾರಾದರೂ ಸಂತೋಷವಾಗಿದ್ದರೆ, ಸಾಧನೆ ಮಾಡಿದರೆ, ಬೆಳೀತಾ ಹೋಗ್ತಾ ಇದ್ದರೆ ಅವರನ್ನು ಕಂಡು ನಾವು ಸಂತೋಷದಿಂದ ಇರಬೇಕಂತೆ, ಅವರಲ್ಲಿ ಸ್ನೇಹ ಭಾವದಿಂದ ವರ್ತಿಸಬೇಕು. ಸಾಮಾನ್ಯವಾಗಿ ನಮಗೆ ಹಾಗಾಗೋದಿಲ್ಲ. ನಮಗಿಂತ ಕೆಳಗಿದ್ದನ್ನು ಕಂಡಲ್ಲಿ ಅನುಕಂಪ ಇರ್ತದೆ, ಸಹಜ ಅದು. ನಮ್ಮ ಸಮಾನರಲ್ಲೂ ಕೂಡ ನಮಗೆ ಪ್ರೀತಿ ಇರ್ತದೆ. ನಮ್ಮೊಟ್ಟಿಗೆ ಇದ್ದವ ನಮಗಿಂತ ಜಾಸ್ತಿ ಬೆಳೆದುಬಿಟ್ಟ ಅಂತ ಹೇಳಿದರೆ ನಮಗೆ ನೋಡಲಿಕ್ಕಾಗೋದಿಲ್ಲ. ನಮ್ಮ ಪಕ್ಕದ ಇದ್ದವ 1 ಮನೆಗಿಂತ 2 ಮನೆ ಸ್ಲ್ಯಾಬ್ ಮನೆ ಏರಿಸಿದ ಅಂದ ತಕ್ಷಣವೇ ಮನಸ್ಸೊಳಗೆ ಕುದಿಲಿಕ್ಕೆ ಶುರುವಾಗ್ತದೆ. ನಿಂಬೆಹಣ್ಣು ಉಳಿಸೋದು, ತೆಂಗಿನಕಾಯಿ ಉಳಿಸೋದು, ಅದು ಬಿಡೋದು ಎಲ್ಲ ನಾವು ಏನು ಬೇಡದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಗೆ ಮಾಡಬಾರದು. ಅವರಲ್ಲಿ ಸ್ನೇಹ ಭಾವದಿಂದ ವರ್ತಿಸಬೇಕು.
ಅಸೂಯ ರಹಿತವಾಗಿರಬೇಕು ಅಂತ ಹೇಳಿ ಅದರ ಅರ್ಥ. ಅನಸೂಯ ಅನ್ನೋ ಶಬ್ದ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು, ಎಷ್ಟು ಅದ್ಭುತವಾಗಿರ್ತಕ್ಕಂಥ. ಅಸೂಯ ರಹಿತವಾಗಿ ಇರಬೇಕು ಅಂತ ಹೇಳಿದರೆ ಅದಕ್ಕೆ ಕನ್ನಡ ಶಬ್ದ ಅಂತ ಹೇಳಿದರೆ ಹೊಟ್ಟೆ ಕಿಚ್ಚು ರಹಿತವಾಗಿರಬೇಕು. ಹೊಟ್ಟೆ ಕಿಚ್ಚು ಅಂದರೆ ಹೊಟ್ಟೆಯೊಳಗಿರ್ತಕ್ಕಂಥ ಬೆಂಕಿ. ಹೊಟ್ಟೆಯೊಳಗಿರ್ತಕ್ಕಂಥ ಬೆಂಕಿ ಯಾರು ಹೊಟ್ಟೆಯೊಳಗಿರ್ತದೆ ಅವ್ರನ್ನ ಮೊದಲು ಸುಡ್ತದೆ ಅಂತ. ಹಾಗಾಗಿ ಹೊಟ್ಟೆ ಕಿಚ್ಚು ಪಡಬಾರ್ದು. ಅನಸೂಯ ಶಬ್ದಕ್ಕೆ ಡೆಫಿನೇಷನ್, ವ್ಯಾಖ್ಯಾನವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಾ ಗುಣಾನ್ ಗುಣಿನೋ ಹಂತಿ ನ ಸ್ತೌತಿ ಆತ್ಮಗುಣಾನ್ ನಾಣ್ಯ ದೋಷೇಶು ರಮತೆ ಸ ಅನಸೂಯ ಇತಿ ಪ್ರಕೀರ್ತಿತ. ಇನ್ನೊಬ್ಬರ ಒಳ್ಳೆಯ ಗುಣವನ್ನು ನೋಡಿ ನಾವು ಸಂತೋಷ ಪಡಬೇಕೆ ಹೊರತು ಟೀಕಿಸಲಿಕ್ಕೆ ಹೋಗಬಾರ್ದು, ಅವರನ್ನು ಅವಹೇಳನ ಮಾಡಲಿಕ್ಕೆ ಹೋಗಬಾರ್ದು. ಹೇಗೆ ಹೇಳಿದರೆ, ಯಾರಾದರೂ ದೊಡ್ಡ ಡೊನೇಷನ್ ಕೊಟ್ಟಾಗ ನಾವು ಒಳ್ಳೆಯ ಧರ್ಮ ಕಾರ್ಯ ಮಾಡಿದಪ್ಪ ಅಂತ ಸಂತೋಷ ಪಡಬೇಕೆ ಹೊರತು ಬೇಡದ್ದು ಮಾಡಿ ಹಣ ಸಂಪಾದನೆ ಮಾಡಿದ ಒಂದು ಸ್ವಲ್ಪ ಕೊಟ್ಟಿದ್ದಾನೆ ಏನು ದೊಡ್ಡ ಸ್ಥಿತಿಗೆ ಅಂತ ನಾವು ಅಂದ್ಕೊಳ್ಳಿಕ್ಕೆ ಹೋಗ್ಲಬಾರ್ದು. ಆ ರೀತಿ ಮನಸ್ಸು ನಮಗೆ ಬರಬಾರ್ದು. ಇನ್ನೊಬ್ಬರ ಒಳ್ಳೆಯ ಗುಣವನ್ನು ನೋಡಿ ನಾವು ಸಂತೋಷ ಪಡಬೇಕು. ಎರಡನೇ ಅಂಶ, ನ ಸ್ತೌತಿ ಆತ್ಮಗುಣಾನ್, ನಮ್ಮನ್ನು ನಾವು ಹೊಗಳ್ಲಿಕ್ಕೆ ಹೋಗಬಾರ್ದು. ಅದು ಸಾಮಾನ್ಯವಾಗಿ ನೋಡಿ ಮನುಷ್ಯನ ಸ್ವಭಾವ ಅಂತ ಹೇಳಿದರೆ ಇತ್ತೀಚೆಗಂತೂ ಅದು ವಿಚಿತ್ರವಾಗಿ ಕಾಣ್ತದೆ. ದಾಸರು ಹೇಳಿದರೆ, ನಾನು ಹೋದರೆ ಹೋಗ್ಬೋದು ಸ್ವರ್ಗಕ್ಕೆ ಅಂತ ಹೇಳಿ. ಆದರೆ ಈ ಇತ್ತೀಚಿನ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಎಲ್ಲ ಅವರದ್ದೇ ನಾನಾ ರೂಪ ಅವತಾರಗಳು. ಆತ್ಮರತಿ, ಅವ್ರ ಫೋಟೋ ಹಾಕ್ಕೊಳ್ಳೋದೇನು, ಅವ್ರು ಮಾಡಿದ ಹಾಕ್ಕೊಳ್ಳೋದೇನು, ಹೊಳ್ಕೊಳ್ಳೋದೇನು, ಸಂಪೂರ್ಣವಾಗಿರ್ತಕ್ಕಂಥ ಆತ್ಮರತಿ ಎಲ್ಲರೂ ನೋಡಬೇಕು ಅಂತ ಹೇಳಿದರೆ ಇತ್ತೀಚಿನ ನವಮಾಧ್ಯಮಗಳು ನೋಡಿದರೆ ಗೊತ್ತಾಗ್ತದೆ. ಆ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿ ನಮ್ಮದು. ನಮಗೆಲ್ಲ ಒಂದು ಆದರ್ಶ ಅಂತ ಹೇಳಿದರೆ ಆಂಜನೇಯ ಮುಖ್ಯ ಪ್ರಾಣ. ಎಷ್ಟು ಅದ್ಭುತ ಅವನ ಬದುಕು ಅಂತ ಹೇಳಿದರೆ, ಸುಂದರಕಾಂಡದಲ್ಲಿ ಹನುಮಂತ ಸೀತಾನ್ವೇಷಣೆಗೋಸ್ಕರ ಲಂಕೆಗೆ ಹೋದಾಗ ಅಲ್ಲಿ ಸೀತೆಯ ಮಾತಿನ ಕಂಡು ಮಾತಾಡಿ ಸೀತೆ ಹತ್ರ ಮಾತಾಡುವಾಗ ಸೀತೆಯನ್ನರು ಹೇಳ್ತಾರಂತೆ, ಇಷ್ಟು ದೊಡ್ಡ ರಾವಣನ ಸೈನ್ಯ ಇದೆ, ರಾಮ ಬಂದು ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತಾನೆ ಅಂತ ಕೇಳಿದಾಗ ಹನುಮಂತ ಹೇಳ್ತಾನೆ, ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ತತ್ರ ವನೌಕಸಃ ಮತ್ತಃ ಪ್ರತ್ಯವರ ಕಶ್ಚಿನ್ನಾಸ್ತಿ ಸುಗ್ರೀವ ಸನ್ನಿಧವು. ಅಮ್ಮ, ನೀನು ಹೆದರಬೇಕಾಗಿಲ್ಲ. ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ, ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥವರು, ನನ್ನ ಸಮಾನರು ತುಂಬ ಜನ ಸುಗ್ರೀವನ ಸೈನ್ಯದಲ್ಲಿದ್ದಾರೆ. ಮತ್ತಃ ಪ್ರತ್ಯವರ ಕಶ್ಚಿನ್ನಾಸ್ತಿ, ನನಗಿಂತ ಕಿರಿಯವರು ಅಲ್ಲಿ ಯಾರೂ ಇಲ್ಲ ಅಂತ ಹನುಮಂತ ಸೀತಾಮಾತೆ ಹತ್ರ ಹೇಳ್ತಾನೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು. ಇಡೀ ವಾನರ ಸೈನ್ಯದಲ್ಲಿ ಲಂಕೆಗೆ ಬಂದು ಹೋಗುವ ಸಾಮರ್ಥ್ಯ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಹನುಮಂತ. ಅಂತಹ ವ್ಯಕ್ತಿ ತನ್ನನ್ನು ತಾನು ಎಲ್ಲೂ ಹೊಗಳ್ಕೊಳ್ಳಿಲ್ಲ, ಬಾಕಿಯವ್ರನ್ನೆಲ್ಲ ಹೊಗಳ್ತಾ ಹೋದ. ಅವರೆಲ್ಲ ಶ್ರೇಷ್ಠರು, ನಾನು ಅವರೆಲ್ಲಿ ಕನಿಷ್ಠ. ಆ ಕನಿಷ್ಠ ವ್ಯಕ್ತಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂದಮೇಲೆ ಅವರೆಲ್ಲ ಬಂದು ಖಂಡಿತ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋಲ್ಲಿ ಯಾವ ಸಂಶಯ ಇಲ್ಲ ಅಂಥೇಳಿ ಹನುಮಂತ ಸೀತಾಮಾತೆ ಹತ್ರ ಹೇಳ್ತಾ ಹೋಗ್ತೀನಿ. ಆ ದೃಷ್ಟಿಯಲ್ಲಿ ಹೇಳೋದಾದರೆ ಹನುಮಂತನ ಒಂದು ಭಾವನೆ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ತನ್ನನ್ನು ತಾನು ಯಾವತ್ತೂ ಕೂಡ ಹೊಗಳಿಕೊಳ್ಳಿಕ್ಕೆ ಹೋಗಲಿಲ್ಲ. ಆತ್ಮರತಿ ಇರಬಾರ್ದು. ನ ಸ್ತೌತಿ ಆತ್ಮಗುಣಾನಪಿ ನಾಣ್ಯ ದೋಷೇಶು ರಮತೆ, ಇನ್ನೊಬ್ಬರ ದೋಷವನ್ನು ನೋಡಿ ನಾವು ಎತ್ತಿ ಆಡಲಿಕ್ಕೆ ಹೋಗಬಾರ್ದು. ಸಾಧ್ಯವಾದರೆ ತಿದ್ದಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಅವರ ದೋಷವನ್ನು ನೋಡಿ ನಾವು ಟೀಕಿಸಲಿಕ್ಕೆ ಹೋಗಬಾರ್ದು. ಯಾರೊಬ್ಬರು ಬೇಡದ ಚಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಅವನು ಮಾಡಬೇಡಪ್ಪ ಅಂತ ಹೇಳಬೇಕು. ಬಿಟ್ಟರೆ ಅವನ ಕಂಡಲ್ಲಿ ಅಂಥವ ಇಂಥವ ಅಂಥೇಳಿ ಟೀಕೆ ಮಾಡಲಿಕ್ಕೆ ಹೋಗಬಾರ್ದು. ಇದಿದ್ದರೆ ಅದು ಅಸೂಯೆ ರಹಿತವಾಗಿರ್ತಕ್ಕಂಥ ಬದುಕು. ಅದನ್ನೇ ಮೈತ್ರಿಯಲ್ಲಿ ಹೇಳಿರ್ತಕ್ಕಂಥದ್ದು. ಅಸೂಯೆ ಪಡಬೇಡ, ಸ್ನೇಹದಿಂದ ಅವರೊಟ್ಟಿಗೆ ಇರು. ಕರುಣೆ ಅಂತ ಹೇಳಿದರೆ ನಿನಗಿಂತ ಕೆಳಗೆ ಇರ್ತಕ್ಕಂಥವ್ರ ಬಗ್ಗೆ ಅನುಕಂಪ ಇರಲಿ, ಪ್ರೀತಿ ಇರಲಿ. ಹಾಗೆ ಅವರನ್ನು ನಿನ್ನಿಂದ ಸಾಧ್ಯವಾದಷ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸುವಲ್ಲಿ ನೀವು ಪ್ರಯತ್ನವನ್ನು ಮಾಡು. ಹಾಗೆ ಮುದಿತ ಅಂತ ಹೇಳಿದರೆ ಯಾರೋ ಸಾಧನೆ ಮಾಡೋರು ನೋಡಿ ಸಂತೋಷ ಪಡು ನೀನು, ಮತ್ತೆ ಅದೇ ವಾಪಸ್ ಬರ್ತದೆ. ನೀನು ಯಾರಾದರೂ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಬಗ್ಗೆ ನಿಮಗೆ ಒಳ್ಳೆಯ ಭಾವನೆ ಇರಲಿ. ಹಾಗೆ ನೀನು ಹೇಳಿದ ಮಾತು ಕೇಳದೇ ಇದ್ದರೆ, ಅಂದರೆ ಕೆಟ್ಟ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರೆ, ಹೇಳಿದ ಮಾತು ಕೇಳದೇ ಇದ್ದರೆ ಒಳ್ಳೆ ತಿದ್ದಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗದಿದ್ದ ಪಕ್ಷದಲ್ಲಿ ಉಪೇಕ್ಷೆ ಭಾವದಿಂದ ಇರಬೇಕು. ಇಷ್ಟಿದ್ದರೆ ಈ ಗುಣಗಳು ಸಹಿತ ಇದ್ದಾಗ ಅಮ್ಮನವರು ನಮಗೆ ಅನುಗ್ರಹ ಮಾಡ್ತಾರೆ ಅಂತ. ಅದನ್ನೇ ಲಲಿತಾ ಸಹಸ್ರನಾಮದಲ್ಲಿ ಮೈತ್ರಾದಿ ವಾಸನಾ ಲಭ್ಯ, ಈ ಗುಣಗಳು ಯಾರಲ್ಲಿ ಇರ್ತವೆಯೋ ಅವರಿಗೆ ಅಮ್ಮನವರ ಅನುಗ್ರಹ ಆಗ್ತದೆ. ಹಾಗೆ ಅಮ್ಮನವರ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಆಗಲಿ.
ಶ್ರದ್ಧೆಯಿಂದ ಅಮ್ಮನವರ ಸೇವೆಯನ್ನು ಮಾಡಿ ಹಾಗೆ ಲೌಕಿಕ ಸದ್ಗುಣಗಳನ್ನು ಕೂಡ ಬೆಳೆಸಿಕೊಳ್ಳಿ. ಆ ಮೂಲಕ ಅಮ್ಮನವರ ಅನುಗ್ರಹ ನಿಮಗೆಲ್ಲರಿಗೂ ಆಗಲಿ. ಇವತ್ತು ಇಷ್ಟು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗಬೇಕಿದ್ರೆ ಅನೇಕ ಜನ ದಾನಿಗಳು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದ್ಭುತವಾಗಿರ್ತಕ್ಕಂತಹ ದೇವಸ್ಥಾನ ನಿರ್ಮಾಣ ಆಗಿದೆ. ಬಹುಶಃ ಬ್ರಹ್ಮರಥ ಪುಷ್ಪರಥ ಈ ಭಾಗದಲ್ಲಿ ಹೊಂದಿರತಕ್ಕಂಥ ದೇವಸ್ಥಾನ ಅಂಥೇಳಿ ನಮ್ಮ ಅಲಂಕಾರಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿ ನಾನು ಭಾವಿಸ್ತೇನೆ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನೀವೆಲ್ಲ ಸೇರಿ ನೀವು ಮಾಡಿದ್ದೀರಾ. ಹಾಗೆ ಸರ್ಕಾರದ ಅಧೀನದಲ್ಲೂ ಕೂಡ ಈ ದೇವಸ್ಥಾನ ಇದೆ ಅಂತ ಗೊತ್ತಾಯಿತು. ನಾವೊಂದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ನಮ್ಮ ಹಣ, ನಮ್ಮ ದೇವಸ್ಥಾನದ ಹಣ ನಮ್ಮ ಸಮಾಜಕ್ಕೆ ಉಪಯೋಗ ಆಗುವ ಹಾಗೆ ಈಗಿನ ಪದ್ಧತಿ, ಈಗಿನ ವ್ಯವಸ್ಥೆ ಜಾರಿಗೆ ಬರಬೇಕು. ನಾವು ಸಂಪಾದನೆ ಮಾಡಿ ಅಮ್ಮನ ಸೇವೆಗೆ ಕೊಟ್ಟಿರ್ತಕ್ಕಂಥ ಹಣ ಅದು ತೆಕ್ಕೊಂಡು ಹೋಗಿ ಯಾವುದ್ಯಾವುದಕ್ಕೂ ಮಸೀದಿಗೂ ಯಾವುದ್ಯಾವುದಕ್ಕೂ ಕೊಡುವ ಹಾಗೆ ಆಗಬಾರ್ದು. ನಮ್ಮ ಸಮಾಜದ ಅಭಿವೃದ್ಧಿಗೆ, ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಅದು ಬಳಕೆಯಾಗುವ ಹಾಗೆ ಸರ್ಕಾರಕ್ಕೆ ಮನಸ್ಸು ಬರುವ ಹಾಗೆ ಅವರಿಗೆಲ್ಲ ಬುದ್ಧಿಯನ್ನು ಕೊಡಲಿ. ಯಾಕೆ ಅಂತ ಹೇಳಿದರೆ ಯಾ ದೇವಿ ಬುದ್ಧರೂಪೇಣ ಸಂಸ್ಥಿತ, ಎಲ್ಲರ ಬುದ್ಧಿಯೊಳಗಿರ್ತಕ್ಕಂಥ ದೇವಿ ಅವಳೇ. ಹಾಗಾಗಿ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಹಾಗೆ ನಮ್ಮ ಹಿಂದೂ ಸಮಾಜ ಈ ವಿಷಯದಲ್ಲಿ ಒಗ್ಗಟ್ಟಾಗಿ ಪ್ರಯತ್ನ ಮಾಡುವ ಹಾಗೆ ಅಮ್ಮನವರು ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ. ಇನ್ನೊಂದು ವಿಷಯ ಅಂತ ಹೇಳಿದರೆ, ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಚ್ಚು ನಮ್ಮ ಯುವ ಪೀಳಿಗೆಯನ್ನು ಸೇರಿಸಿಕೊಳ್ಳುವ ಪ್ರಯತ್ನ ನೀವು ಮಾಡಬೇಕು. ಯುವಕರು ಮುಂದೆ ಬಂದಾಗ ಮಾತ್ರ ಈ ವ್ಯವಸ್ಥೆ, ಈ ಪರಂಪರೆ, ಈ ಸಂಸ್ಕಾರ ಮುಂದುವರೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಹಾಗೆ ಅವರಿಗೆ ನಮ್ಮ ಸಂಸ್ಕಾರದ ಪರಿಚಯ ಮಾಡಿಸಿಕೊಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬುದ್ಧಿಯನ್ನು ಅಮ್ಮನವರು ಈ ದಿಶೆಯಲ್ಲಿ ಪ್ರಚೋದನೆ ಮಾಡುವ ಮೂಲಕ ಅನುಗ್ರಹ ಮಾಡಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ನಾನು ಆದಷ್ಟು ಬೇಗ ಮುಂದುವರಿಸ್ತೇನೆ. ನಮ್ಮ ಪೂಜ್ಯ ಶ್ರೀಗಳು ವಿಶ್ವ ಸಂತೋಷ ಭಾರತಿ ಸ್ವಾಮಿಗಳು ಮುಂದಿನ ಕಾರ್ಯಕ್ರಮವನ್ನು ನೇತೃತ್ವ ಕೊಟ್ಟು ಮುಂದುವರಿಸ್ತಾರೆ. ಅವರ ಹೆಸರು ತುಂಬ ಚೆನ್ನಾಗಿದೆ, ವಿಶ್ವ ಸಂತೋಷ ಭಾರತಿ. ಅವರ ನಡೆ ನುಡಿಯಿಂದ ವಿಶ್ವದ ಆಸ್ತಿಕ ಹಾಗೂ ಭಾರತೀಯ ಆಸ್ತಿಕರಿಗೆ ಸಂತೋಷ ಕೊಡುವಂಥ ವ್ಯಕ್ತಿ ವಿಶ್ವ ಸಂತೋಷ ಭಾರತಿ ಅಂಥೇಳಿ ನಾನು ಭಾವಿಸ್ತೇನೆ. ಅವರು ಹಾಗೆ ಹೆಸರಿನ ತಕ್ಕ ಹಾಗೆ ಅವರ ನಡೆಯನ್ನು ಇಟ್ಟುಕೊಂಡಿದ್ದಾರೆ. ಅವರ ಮುಖಾಂತರ ಮುಂದಿನ ಕಾರ್ಯಕ್ರಮ ನಡೀತದೆ. ನಿಮಗೆಲ್ಲರೂ ಕೂಡ ಅಮ್ಮನವರ ಅನುಗ್ರಹ ಆಗಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಹರಸಿನ ವಿರಂಸತ್ಯಂತ ಸಬ್ರಹ್ಮಾರ್ಪಣಮಸ್ತು. ಹರನೋ ಪಾರ್ವತೀಪದಯೇ ಹರ ಹರ ಮಹಾದೇವ. ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೇ ವಸ್ತಿ ಮಾನಸ. ಶರವೂರು ವಿಜೃಂಭಣೆಯ ದಿನಗಳನ್ನು ಕಾಣ್ತಾ ಇದೆ. ಅಲಂಕಾರನಿಂದ ಹಿಡಿದು ಸನ್ನಿಧಾನದವರೆಗೂ ಅಲಂಕಾರವೇ. ಇಷ್ಟು ಚಂದದ ಅಲಂಕಾರವನ್ನು ಮಾಡಿ ಬ್ರಹ್ಮಕಲಶವನ್ನು ನೀವು ಮಾಡ್ತೀರಿ ಅಂತಂದರೆ ನಿಜವಾಗ್ಲೂ ನೀವು ಆಕೆಯ ಕೃಪೆಗೆ ನಿಜವಾಗಿಯೂ ಪಾತ್ರರಾಗಿದ್ದೀರಿ ಅಂತಲೇ ಅರ್ಥ. ನಿಮ್ಮ ಶ್ರದ್ಧೆ ಭಕ್ತಿ ಏನಿದೆ ಅಂಥೇಳಿ ಇಡೀ ನಾಡು ನೋಡುವ ಹಾಗೆ ಕಾಣ್ತಾ ಇದೆ. ಬಹುಶಃ ಸನಾತನ ಧರ್ಮದಲ್ಲಿ ಇಷ್ಟೊಂದು ಆರಾಧನಾ ಪದ್ಧತಿ ಇದ್ದದ್ರಿಂದಲೇ ಇಡೀ ಭಾರತದಲ್ಲಿ ಶೈವ ವೈಷ್ಣವ ಶಾಕ್ತ ರೀತಿಯ ಈ ವಿಜೃಂಭಣೆಯ ಉತ್ಸವಗಳು ನಡೀತಾ ಇದೆ. ನಿಮ್ಮ ಮುಂದೆ ಒಂದು ಮಾತು ಹೇಳಬೇಕು, ಏನಂತಂದರೆ ಇಡೀ ಭೂಮಿಯನ್ನು ನಿಮ್ಮ ಕೈನಲ್ಲಿ ಇಟ್ಕೊಂಡು ನೋಡಿ. ಇವತ್ತು ಭಾರತ ಮಾತ್ರ ಈ ಉತ್ಸವವನ್ನು ಮಾಡ್ತಾ ಇದೆ, ಬಿಟ್ಟರೆ ಜಗತ್ತಿನಲ್ಲಿ ಇನ್ನೆಲ್ಲ ರಾಷ್ಟ್ರಗಳು ಗೋಳಾಟದಲ್ಲಿ ಅಳ್ತಾ ಇದ್ದಾವೆ. ಇಡೀ ಜಗತ್ತಿನಲ್ಲಿ ಉತ್ಸವ ಮಾಡ್ತಾ ಇರೋ ರಾಷ್ಟ್ರ ಭಾರತ ಮಾತ್ರ. ಇದನ್ನು ತಿಳ್ಕೊಂಡು ಇಸ್ರೇಲ್ನ ಒಂದು ಭಾಗದಲ್ಲಿ ಕರಾವಳಿಯಲ್ಲಿ ಮೊನ್ನೆ ಶುಕ್ರವಾರ ಸಹಸ್ರ ಕಂಠ ಜಪ ಮಾಡಿದ್ದಾರೆ, ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಅಂತ ಇಸ್ರೇಲ್ನಲ್ಲಿ. ಇದು ನಾವು ಗಮನಿಸಬೇಕು. ಯಾಕೆ ಅಂತಂದರೆ ಭಗವತ್ ಶಕ್ತಿ ಭಾರತ ಕಂಡುಕೊಂಡ ಹಾಗೆ ಪ್ರಪಂಚದ ಯಾವ ಧರ್ಮಗಳು ಕಂಡುಕೊಂಡಿಲ್ಲ. ಅದು ಸನಾತನ ಧರ್ಮ ಕಂಡುಕೊಂಡಿರುವ ಸತ್ಯ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನರು ಇವತ್ತು ಗೋಳಾಟದಲ್ಲಿದ್ದಾರೆ, ಸೂತಿಕ ಛಾಯದಲ್ಲಿದ್ದಾರೆ. ಮೊನ್ನೆ ಅಷ್ಟೇ ರಂಜಾನ್ ನಡೀತು. ಯಾವ ರಾಷ್ಟ್ರದಲ್ಲೂ ಕೂಡ ರಂಜಾನ್ ಸರಿಯಾಗಿ ನಡೆದಿಲ್ಲ. ಈ ಹಿಂದೂಗಳ ಜೊತೆನಲ್ಲಿದ್ದಂಥ ಮುಸ್ಲಿಮರು ಮಾತ್ರ ಭಾರತದಲ್ಲಿ ರಂಜಾನ್ ಮಾಡಿದ್ರು.
ಇನ್ಯಾರೂ ಮಾಡಲಿಲ್ಲ. ಎಲ್ಲರೂ ಅವರವ್ರದ್ದೇ ತಾಪತ್ರ ಜಾಸ್ತಿ ಆಗಿದೆ. ಇಂಥ ನಡುವೆ ನಾವು ಶರವೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ. ವೇದಿಕೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ವ್ಯವಸ್ಥಾಪನಾ ಸಮಿತಿಯೇ ಇದೆ. ನಮ್ಮ ಇನ್ನಂಜೆಯವರು ಒಂದು ಸಣ್ಣ ಕುಟುಂಬವನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸದಸ್ಯರದ್ದು. ಅಷ್ಟು ಚಂದವಾಗಿ ಕುಕ್ಕೆ ಸುಬ್ರಹ್ಮಣ್ಯದ ದೇಗುಲ ನಡೀತಾ ಉಂಟೀಗ. ಅದೇ ಥರದಲ್ಲಿ ಇವತ್ತು ನಿಮ್ಮ ವೇದಿಕೆ ಮೇಲೆ ಅನಂತನಾರಾಯಣ ಭಟ್ರ ಪ್ರವಚನ ಭಾಳ ಸಂತೋಷ ತಂತು ನನಗೆ. ನಾವು ವಿದ್ಯಾವಾಚಸ್ಪತಿಗಳು ಸಾಧಾರಣ ಮಟ್ಟಿಗೆ ಎಲ್ಲ ಭಾಷಣಗಳನ್ನು ಹೊಗಳೋದೇ ಇಲ್ಲ. ಅಲ್ಲೇನಾದರೂ ಸಣ್ಣ ಸಿಗ್ತದ ಕೊರತೆ ಅಂತ ನೋಡ್ತಿರ್ತೇವೆ. ಆದರೆ ಸಾಧಾರಣದವರಿಗೂ ಮನಮುಟ್ಟುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ನಾನು ಬರುವಾಗ ಕೇಳಿದೆ ನಮ್ಮ ನಿತ್ಯಾನಂದ ಶೆಟ್ಟರ ಹತ್ರ, ಏನು ಮಾತಾಡಬೇಕಿವತ್ತು ಅಂತ. ಯಾವ ವಿಚಾರ ಮಾತಾಡೋದು? ಶರವೂರಿಗೆ ಬಂದದ್ದೇ ನಾವು ಈ ಕಡೆ ನಿಮ್ಮ ಪುತ್ತೂರು ಭಾಗಕ್ಕೆ ಬಂದದ್ದೇ ಪ್ರಥಮ. ಭಾಳ 12 ವರ್ಷದ ಹಿಂದೆ ಪುತ್ತೂರು ಮಹಾಲಿಂಗೇಶ್ವರನ ಬ್ರಹ್ಮಕಲಶಕ್ಕೆ ಬಂದಿದ್ದೆ. ಅದಾದ ಮೇಲೆ 1 ತಿಂಗಳ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದದ್ದಾಗಿತ್ತು. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಆಗುವಾಗ ಅಲ್ಲೂ ಹಾಗೆ ಸಭೆಯಲ್ಲಿ ಮಾತಾಡಬೇಕು ಅಂದಾಗ ಒಂದು ಚೀಟಿ ಕೊಟ್ಟರು. ಸ್ವಾಮೀಜಿ, ಈ ಮಹಾಲಿಂಗೇಶ್ವರನಿಗೆ ಮಹತೋಭಾರ ಅಂತ ಒಂದು ಹೆಸರಿದೆ, ಯಾಕೆ ಮಹತೋಭಾರ ಅಂತ ಕರೀತಾರೆ ಅಂತ ಹೇಳಬೇಕು ಅಂತ. ಬಹುಶಃ ಬಹಳಷ್ಟು ಜನ ಕೇಳಿದ್ದೀರ ಅದನ್ನೆಲ್ಲ. ಎಲ್ಲ ಮಹಾಲಿಂಗೇಶ್ವರನಿಗೆ, ಎಲ್ಲ ಶಿವನಿಗಿಲ್ಲ, ಕೆಲವು ಶಿವಲಿಂಗಗಳಿಗೆ ಮಾತ್ರ ಮಹತೋಭಾರ ಮಹಾಲಿಂಗೇಶ್ವರ ಅಂತ ಹೆಸರಿರ್ತದೆ. ಅದೇ ಥರದಲ್ಲಿ ನರಸಿಂಹದೇವರಿಗೆ, ಮಹಾವಿಷ್ಣುವಿಗೆ, ಅದೇ ಥರ ಶ್ರೀಮನ್ನಾರಾಯಣನಿಗೆ ಅಹೋಬಲ ಅಂತ ಹೆಸರಿರ್ತದೆ ಸನ್ನಿಧಾನದಲ್ಲಿ. ಇನ್ನು ಕೆಲವು ಶಕ್ತಿ ದೇವಸ್ಥಾನದಲ್ಲಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಲ್ಲಿ ಇತ್ಯಾದಿಗಳಲ್ಲಿ ಶ್ರೀ ಮಹಮ್ಮಾಯೆ ದುರ್ಗಾ ಪರಮೇಶ್ವರಿ, ಶ್ರೀ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ, ಈ ಥರದ ಸರ್ನೇಮ್ಗಳಿರ್ತವೆ. ಈಗ ನಮಗೆಲ್ಲ ಸರ್ನೇಮ್ ಇದ್ದ ಹಾಗೆ ವೇದಮೂರ್ತಿ ಅನಂತ ಭಟ್ರು ಇದ್ದ ಹಾಗೆ, ವಿದ್ಯಾವಾಚಸ್ಪತಿ ಅಂತ ನಮಗಿದ್ದ ಹಾಗೆ ದೇವರಿಗೂ ಸಹ ಒಂದೊಂದುಂಟು. ನಾನು ನಿಮಗೆ ಕೇಳೋದೊಂದು ಪ್ರಶ್ನೆ, ಯಾವುದಾದ್ರೂ ಒಂದು ಮಾತಾಡಬೇಕಲ್ಲ. ಇವತ್ತೊಂದು ವಿಶೇಷವಾದಂಥ ಒಂದು ಸಬ್ಜೆಕ್ಟು ಶರವೂರಿನವರಿಗೆ ಕೊಟ್ಟು ಹೋಗೋಣ ಅಂತ. ನೀವಿಲ್ಲಿ ಇನ್ವಿಟೇಷನ್ ಎಲ್ಲ ಹಾಕಿದ್ದೀರಿ, ಶ್ರೀ ದುರ್ಗಾ ಪರಮೇಶ್ವರಿ ಅಂತ. ನಿಮ್ಗೆ ಅನ್ನಿಸ್ಬೇಕು ಶ್ರೀ ವಿನಾಯಕ ದೇವರು ಅಂತ ಹಾಕ್ತೇವೆ. ಅದೇ ಥರ ಶ್ರೀ ನಾರಾಯಣ ದೇವರು ಅಂತ, ಶ್ರೀ ವಿಷ್ಣು ದೇವರು, ಶ್ರೀ ನರಸಿಂಹ, ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ, ಶ್ರೀ ಮಂಜುನಾಥ ಸ್ವಾಮಿ ಎಲ್ಲ. ನೀವು ಇಲ್ಲಿ ಪುರುಷರಿಗೂ ಕೂಡ ಶ್ರೀ ದಿನೇಶ್ ಗುಂಡೂರಾವ್, ಶ್ರೀ ಹರೀಶ್ ಕುಮಾರ್, ಶ್ರೀ ರಾಮಲಿಂಗಾರೆಡ್ಡಿ ಎಲ್ಲ ಉಂಟಿಲ್ಲಿ. ಅದೇ ಥರ ಇಲ್ಲಿ ಕೆಲವರಿಗೆಲ್ಲ ಶ್ರೀಮತಿ ಅಂತಿದೆ. ಈ ದುರ್ಗಾ ಪರಮೇಶ್ವರಿಗೂ ಶ್ರೀಮತಿ ಅಂತ ಹಾಕ್ಬೇಕಿತ್ತಲ್ವಾ ಅಲ್ವಾ? ಈಗ ನಾರಾಯಣನಿಗೆಲ್ಲ ಶ್ರೀ ಹಾಕಿದ ಮೇಲೆ, ಮಹಾಲಿಂಗೇಶ್ವರನಿಗೆ ಶ್ರೀ ಹಾಕಿದ ಮೇಲೆ ದುರ್ಗಾ ಶ್ರೀಮತಿ ದುರ್ಗಾ ಪರಮೇಶ್ವರಿ ಅಂತ ಹಾಕಬೇಕು. ನಾವು ಯಾವ ದೇವಸ್ಥಾನದಲ್ಲೂ ಹಾಕಿದ್ದೇ ನೋಡಿಲ್ಲ. ಅವರಿಗೂ ಶ್ರೀ ಹಾಕೋದು, ಶ್ರೀ ಚಾಮುಂಡೇಶ್ವರಿ ಅಂತಲೇ ಕರೆಯೋದು, ಶ್ರೀ ರಾಜರಾಜೇಶ್ವರಿ ಅಂತಲೇ ಕರೆಯೋದು. ಹಾಗೆ ಇನ್ನೊಂದಿಷ್ಟು ದೇವರಿಗೆಲ್ಲ ಪುಣ್ಯಕ್ಕೆ ಒಂದೇ ಶ್ರೀ ಹಾಕೋದು. ನಮ್ಮಂಥ ಸ್ವಾಮಿಗಳಿಗೆಲ್ಲ 3 ಶ್ರೀ ಹಾಕಬೇಕು. ಭಾಳಷ್ಟು ಜನ ಸ್ವಾಮಿಗಳಿಗೆ ಗೊತ್ತಿಲ್ಲ ಯಾಕೆ ಇಷ್ಟು ಹಾಕ್ತಾರೆ ಅಂತ, ಯಾಕೆ ಶ್ರೀ ಅಂತ. ಇನ್ನು ಆ ಕಡೆ ಘಟ್ಟದ ಮೇಲೆಲ್ಲ ಹೋದರೆ 1008 ಶ್ರೀ ಉಂಟು. ಕೆಲವರಿಗೆಲ್ಲ 3000 ಶ್ರೀ ಇದೆ. ಪುಕ್ಷಟೆ ಎಷ್ಟು ಬೇಕಾದ್ರೆ ಹಾಕ್ಬೋದು, ಅದಕ್ಕೇನು ಟ್ಯಾಕ್ಸ್ ಇಲ್ಲ. ಆದರೆ ಸನಾತನಿಯರಿಗೆ ಗೊತ್ತಿರಬೇಕು ಯಾಕೆ ಶ್ರೀಯನ್ನು ಹೆಣ್ಣು ದೇವರಿಗೂ ಶ್ರೀ ಹಾಕ್ತೇವೆ, ಗಂಡು ದೇವರಿಗೂ ಶ್ರೀ ಹಾಕ್ತೇವೆ. ಅದು ಉತ್ತರ ಗೊತ್ತಾದ್ಮೇಲೆ ಭಾಳ ಸಿಂಪಲ್. ಅದು ಏನಂದರೆ ಶ್ರೀ ಅನ್ನುವಂಥದ್ದು ಕೇವಲ ಹೆಣ್ಣು ದೇವರಿಗೆ ಮಾತ್ರ.
ಗಂಡು ದೇವರಿಗೆ ಶ್ರೀ ಹಾಕುವಂಥದ್ದೇ ಅಲ್ಲ. ಭಾಷೆಯಲ್ಲಿ ಶ್ರೀ ಅಂತಂದರೆ ಲಕ್ಷ್ಮಿ ಅಂತಲೇ. ಲಕ್ಷ್ಮಿಗೆ ಇನ್ನೊಂದು ಹೆಸರೇ ಶ್ರೀ. ಅವಳೇ ಆದಿಶಕ್ತಿ, ಅವಳೇ ಸರಸ್ವತಿ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ. ಆದ್ಯಂತರಹಿತೇ ದೇವಿ ಆದಿಶಕ್ತಿ ಮಹೋದಯೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ನೀವು ಶಾರದೆನಾದರೂ ಕರೀರಿ, ರಾಜೇಶ್ವರಿನಾದರೂ ಕರೀರಿ, ಮಾರಿಕಾಂಬ ಅಂತನಾದರೂ ಕರೀರಿ, ಎಲ್ಲವೂ ಕೂಡ ಒಂದೊಂದು ರೂಪದಲ್ಲಿ 3 ಗುಣಗಳ ಆಧಾರದ ಮೇಲೆ ದೇವಿಯ ವಿಂಗಡಣೆ ಮಾಡಿದರು. ಆಗ ಸೂಕ್ಷ್ಮವಾಗಿ ಹೇಳಿದರು ಅವರು. ಸಾತ್ವಿಕ ಆರಾಧನೆ ಉಪಾಸನೆ, ರಾಜಸಿಕ ಉಪಾಸನೆ, ತಾಮಸಿಕ ಉಪಾಸನೆ ಅಂತ. ಸಾತ್ವಿಕ ಉಪಾಸನೆ ಮಾಡೋದಾದರೆ ಕೊಲ್ಲೂರು ಮೂಕಾಂಬಿಕೆಯನ್ನು, ನಿಮ್ಮ ಈ ದುರ್ಗಾಂಬಿಕೆಯನ್ನು, ಅದೇ ಥರದಲ್ಲಿ ರಾಜರಾಜೇಶ್ವರಿಯನ್ನು, ಹೀಗೆ. ಇನ್ನು ರಾಜಸಿಕವಾಗಿ ನೀವು ದೇವಿಯನ್ನು ಉಪಾಸನೆ ಮಾಡೋದಾದರೆ ಚಾಮುಂಡೇಶ್ವರಿಯನ್ನು, ತಾಮಸಿಕವಾಗಿ ನೀವು ಉಪಾಸನೆ ಮಾಡೋದಾದರೆ ಚೌಡೇಶ್ವರಿಯನ್ನು, ಮಾರಿಕಾಂಬೆಯನ್ನು, ಭದ್ರಕಾಳಿಯನ್ನು, ಈ ಥರ. ಯಾಕೆಂದರೆ ಅಲ್ಲಿ ತಾಮಸ ಆಹಾರವನ್ನೇ ನೈವೇದ್ಯ ಮಾಡು, ಬಲಿ ಕೊಡುವಂಥ ಪದ್ಧತಿಗಳಿದೆ. ಸ್ವಾಮಿ ಹಾಗಿದ್ರೆ ಇಲ್ಲಿ ಬಲಿ ಕೊಡಲಿಕ್ಕಿಲ್ಲ, ಬಾಕಿದವ್ರನ್ನ ಅವಳು ಮುಟ್ತಾಳೋ ಇಲ್ಲೋ, ನೋಡ್ತಾಳೋ ಇಲ್ಲೋ ಅಂತ ಅನ್ನಿಸ್ಬೋದು. ನಿಜವಾಗ್ಲೂ ಹೇಳಲಿಕ್ಕೆ ಹೋದರೆ ಮಾಂಸವನ್ನು ಅಥವಾ ಮಾಂಸ ತಿಂದದ್ದನ್ನು ದೇವರು ಯಾರೂ ದೂರ ಇಡಲೇ ಇಲ್ಲ. ಮಾಂಸ ತಿಂದವ್ರನ್ನ ದೇವರು ದೂರ ಇಡಲೇ ಇಲ್ಲ. ಮಾಂಸ ತಿಂದವ್ರನ್ನೇ ದೇವ್ರ ಹತ್ತಿರ ಇಟ್ಕೊಂಡದ್ದು, ನಮ್ಮನ್ನೆಲ್ಲನೇ ದೂರ ಹಿಡಿದವು. ಇನ್ನೂ ಸರಿಯಾಗಲಿ ಅಂತ. ನಿಮ್ಮ ದುರ್ಗಾ ಪರಮೇಶ್ವರಿಯ ವಾಹನ ಯಾವುದು? ಸಿಂಹ. ಸಿಂಹ ಏನು ಹರವೆ ಸೊಪ್ಪು ತಿಂತದ? ಅದು ಮಾಂಸವೇ ತಿನ್ನೋದು, ಅದನ್ನೇ ವಾಹನವಾಗಿ ಇಟ್ಕೊಂಡಿದ್ದಾಳೆ. ಇನ್ನು ಶ್ರೀಮನ್ನಾರಾಯಣ ಏನು ಇಟ್ಕೊಂಡಿದ್ದಾನೆ? ಗರುಡ. ಅದು ತಿನ್ನೋದು ಹಾವು, ಆ ಗರುಡನನ್ನೇ ಹತ್ತಿರ ಇಟ್ಕೊಂಡಿದ್ದಾನೆ. ಇನ್ನು ಶಿವ, ಅವನ ಕುತ್ತಿಗೆನಲ್ಲಿ ಏನಿದೆ? ಹಾವು. ಹಾವು ಏನು ತಿಂತದೆ? ಸೇಬಣ್ಣು ತಿಂತದೇನು? ಅದು ತಿನ್ನೋದೇ ಅದನ್ನು. ಯಾವುದು ತಿಂತದೆಯೋ ಅದನ್ನೆಲ್ಲ ದೇವರ ಹತ್ತಿರವೇ ಇಟ್ಕೊಂಡಿದ್ದಾನೆ. ಅದರ ಅರ್ಥ ಏನು ಅಂದರೆ, ನೀವು ತಿಂದದ್ರಿಂದ ನೀವು ದೇವರಿಗೆ ದೂರ ಆಗೋದಿಲ್ಲ, ತಿಂದದ್ರಿಂದ ನೀವು ಶೂದ್ರರಾಗೋದಿಲ್ಲ, ತಿಂದದ್ರಿಂದ ನೀವು ಕನಿಷ್ಠರಾಗೋದಿಲ್ಲ. ತಿನ್ನುವುದು ನಿಮ್ಮ ಆಹಾರ, ದೇವರಿಗೆ ಬೇಕಾಗಿದ್ದು ನಿಮ್ಮ ಪ್ರೀತಿ ಅಷ್ಟೇ. ಯಾವುದು ಪ್ರೀತಿ ಸ್ವಚ್ಛಂದವಾಗಿದೆಯೋ ಅದು ದೇವರಿಗೆ ಮುಟ್ತದೆ. ಹಾಗಂತೇಳಿ ಈಗ ನಾಳೆಯಿಂದ ತಿಂದುಕೊಂಡೇ ಬಂದಿರ ದೇವಸ್ಥಾನಕ್ಕೆ, ಆದರೂ ಬಿಡಬೇಕು ಯಾಕೆ? ಯಾವುದು ಪ್ರಿಯವಾಗಿದೆಯೋ ನಿಮಗೆ ಆಹಾರ, ಅದನ್ನು ಬಿಟ್ಟು ಶ್ರದ್ಧಾಭಕ್ತಿಯನ್ನು ತೋರಿಸಿ ದೇವರ ಮುಂದೆ ನಾನು ಪವಿತ್ರ ಸಾಧ್ಯ ಮಟ್ಟಿಗಾದರೂ ಇರ್ತೇನೆ ಅನ್ನುವಂಥ ಒಂದು ನಿಷ್ಠಾಧರ್ಮವನ್ನು ತೋರಿಸೋದಕ್ಕಾದರೂ ವ್ರತಾಚರಣೆ ಅಂತ ಮಾಡಿ ಬರಬೇಕು. ನಾಳೆ ಹಾಗೆಯೇ ಬರಬಾರ್ದು, ಗುರುಗಳು ಹೇಳಿ ಹೋದರು ಅಂತ. ಇದರ ನಡುವೆ ಆ ಲಕ್ಷ್ಮಿಯ ಸ್ವರೂಪ, ಲಕ್ಷ್ಮಿ ಅಂತಂದ್ರೆ ಶ್ರೀ ಅಂತ. ಶ್ರೀಯನ್ನು ಎಲ್ಲಿ ನೀವು ಕಾಣಿಸ್ತೀರಿ ಅಲ್ಲೆಲ್ಲ ಶ್ರೀ. ಸನಾತನ ಧರ್ಮ ಹೆಣ್ಣಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತು. ನಿತ್ಯಾನಂದ ಶೆಟ್ಟರು ಹೇಳಿದರು, ಭಾರತ ಮಾತೆಯಲ್ಲಿ ಸ್ತ್ರೀಯ ಮಹತ್ವವನ್ನು ಹೇಳಬೇಕು ಅಂತ ಯಾವುದೋ ಲೆಕ್ಚರರ್ ಹೇಳ್ತಿದ್ದಾರೆ ಅಂತ. ನೀವೇ ಭಾರತೀಯ ಅನ್ನೋದೇ ಶಾರದೆ ಅಂತ. ಭಾರತೀಯ ಅಂದ್ರೆ ಅರ್ಥ ಶಾರದೆ ಅಂತ. ಸಂಪೂರ್ಣವಾಗಿ ದೇಶವನ್ನು ನಾವು ಸ್ತ್ರೀ ರೂಪದಲ್ಲಿ ಸ್ತ್ರೀ ದೇವತೆಯನ್ನಾಗಿ ಭಾರತಾಂಬೆಯನ್ನಾಗಿ ನಾವು ಕಂಡ್ವಿ. ನೀವು ಅಲ್ಲಿ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಪುರುಷನಿಗೆ ಶಕ್ತಿ ಬರಬೇಕಾದ್ರೆ ಬಲಭಾಗದಲ್ಲಿ ಅವನು ಪೂಜೆ ಮಾಡ್ತಾನೆ ಅಂತ ಆದರೆ ಬಲಭಾಗದಲ್ಲಿ ಅವನ ಹೆಂಡತಿಯನ್ನು ಕೂರಿಸ್ಕೊಂಡೇ ಪೂಜೆಯನ್ನು ಮಾಡಬೇಕು. ಹೌದಲ್ವ? ಪುರೋಹಿತರಿದ್ದಾರಲ್ಲ, ಎಲ್ಲ ಕಡೆನೂ ತನ್ನ ಧರ್ಮಪತ್ನಿಯನ್ನು ಬಲಭಾಗದಲ್ಲಿ ಇಟ್ಕೊಂಡೇ ಇರಬೇಕು. ನೋಡಿ, ಹೆಂಡತಿಗೆ ಎಷ್ಟು ದೊಡ್ಡ ಸ್ಥಾನ.
ಎಲ್ಲ ಹೆಂಗಸರು ತಿಳ್ಕೋಬೇಕಿದ್ದು, ಗಂಡನಿಗಿಂತಲೂ ಒಂದು ಹೆಜ್ಜೆ ನೀವೇ ಜಾಸ್ತಿ ಅಂತ. ಅದೇ ಥರದಲ್ಲಿ ನಾರಾಯಣನಿಗೂ ಬಿಡಲಿಲ್ಲ. ನಾರಾಯಣನಿಗೆ ಹೆಸರು ಕೊಡಬೇಕಾದ್ರೂ ಕೂಡ ಮೊದಲು ಲಕ್ಷ್ಮಿಯ ಹೆಸರನ್ನು ಕೊಟ್ಟು ನಂತರ ನಾರಾಯಣನ ಹೆಸರನ್ನು ಕೊಡಬೇಕು. ಹಾಗಾಗಿ ಶ್ರೀ ನಾರಾಯಣ ಮತ್ತಂತ ಸೇರಿಸ್ತಾರೆ. ಮದ್ದಂತ, ಶ್ರೀಮದ್ದಂತ ಗೊತ್ತಾ ನಿಮಗೆ? ಸಂಪೂರ್ಣವಾದ ಸಂಪತ್ತಿನ ರಾಶಿಯನ್ನು ಹಿಡಿದಿಟ್ಟುಕೊಂಡಂಥವನು. ಸಂಪತ್ತಿನ ರಾಶಿ ಯಾರು? ಲಕ್ಷ್ಮಿ. ಲಕ್ಷ್ಮಿಯನ್ನು ಪಡೆದುಕೊಂಡಂಥವನೇ ಶ್ರೀಮದ್. ಆ ಶ್ರೀಮದ್ ಆಗಿರೋದ್ರಿಂದ ಶ್ರೀಮನ್ನಾರಾಯಣ ಅಂತ ಕರೆಯೋದು. ಅದೇ ಥರದಲ್ಲಿ ಶಂಕರನಿಗೂ ಕೂಡ, ಯಾವುದೇ ದೇವರಿಗೂ ಕೂಡ ಶ್ರೀ ಅಂತಲೇ ಕರೆಯೋದು. ಒಂದು ನಿಮಗೆ ಡೌಟ್ ಬರ್ಬೋದು, ಸ್ವಾಮಿ ನಾವು ಶ್ರೀ ವಿನಾಯಕ ಅಂತ ಹಾಕ್ತೇವೆ, ನೀವೇನೋ ಹೇಳಿದ್ರಿ ನಾರಾಯಣನ ಹೆಂಡತಿ ಶ್ರೀ ಆದ್ರಿಂದ ಅಂತ. ವಿನಾಯಕ ಅಂತ ಹಾಕಿದ್ವಿ. ನಮ್ಮ ಇನ್ನೊಂಜರು ಕೇಳ್ಬೋದು, ಸುಬ್ರಹ್ಮಣ್ಯನಿಗೆ ನಾವು ಹಾಕ್ತೇವೆ ಶ್ರೀ ಅಂತ, ಅದು ಹೇಗೆ? ನೀವು ಹೆಸರುಗಳನ್ನು ನಾನಾ ರೀತಿ ಹೆಸರನ್ನು ಕರಿಬಹುದೇ ವಿನಃ ಭಗವಂತ ಅನ್ನುವಂಥವನು ಒಂದೇ. ಇನ್ನೂ ಹಿಂದಕ್ಕೆ ಹೋದಾಗ ಪರಬ್ರಹ್ಮ ಸ್ವರೂಪಿ ಅವನೊಬ್ಬನೇ. ನಿಮ್ಮಲ್ಲಿ ಅಲ್ಲಿ ಲೈಟ್ ಹಾಕಿದ್ದೀರಿ ನೋಡಿ, ಹಸಿರಿದೆ, ಕೆಂಪಿದೆ, ಹಳದಿ ಇದೆ, ನಾನಾ ಥರದ ಬಣ್ಣಗಳಿದ್ದಾವೆ. ಎಲ್ಲ ಲೈಟ್ಗಳು ಉರಿತವೆ. ಸಾವಿರಾರು ಲೈಟ್ ಹಾಕಿದ್ರಿ. ಆ ಲೈಟನ್ನು ಹೋಗಿ ಒಂಚೂರು ತಂತಿ ಮುಟ್ಟಿದ್ರೆ ಹೊಡೆಯೋದು ಕರೆಂಟ್ ಮಾತ್ರ ಒಂದೇ ಥರ, ಅದರೊಳಗೆ ಬಣ್ಣ ಇಲ್ಲ. ಬಣ್ಣ ಹೊಡಿತದ? ಇಲ್ಲ, ಒಂದೇ ಬಣ್ಣ ಹೊಡೆಯೋದು. ಅಂದ್ರೆ ಅರ್ಥ, ನೀವು ಯಾವ ಹೆಸರಿಂದಾದರೂ ದೇವರನ್ನು ಕರೀರಿ, ಹಿಂದೂಗಳು ಎಷ್ಟೇ ಕೋಟಿ ಹೆಸರಲ್ಲಿ ದೇವರನ್ನು ಕರೀರಿ, ಒಳಗಡೆ ಇರುವ ಶಕ್ತಿ ಮಾತ್ರ ಅದು ಒಂದೇ, ಪರಬ್ರಹ್ಮ ಅಂತ. ಇಷ್ಟು ದೊಡ್ಡ ಫಿಲಾಸಫಿ ಹಿಂದೂ ಧರ್ಮದ ಗ್ರಂಥ ಬಿಟ್ಟರೆ ಪ್ರಪಂಚದಲ್ಲಿ ಇನ್ಯಾವ ಗ್ರಂಥದಲ್ಲೂ ನಿಮಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೆಲ್ಲೂ ಸಿಕ್ಲಿಕ್ಕೆ ಸಾಧ್ಯ. ಅದೇ ಥರದಲ್ಲಿ ಹೆಣ್ಣನ್ನು ಕೂಡ ನೀವು ಲಕ್ಷ್ಮೀ ರೂಪದಲ್ಲೇ ನೋಡಬೇಕು ಅಂತ. ಲಕ್ಷ್ಮೀ ರೂಪದಲ್ಲಿ ನೀವು ನಿಮ್ಮ ಮನೆಯನ್ನು ಹೊಕ್ಕಿಸ್ಕೋಬೇಕು. ಹಾಗಾಗಿ ಮನೆಯ ಹೊಸಲಿನಲ್ಲಿ ಧಾನ್ಯವನ್ನು ಇಟ್ಟು, ಅಂದರೆ ಅಕ್ಕಿಯನ್ನು ಇಟ್ಟು, ಬೆಲ್ಲವನ್ನು ಇಟ್ಟು ಒದ್ದು ಅದು ಚದರಿ ಒಳಗೆ ಬರಬೇಕು ಅವಳ ಧಾನ್ಯ ಲಕ್ಷ್ಮಿಯಾಗಿ ಅಂತ. ಯಾವಾಗ ತಾಳಿಯನ್ನು, ಮಾಂಗಲ್ಯವನ್ನು ಧರಿಸಿ ಇದೇ ಅನ್ನುವಂಥ ಶಕ್ತಿಯನ್ನು ತುಂಬಿಸ್ಕೊಳ್ತಾಳೋ ಆವಾಗ ಅವಳಿಗೆ ಶ್ರೀಮತಿ ಅಂತ ಹೆಸರು ಬರು. ಅಲ್ಲಿವರೆಗೆ ಆ ಹೆಣ್ಣಿಗೆ ಶ್ರೀಮತಿ ಅಂತ ಕರೆಯೋದೇ ಇಲ್ಲ, ಕುಮಾರಿ ಅಂತಲೇ. ಸುಮಾರು ಜನ ಕುಮಾರಿ, ಕೆಲವರು ಸಾಯೋವರೆಗೂ ಕುಮಾರಿಯ. ಶಾಸ್ತ್ರ ಹೇಳೋದು 12 ವರ್ಷದವರೆಗೆ ಮಾತ್ರ ಕುಮಾರಿ ಅಲ್ವಾ? ಈ ಥರದಲ್ಲಿ ಶ್ರೀಮತಿ ಅಂತ ಆಗ್ತಾಳೆ ನೋಡಿ. ಎಷ್ಟು ನಮ್ಮಲ್ಲಿ ಒಂದು ಶಬ್ದಕ್ಕೆ ಎಷ್ಟು ವಿವರಣೆಯನ್ನು ಕೊಡ್ತಾರೆ ಅಂತ. ಅದರೊಳಗೆ ಇವಿಷ್ಟು ಸಂಪತ್ತನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾದವನು ಮಾತ್ರ ಶ್ರೀಮಂತ. ಶ್ರೀಮಂತ ಅನ್ನುವಂಥ ಶಬ್ದ ನಿಜವಾಗ್ಲೂ ಸಿಕ್ಕಿದ್ದು ಪೌಳಿ ಭಾಷೆನಲ್ಲಿ. ಯಾರದದು? ಬುದ್ಧರದ್ದು. ಬುದ್ಧರು ಕರೆದರ್ದು ಶ್ರೀಮಂತ ಅಂತ. ಗಂಡಸರಿಗೆ ನಾವು ಶ್ರೀಮಂತ ಅಂತ ಕರೆದಿಲ್ಲ, ಅಥವಾ ಶ್ರೀ ಅಂತ ಕರೆದಿಲ್ಲ. ಅವನನ್ನು ಕರೆಯೋದು ಶ್ರೀಮಾನ್ ಅಂತ. ಶ್ರೀಮಾನ್ ರಾಮಚಂದ್ರ, ಶ್ರೀಮಾನ್ ರಘುವೀರ, ಶ್ರೀಮಾನ್ ಗೋಪಾಲಕೃಷ್ಣ ಅಂತ. ಅದು ಬರ್ತಾ 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 ಶ್ರೀಯಾಗಿ ಉಳಿತು ಅಷ್ಟೇ. ಅಲ್ಲಿಗೆ ದೇವಿಯನ್ನು ನಾವು ನೋಡಲಿಕ್ಕೆ ಹೋದರೆ, ಇನ್ನೂ ಹಿಂದಕ್ಕೆ ನೀವು ಹೋಗ್ತಾ ಹೋದರೆ, ಈಗಿನೆಲ್ಲ ನಿಮ್ಮಲ್ಲಿ ದೇವಿ ಮಹಾತ್ಮೆ ಯಕ್ಷಗಾನ ಆಡ್ತಾರೆ, ಇಲ್ಲೆಲ್ಲ ಗೊತ್ತಿದೆ. ವ್ಯಾಸರು ಎಂಥ ಒಂದು ಫಿಸಿಕ್ಸನ್ನು ಕಥಾರೂಪವಾಗಿ ತಂದು ದೇವಿ ಭಾಗವತಕ್ಕೆ ತಂದು ಇಳಿಸಿದ್ರು ಅಂದರೆ ಬಹಳ ವಿಶೇಷವಾದಂಥ ಪುರಾಣ ದೇವಿ ಪುರಾಣ. ಅದೇ ಥರದಲ್ಲಿ ಮಾರ್ಕಂಡೇಯ ಮುನಿ 700 ಮಂತ್ರದಲ್ಲಿ ಸಪ್ತಶತಿ ಅಂತೇಳಿ ದೇವಿಯ ಪುರಾಣವನ್ನು ಛಂದೋಬದ್ಧವಾಗಿ ಬರೆದಲ್ಲ, ಅದು ಕೂಡ ಚಂಡೀಯಾಗದಲ್ಲಿ ನಾವು ಉಪಾಸನೆ ಮಾಡ್ತಕ್ಕಂಥ ಮಂತ್ರಗಳು. ನಾನು 28 ವಯಸ್ಸು ನನಗೆ. ಆಕಾಶವಾಣಿಯಲ್ಲಿ ಮಾತಾಡ್ತಿದ್ದೆ ಅವಾಗ. ತೀರ್ಥಹಳ್ಳಿಯಿಂದ ಒಬ್ಬರು ಫೋನ್ ಮಾಡಿದರು, ಸ್ವಾಮಿ ನಾನು 82 ವರ್ಷ ಆಗಿದೆ, ನಾನು ದಿನಾ
ಚಂಡಿಕಾ ಮಂತ್ರವನ್ನು ಹೇಳ್ತೀನಿ, ಸಪ್ತಶತಿಯನ್ನು ಹೇಳ್ತೀನಿ. ನನ್ನ ಮಕ್ಕಳೆಲ್ಲ ಬೈತಾ ಇದ್ದಾರೆ, ನೀನು ಹೇಳಬಾರ್ದು, ತೋಟಕ್ಕೆ ನುಸಿರೋಗ ಬಂದಿರೋದೇ ನೀನು ಹೇಳಿದ್ರಿಂದ ಅಂತ. ನನಗೆ ಇದು ಏನಿದು ಹೇಳೋದು, ಉತ್ತರ ಕೊಡೋದೇ ದೊಡ್ಡ ಕಷ್ಟ ಆಗೋಯ್ತು. ಆ ಸಂದರ್ಭದಲ್ಲಿ ನೀವು ಯಾಕೆ ಹೇಳಬಾರ್ದು, ನಿಮ್ಮ ಬಾಯಿನಲ್ಲಿ ಎಲ್ಲದೂ ಬರ್ತದ ಮಂತ್ರ. ಹೌದು ಸ್ವಾಮಿ, ನಾನು ಮಾತು ಹೇಳಿ 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 ಸಂಪೂರ್ಣವಾಗಿ ಬರ್ತದೆ ಅಂತ. ಸರಿ, ಮಕ್ಕಳು ಹೇಳ್ತಾವಲ್ಲ ಬಿಟ್ಬಿಡಿ ಅಂತ. ಅಯ್ಯೋ, ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ, ನನಗೆ ನಾನು ಪ್ರತಿನಿತ್ಯ ಅದು ಹೇಳಿದ್ರೇ ನನಗೆ ಒಂದು ಸರಿಯಾಗೋದು ಮನಸ್ಸಿಗೆ ಅಂತ. ಮತ್ತು ನೀವು ಯಾಕೆ ಹೇಳಬಾರ್ದು? ಇಲ್ಲ ಸ್ವಾಮಿ, ನಾವು ಈಡಿಗರು ಸಮಾಜದವರು, ನಾವು ಹೇಳಬಾರ್ದು ಅಂತ ಹೇಳ್ತಾರೆ. ಅರೆ, ಈಡಿಗರು ಅಂದರೆ ನಿಮ್ಮಲ್ಲಿ ಬಿಲ್ಲವರು ಅಂತಿದ್ದಾರಲ್ಲ, ಬಿಲ್ಲವರು ಸಪ್ತಶತಿ ಹೇಳಬಾರ್ದ? ಏನಾಗ್ತದೆ ಹೇಳಿದ್ರೆ? ಇಲ್ಲ ಸ್ವಾಮಿ, ನುಸಿ ರೋಗ ಬಂದು ಎಲ್ಲ ತೆಂಗಿನ ಮರ ತೋಟ ಎಲ್ಲ ಹೋಯ್ತು ಅಂತ. ಆವಾಗ ನಾನು ಹೇಳಿದೆ, ಸ್ವಾಮಿ, ನಿಮಗೆ ತೆಂಗಿನ ಮರ ತೋಟ ಎಲ್ಲ ನುಸಿ ರೋಗ ಬಂದದ್ದು ನಿಮ್ಮ ತೋಟಕ್ಕೆ ಮಾತ್ರ ಅಲ್ಲ, ಇಡೀ ತೀರ್ಥಹಳ್ಳಿ, ಹೊಸನಗರ, ಸಾಗರ ಎಲ್ಲರಿಗೂ ಬಂದಿದೆ. ಅವರು ಸಪ್ತಶತಿಯೇ ಗೊತ್ತಿಲ್ಲ ಅವರಿಗೆ, ಅಂತೂ ಅವರಿಗೂ ಬಂದಿದೆ. ನೀವು ಯಾಕೆ ಹೇಳಬಾರ್ದು? ಈಡಿಗರು ಅನ್ನೋ ಜಾತಿಗೋಸ್ಕರ ಹೇಳಬಾರ್ದು ಅಂತ ಆದರೆ ಒಂದು ಹೇಳ್ತೀನಿ ಕೇಳಿ. ಸಪ್ತಶತಿ ಮಂತ್ರ ಬರೆದವನು ಮಾರ್ಕಂಡೇಯ ಮುನಿ. ಅವನ ಅಪ್ಪ ಮೃಕಂಡು ಅಂತ, ಅವನಪ್ಪ ಮರ್ಕಂಡು ಅಂತೇಳಿ ಅವನು ಚಮ್ಮಾರನಾಗಿದ್ದ. ಒಬ್ಬ ಚಮ್ಮಾರನ ಮೊಮ್ಮಗ ಬರೆದಂತಹ ಸಪ್ತಶತಿ ದೇವಿಗಾಗ್ತದೆ, ಚಂಡಿಕಾ ಹೋಮಕ್ಕಾಗತ್ತೆ. ಈಡಿಗರು ಹೇಳಿದ ತಕ್ಷಣ ದೇವಿಗಾಗೋದಿಲ್ವಾ? ನೀವು ಧೈರ್ಯವಾಗಿ ಹೇಳಿ. ಹೆಚ್ಚಂದ್ರೆ ಏನು, ಸಾಯ್ಬೋದಷ್ಟೇ. 82 ವರ್ಷ ಆಗಿದೆ, ಆ ಸತ್ರು ಅದೇನಾರು ಇದ್ರೆ ನನಗೆ ಬರಲಿ, ಹೇಳಿಬಿಡಿ ಅಂದೆ. ಆ ಮುದುಕನಿಗೆ ಬಹಳ ಖುಷಿ ಆಯಿತು. ಅದು ಎಲ್ಲೋ ಒಂದು ಅಡ್ರೆಸ್ ತಗೊಂಡು ನನಗೊಂದಿಷ್ಟು ಹಣ್ಣು ಹಂಪಲನ್ನೆಲ್ಲ ತಂದು ಕೊಟ್ಟುಬಿಟ್ಟಿದ್ದ. ಮನುಷ್ಯನಿಗೆ ಎಷ್ಟೋ ಒಂದು ಅಳುಕಿರ್ತದೆ ನೋಡಿ, ಅಳುಕು. ದೇವಿ ಯಾರಿಗೆ ಬೇಕಾದರೂ ಒಲಿತಾಳೆ, ಯಾರಿಗೆ ಬೇಕಾದರೂ. ನಿಮ್ಮ ದೇಹದಲ್ಲೇ 6 ಚಕ್ರಗಳನ್ನು ಕೊಟ್ಟಿದ್ದಾಳೆ ಅವಳು. ಭಾಳ ಸುಂದರವಾಗಿ ಭಟ್ರು ಹೇಳಿದ್ರು. ಅದರ ವಿವರಣೆ ನಾವು ಡಾಕ್ಟರ್ ಆಗಿದ್ದರಿಂದ ಒಂಚೂರು ಜಾಸ್ತಿ ಹೇಳ್ತೀವಿ ಸ್ವಲ್ಪ. ಏನಂತಂದರೆ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಇವೆರಡರಲ್ಲಿ ದೈವ ಸಾನ್ನಿಧ್ಯವನ್ನು ಹೇಳದೇ ಇದ್ದರೂ ಕೂಡ ನಿಮ್ಮ ದೇಹದಿಂದ ಕಲ್ಮಶಗಳನ್ನು ಹೊರಗೆ ಹಾಕ್ತಕ್ಕಂಥ ಜಾಗಗಳವೆರಡು. ಮೂಲಾಧಾರ ಚಕ್ರ ಸರಿ ಇದ್ದರೆ ಮಾತ್ರ ನೀವು ಸರಿ ಇದ್ರಿ. ನಿಮ್ಮ ಮನೇಲಿ ಡ್ರೈನೇಜ್ ಸರಿ ಇದ್ದರೆ ನಿಮ್ಮ ಮನೆ ಸರಿ ಇರ್ತದೆ. ಹಾಗೆ ನಿಮ್ಮ ದೇಹದಲ್ಲಿ ಮೂಲವ್ಯಾಧಿ ಅನ್ನೋದು ಬರೋದೇ ಅಲ್ಲಿಗೆ, ಮೂಲಕ್ಕೆ. ವ್ಯಾಧಿ ಬಂತು ಅಂತಂದ್ರೆ ಮೂಲವ್ಯಾಧಿ ಅಂತ ಇಟ್ಟಿದ್ದಾರೆ ನೋಡಿ, ಹೆಸರು ಹೆಂಗಿದೆ ಅಂತ. ಅದು ನಿಮ್ಮ ಮೂಲ. ಅಲ್ಲಿಗೆ ಪೆಟ್ಟು ಬಿದ್ದರೂ ಕೂಡ ಸಾಯ್ತಾರೆ, ಗುದದ್ವಾರಕ್ಕೆ ಪೆಟ್ಟು ಬಿದ್ದರೂ ಸಹ ಸಾಯ್ತಾರೆ. ಮೂಲಾಧಾರ, ನೀವು ಮುಖ ಚೆನ್ನಾಗಿ ಇಟ್ಕೊಳ್ದಿದ್ರೂ ಪರವಾಗಿಲ್ಲ, ಆ ಜಾಗ ಸರಿ ಇಟ್ಕೊಳ್ಬೇಕು, ಕ್ಲೀನಾಗಿ ಇಟ್ಕೋಬೇಕು. ಮೋದಿಯವರೊಂದು ಒಳ್ಳೆ ಕೆಲಸ ಮಾಡಿದ್ರೆ, ಎಂಥದ್ದು ಶೌಚಾಲಯ ಎಲ್ಲ ತಂದು. ಮುಂಚೆ ಎಲ್ಲ ಎಲ್ಲೆಲ್ಲೋ ಗುಡ್ಡಕ್ಕೆ ಹೋಗುವಾಗ ಇಷ್ಟು ಸಣ್ಣ ಚೊಂಬು, ಅದು ಹೋಗುವಾಗ ಅದರೊಳಗಿದ್ದ ನೀರೆಲ್ಲ ಅರ್ಧ ಚೊಲ್ಲಿ ಹೋಗೋದು. ಇನ್ನು ಯಾವ ಥರದಲ್ಲಿ ಅದು ಕ್ಲೀನ್ ಮಾಡ್ಕೊಂಡು ಬಂದರೂ ದೇವರಿಗೇ ಗೊತ್ತು. ಒಟ್ಟಿನಲ್ಲಿ ಮೂಲಾಧಾರ ಚಕ್ರವೇ ಸರಿ ಇಲ್ದಿದ್ರೆ ಇವನು ಪೂರ ಚಕ್ರವೇ ಹೊಡಿತಾನೆ. ಅದಕ್ಕೊಂದಿಷ್ಟು ವಾಸ್ತು ಅವರು ಬಂದು ದೊಡ್ಡ ತಾಪತ್ರೆ. ಇವತ್ತು ಯಾರ್ದು ಹೊಸ ಮನೆ ನೋಡಿ ಕಮೋಡ್ ಇಡಬೇಕಾದ್ರೆ ದಕ್ಷಿಣ ಉತ್ತರಕ್ಕೆ ಕಮೋಡ್ ಇಡೋದು. ನಾನೇ ಎಷ್ಟೋ ಸರ್ತಿ ಹೇಳಿದ್ದೀನಿ, ಅಡ್ಡಿಲ್ಲ ಮರೆಯ ಪೂರ್ವಕ್ಕಿಡು ಅಂತ. ಇಂಜಿನಿಯರು ಕೇಳೋದಿಲ್ಲ ಇವಾಗ, ಇಂಜಿನಿಯರ್ಸು ಸಹ ಕೇಳೋದಿಲ್ಲ. ಇಲ್ಲ ಸ್ವಾಮಿ, ಅದು ಬೇಡ, ವಾಸ್ತುಗಾಗಿ ಬರೋದಿಲ್ಲ, ಈಗ ದಕ್ಷಿಣಕ್ಕೆ ಇಡುವ ಅಂತ. ನಾನು ಕೇಳೋದು, ನೀವು ಯಾವ ದಿಕ್ಕಿಗಾದರೂ ಕೂತರು ಹೋಗೋದು ಒಂದೇ ಥರ ಅಲ್ಲ, ಹೋಗೋದೇನು ಚೇಂಜ್ ಆಗ್ತದೆ. ಅವಾಗೆಲ್ಲ ಹೋಗ್ತಾ ಇದ್ರಲ್ಲ ಕಾಡಿಗೆ, ನೀವೆಲ್ಲ ಹಕ್ಕಲಿಗೆ ಗದ್ದೆನಲ್ಲೆಲ್ಲ ದಿಕ್ಸೂಚಿ ಹಿಡ್ಕೊಂಡು ಹೋಗ್ತಿದ್ರ, ಏನಿಲ್ಲ, ಹೆಂಗಾಯ್ತು ಹಂಗೆ ಹೋಗಿ ಮಾಡಿ ಬರ್ತಿದ್ರಿ. ಈಗ ವಾಸ್ತು ಬಂದ್ರ ಮೇಲೆ ಕರ್ಮ. ಅವನು ನನ್ನ ಹತ್ರ ಬಂದು ಚಿಕಿತ್ಸೆಗೆ ಬಂದವನು ಹೇಳೋದು, ಇಷ್ಟು ದಿವಸ ನನಗೆ ಪೈಲ್ಸ್ ಇರಲೇ ಇಲ್ಲ ಸ್ವಾಮಿ, ನಂದು ಹೊಸ ಮನೆ ಕಟ್ಟಿದ ಮೇಲೆ ನಂಗೆ ಗೊತ್ತಾಗಲೇ ಇಲ್ಲ, ಕಮೋರ್ಡ್ ಹೀಗಿಟ್ಟ ಮೇಲೆ ಪೈಲ್ಸ್ ಬಂದಿದೆ ಅಂತ. ಎಲ್ಲಿ ಕರ್ಮದೋ, ನೀನೇನು ಬೆಂಕಿ ಮೇಲೆ ಕೂತ್ಕೊಂಡಿದ್ಯಾ? ಅಗ್ನಿ ಮೂಲೆಯಲ್ಲಿ ಪೈಲ್ಸ್ ಬರುತ್ತದೆ ಅಂತ. ಯಾವ ಮೂಲಲ್ಲಿಟ್ಟರೂ ಅದು ಬರೋದು, ನೀನು ಕೋಳಿ ತಿನ್ನೋದು ಬಿಡು ಫಸ್ಟು, ಎಲ್ಲ ಸರಿ ಆಗ್ತದೆ. ಮೂಢನಂಬಿಕೆಗಳನ್ನು ಇಟ್ಕೊಂಡ್ರೆ ದೇವರು ನಿಮ್ಮನ್ನು ಹತ್ತಿರ ಸೇರಿಸೋದಿಲ್ಲ. ಮೂಢನಂಬಿಕೆ ಇರಬಾರ್ದು. ಶ್ರದ್ಧಾಭಕ್ತಿನಲ್ಲಿ ಭಾಳ, ಸ್ವಾಮಿ ನಾನು ಒಂದು 10,000 ರೂಪಾಯಿ ಹೂ ತಂದು ಕೊಟ್ಟಿದ್ದೇನೆ ದುರ್ಗೆಗೆ. ಯಾರದು ಹೂ ಅದು? ನಿಂದ?
ಅಲ್ಲ. ಹೂವಿನ ಅಂಗಡಿ ಒಂದ? ಅಲ್ಲ. ಯಾರದ್ದದು ಹೂವು? ಅವಳದ್ದೇ. ಅವಳು ಕೊಟ್ಟಂಥ ಹೂವನ್ನು ನೀನು ಕಿತ್ಕೊಂಡು ಬಂದು ಕೊಟ್ಟಿದೀಯ. ಸ್ವಾಮಿ ಇಷ್ಟು ಅಕ್ಕಿ ಕೊಟ್ಟಿದ್ದೇನೆ, ಯಾರದ್ದು ಅಕ್ಕಿ? ಇಷ್ಟು ತರಕಾರಿ ಕೊಟ್ಟಿದ್ದೇನೆ, ಯಾರದ್ದು ತರಕಾರಿ? ನೀನು ಏನೇನು ಕೊಟ್ಟಿದ್ದೀಯ ಯಾವುದೂ ನಿಂದಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಕೊಡ್ಲಿಕ್ಕೆ ದುಡ್ಡು ಕೊಟ್ಟಿಯಲ್ಲ, ಆ ದುಡ್ಡು ಕೂಡ ನಿಂದಲ್ಲ. ಅವಳು ನಿನಗೆ ಕೊಟ್ಟಿದ್ದರಿಂದ ನೀನು ಅಲ್ಲಿ ಕೊಟ್ಟೆ. ಹಾಗಾದ್ರೆ ಅವಳದ್ದೇನು? ನಿನ್ನ ನಿಜವಾದ ಪ್ರೀತಿ, ನಿಜವಾದ ಭಕ್ತಿ, ಇದು ನಿನ್ನ ಸ್ವಂತದ್ದು. ಇದನ್ನು ನೀನು ಅವಳಿಗೆ ಕೊಟ್ಬಿಡು, ಅವಳು ನಿನ್ನ ಋಣಕ್ಕೆ ಬಿದ್ದು ಬಿಡ್ತಾಳೆ. ನೋಡಿ ಎಷ್ಟು ಸುಲಭ. ನೀವು ಪ್ರೀತಿಯಿಂದ ದೇವರನ್ನು ಮೆಚ್ಚಿಸ್ಕೊಳ್ಬೇಕು. ಅದು ಬಿಟ್ಟು ಸ್ವಾಮಿ ನಾವು ಯಾಕೆ ಮಾಡಬೇಕು, ಕಮಿಟಿಯವ್ರು ಮಾಡಲಿ. ಎಲ್ಲ ಊರಿನಲ್ಲೂ ಒಂದಿಷ್ಟು 100 ಜನ ಸೇರಿದ್ರೆ 10 ಜನ ಒಂದಿಷ್ಟು ಹೊರಗೆ ನಿಂತ್ಕೊಂಡು ಹೇಳ್ತಾ ಇರ್ತಾರೆ. ಎಲ್ಲ ಊರಿನಲ್ಲೂ ಉಂಟದು. ಒಂದು ಒಳ್ಳೆ ಉತ್ಸವ ಆಗಬೇಕಾದ್ರೆ 100 ಜನ ಎಲ್ಲ ಸೇರಿ ಮಾಡಿದ್ರು, 10 ಜನ ನಮಗೆ ಯಾಕೆ ಬೇಕು, ಅವರೇನು ಮಾಡ್ಕೊಳ್ಳಿ, ಮತ್ತೊಂದಾಗಲಿ. ನಿಜವಾಗ್ಲೂ ಕರ್ಮ ಕಳ್ಕೊಳಕ್ಕೆ ಒಂದಿದೆ. ಮಿಕ್ಕಿಹುದು ಕರ್ಮತ ನೆಕ್ಕಿ ಪೋಗಲು ದೇವ, ನಿಕ್ಕಿಹನು ಈ ಜನುಮ ಸೊಕ್ಯಾಕೆ ನಿನಗೆ, ಸಿಕ್ಕುವುದದ ಅವಕಾಶ ತಕ್ಕ ಪುಣ್ಯವ ಗಳಿಸಿ, ಚೊಕ್ಕಾಗಿ ತೆರಳು ನೀ ಮಂಕುಮನವೇ. ನಿನ್ನ ಕರ್ಮ ಕಳ್ಕೊಳ್ಳೋಕ್ಕೆ ಅಂತ ನಿಮಗೊಂದು 50-60 ವರ್ಷ ಕೊಟ್ಟು ಇಲ್ಲಿ ಬಿಟ್ಟಿದ್ದಾನೆ. ಎಲ್ಲೂ ಕರ್ಮ ತಳ್ಕೊಳ್ಳೋಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಅದಕ್ಕೆ 3 ಮಾರ್ಗ ಕೊಟ್ಟಿದ್ದಾನೆ ಇದರೊಳಗೆ. ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಿಂದಾದರೂ ದುರ್ಗೆಯನ್ನು ನೀನು ಆರಾಧಿಸು, ನೀನು ಗೆಲ್ತೀನಿ. ಜ್ಞಾನ ಮಾರ್ಗದಿಂದಾದರೂ ಬಂದು ಆರಾಧಿಸು, ಗೆಲ್ತೀನಿ. ಇವೆರಡೂ ಆಗಲಿಲ್ಲ, ಕರ್ಮ ಮಾರ್ಗದಿಂದ ನೀನು ಬರಬೇಕು. ಹೇಗೆ ಕರ್ಮ ಮಾರ್ಗ? ಒಂದಿಷ್ಟು ಚಪ್ರದಲ್ಲಾದರೂ ಏನಾದ್ರು ಕೆಲಸ ಮಾಡು, ವೇದಿಕೆಯಲ್ಲಾದರೂ ಕೆಲಸ ಮಾಡು, ಕುರ್ಚಿ ಎತ್ತಾದರೂ ಕೆಲಸ ಮಾಡು, ಎಂಜಿಲೆಲೆ ಆದರೂ ತೆಗೆದು ಕೆಲಸ ಮಾಡು, ದೇವಸ್ಥಾನ ಗುಡಿಸಿ ಆದರೂ ಕೆಲಸ ಮಾಡು, ಕರ್ಮ ಕಳೆದು ಹೋಗ್ತದೆ. ಇದನ್ನು ನಮ್ಮಲ್ಲಿ ಬಂದರೆ ಖಂಡಿತವಾಗಿ ನಾವು ಗೆದ್ದು ಬಿಡ್ತೇವೆ. ಇದು ಇಂಥ ಶ್ರೀಕಾರ ಇರ್ತಕ್ಕಂಥ ದೇವಿ, ಅವಳನ್ನು ನಾವು 3 ರೂಪದಲ್ಲಿ ನೋಡಿದ್ವಿ. ಈ 3 ರೂಪದಲ್ಲಿ ಇದ್ದಾಗಲೇ ಅವರೊಂದು ಚಂದವಾದ ಕತೆ ಹೇಳಿದರು ನಿಮಗೆ, ಭಂಡಾಸುರನ ಕತೆ. ಈ ಭಂಡಾಸುರನನ್ನು ಸಂಹಾರ ಮಾಡಬೇಕಾದ್ರೆ ದೇವಿ ಪ್ರಕಟಗೊಳ್ಳುವ ಮುಂಚೆ ಯಜ್ಞ ಮಾಡಿದರು ಅಂತ ಹೇಳಿದ್ರಲ್ಲ, ಆ ಯಜ್ಞಕ್ಕೆ ಕುಂಡ ಹೇಗೆ ಮಾಡ್ತಾರೆ ಗೊತ್ತಾ ನಿಮಗೆ? ಮಧ್ಯಭಾಗದಲ್ಲಿ ಯಜ್ಞ ಕುಂಡವನ್ನು ಮಾಡಿ 14 ಲೋಕಗಳನ್ನು ತೋರಿಸ್ತಕ್ಕಂಥ ತ್ರಿಕೋನಗಳನ್ನು ಹಾಕ್ತಾರೆ. ಅದರ ಸುತ್ತ 8 ಪದ್ಮಗಳು, ಅದರ ಸುತ್ತ 16 ಪದ್ಮಗಳನ್ನು ಹಾಕ್ತಾರೆ. ಅದರಲ್ಲಿ ಆ ಲಲಿತಾಂಬಿಕೆ ಪ್ರಕಟಗೊಳ್ಳೋದು. ಇದು ಶ್ರೀಚಕ್ರದ ವಿವರಣೆ. ಜಗತ್ತಿಗೆ ಇಡೀ ಸಂಪೂರ್ಣ ಬ್ರಹ್ಮಾಂಡ ಇರುವಂಥದ್ದನ್ನು ಆ ದೇವಿಯನ್ನು ಮಧ್ಯಭಾಗದಲ್ಲಿ ತೋರಿಸ್ತಾರೆ. ಇದು ಯಾರಿಗೂ ಸಹ ಗೊತ್ತಾಗಲಿಲ್ಲ ಭಾರತದಲ್ಲಿ. ನೋಡಿ, ಯಾವುದೇ ಒಬ್ಬ ತತ್ವಶಾಸ್ತ್ರಜ್ಞನಿಗೆ ಇದು ವಿಷಯವೇ ಗೊತ್ತಿಲ್ಲ. ಭಂಡಾಸುರನಿಗೆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದಂಥ ದೇವಾನುದೇವತೆಗಳು ಅದರಲ್ಲಿ ದೇವಿಯನ್ನು ತಂದರು ಅಂತ ಗೊತ್ತೇ ಇಲ್ಲ. ಅದು ಗೊತ್ತಿದ್ದದ್ದು ಶಂಕರಾಚಾರ್ಯರಿಗೆ ಮಾತ್ರ. ಶಂಕರಾಚಾರ್ಯರು ಮಧುರೆಗೆ ಹೋದಾಗ ಆ ಮಧುರೆಯಲ್ಲಿ ಮೀನಾಕ್ಷಿ ಬರ್ತಾಳೆ. ರಾತ್ರಿ ಓಡಾಡುವಂಥ ಸಂಚಾರದ ಸ್ಥಳ ಇದು, ಹೊರಗೆ ನಡಿ ಅಂತೇಳಿ ಅರ್ಚಕರೆಲ್ಲ ಓಡಿಸ್ತಾರೆ ಅವ್ರನ್ನ. ಅವ್ರು ಹೇಳ್ತಾರೆ, ಒಂದು ಮೂಲೆಯಲ್ಲಿ ನಾನು ಉಳ್ಕೊಳ್ತೇನೆ ಅಂತ, ನಾನೊಬ್ಬ ಒಟ್ಟು ಒಂದು ಮೂಲೆಯಲ್ಲಿ ಇರ್ತೇನೆ ಅಂತ. ಆಯಿತು ಅಂತ ಬಿಟ್ಟು ಹೋಗ್ತಾರೆ. ರಾತ್ರಿ ಮಧ್ಯರಾತ್ರಿ ಆದಾಗ ಒಂದು ರಭಸದ ಗಾಳಿ ಗರ್ಭಗುಡಿಯೊಳಗೆ ಬಂದಂಗೆ ಆಗತ್ತೆ. ಬಂದಾಗಾದಾಗ ಅವ್ರಿಗೆ ಗೊತ್ತಾಯಿತು ದೇವಿ ಬಂದ್ಲು ಅಂತ. ಅವರು ನೇರವಾಗಿ ಕೇಳ್ತಾರೆ, ತಾಯಿ ನಿನ್ನನ್ನು ನೋಡಲಿಕ್ಕೋಸ್ಕರ ನಾನು ಇಲ್ಲಿ ಕುಳಿತಿದ್ದೇನೆ, ನಿನ್ನ ದರ್ಶನ ಆಗಬೇಕು ನನಗೆ. ಆಗ ನನ್ನ ಜೊತೆಯಲ್ಲಿ ಪಗಡೆ ಆಡ್ತೀಯಾ ಅಂತ ಕೇಳ. ಸರಿ ಆಯಿತು ಅಂತೇಳಿ ಆ ಮೆಟ್ಟಿಲ ಮೇಲೆ ಅವಳು ಕೂರ್ತಾಳಂತೆ. ಕೆಳಭಾಗದಲ್ಲಿ ಶಂಕರಾಚಾರ್ಯ ಕೂರ್ತಾರೆ. ಕೂತಾಗ ಆಡ್ತಾ 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 ಅವಳು ಈ ಕಾಲಿನ ಅಂಗುಷ್ಟವನ್ನು ನೆಲದ ಮೇಲೆ ಊರಿ ಕೂತಿರ್ತಾಳೆ. ಅಂಗುಷ್ಟವನ್ನು ಪಾಯಿಂಟ್ ಮಾಡಿ ಅದಕ್ಕೆ ತ್ರಿಕೋನಗಳನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಇದು ಬಹಳ ಸೂಕ್ಷ್ಮವಾದ ವಿಷಯ. ತ್ರಿಕೋನಗಳನ್ನು ಬರಿತಾ 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 43 ತ್ರಿಕೋನಗಳನ್ನು ಬರೆದು ವೃತ್ತ ಹಾಕಿಬಿಡ್ತಾರೆ.
ವೃತ್ತ ಹಾಕಿದ ಮೇಲೆ ಪದ್ಮಗಳನ್ನು ಒಂದೊಂದು ಆಟ ಗೆಲ್ತಾ 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 ಪದ್ಮಗಳನ್ನು ಬರಿತಾ ಹೋಗ್ತಾನೆ. 16 ಪದ್ಮಗಳು ಮುಗಿದ ಮೇಲೆ ಮತ್ತೊಂದು ವೃತ್ತವನ್ನು ಹಾಕಿದರು. ಹಾಕಿ ಕಡೇ ಭಾಗ ಚೌಕವನ್ನು ಮಾಡಿದ್ರಂತೆ. ಮಾಡಿದ ಮೇಲೆ ಅವಳಿಗೆ ಕಾಲು ಬಿಗಿಯಾಗಿಬಿಡ್ತು. ಕಾಲನ್ನು ಎತ್ತಲಿಕ್ಕಾಗಲಿಲ್ಲ. ಏನು ಮಾಡಿದೆ ನೀನೀಗ ಕೇಳಿದ್ರಂತ. ಪ್ರಪಂಚವೇ ನಿನ್ನದು ತಾಯಿ, ಊರ್ಧ್ವಲೋಕ 7, ಅಧೋಲೋಕ 7. ಆ ಮೇಲ್ಭಾಗದ ಸಪ್ತಲೋಕಗಳು ಕೆಳಭಾಗದ ಸಪ್ತಲೋಕಗಳನ್ನು ಹಾಕಿ 14 ಲೋಕಗಳನ್ನು ಮಾಡಿ ಮಂಡಲವನ್ನು ಮಾಡಿದ್ದೇನೆ ಅಷ್ಟೇ. ಪದ್ಮಾನುವಂಥ ಪುಷ್ಪ ನೀನು 3 ಮಕ್ಕಳನ್ನು ಯಾವಾಗ ಜಗತ್ತಿಗೆ ಕೊಟ್ಟಿಯ ಆವಾಗ ಹುಟ್ಟಿದ ಪುಷ್ಪ. ಅದರ ದಳಗಳನ್ನೆಲ್ಲ ನಾನು ಇಟ್ಟಿದ್ದೇನೆ ಅಷ್ಟೇ. ಈಗ ನಿನ್ನನ್ನು ಬಿಗಿ ಮಾಡ್ತು ಅಂತಂದರೆ ಈ ಚಕ್ರದಲ್ಲಿ ನೀನು ಇದೆಯಾ ಅಂತ ಅರ್ಥ ಅಲ್ವಾ? ಆವಾಗ ಆಶ್ಚರ್ಯ ಆಯ್ತಂತ. ದೇವಾನುದೇವತೆಗಳು ಮಾಡಿದ ಯಜ್ಞದ ನಂತರ ನೀನು ಮಾಡಿ ನನ್ನನ್ನು ಬಂಧಿಸಿದೆಯಲ್ಲ, ಈ ಶ್ರೀಚಕ್ರವನ್ನು ಯಾರು ಇಷ್ಟು ಉಪಾಸನೆ ಮಾಡ್ತಾರೆಯೋ ಆ ಚಕ್ರದಲ್ಲಿ ನಾನು ಸಾನ್ನಿಧ್ಯವನ್ನು ವಹಿಸ್ತೇನೆ ಅಂತೇಳಿ ಆ ದೇವಿ ಅನುಗ್ರಹ ಮಾಡಿದ್ಲಂತ. ಅಂಥ ರೇಖಾಂಕಿತವಾಗಿರ್ತಕ್ಕಂಥ ಮ್ಯಾಥಮೆಟಿಕಲಿ ಆ ಚಕ್ರವನ್ನು ಬರೆದದ್ದು ಈ ಶಂಕರಾಚಾರ್ಯ. ಅದಕ್ಕೂ ಹಿಂದಕ್ಕೆ ನಾನು ಹೋದ್ರೆ ಅವಾಗ ಒಂದು ಮಾತು ಹೇಳಿಕೆ ನಾನು ಬಿಟ್ಟುಬಿಟ್ಟೆ. ಯಾವುದು? ನಿಮ್ಮ ದೇವಿ ಮಹಾತ್ಮೆ ಯಕ್ಷಗಾನ. ಇನ್ನು ಮೇಲೆ ಶರವೂರ್ನವರು ದೇವಿ ಮಹಾತ್ಮೆ ಯಕ್ಷಗಾನ ನೋಡುವಾಗ ನನ್ನನ್ನು ನೆನಪಿಸ್ಕೊಳ್ಬೇಕು. ಯಾಕೆ ಅಂತಂದರೆ ದೇವಿ ಮಹಾತ್ಮೆ ಯಕ್ಷಗಾನ ಕೇವಲ ಕಥೆ ಅಲ್ಲ, ಇಟ್ ಈಸ್ ಪ್ಯೂರ್ಲಿ ಫಿಸಿಕ್ಸ್. ಫಿಸಿಕ್ಸ್ ಏನು ಹೇಳುತ್ತೆ? ಜಗತ್ತಿನ ಸೃಷ್ಟಿ ಆಗುವಾಗ 3 ಎಲಿಮೆಂಟ್ಸ್ ಹೊರಗೆ ಬಂತು ಅಂತ. ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್. ನೀವೆಲ್ಲ ಸೈನ್ಸ್ ಓದ್ದವರಿಗೆ ಅರ್ಥ ಆಗತ್ತೆ, ಬೇರೆಯವರಿಗೆ ನಿದ್ರೆ ಬರ್ಬೋದು. ಲೈಟ್ ಹಾಕಿದ್ರಿಂದ ಕಣ್ಣು ಬಿಟ್ಕೊಳ್ಳಿ. ಏನಿದು 3 ಎಲಿಮೆಂಟು? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಇದನ್ನು ಇಂಗ್ಲೀಷ್ನಲ್ಲಿ ಬರೀಲಿಲ್ಲ ಅವರು, ಅದನ್ನು ಸಂಸ್ಕೃತದಲ್ಲಿ ಬರೆದ್ರು. ಅದಕ್ಕೊಂದು ರೂಪ ಕೊಟ್ಟರು. ವಿಷ್ಣು, ಬ್ರಹ್ಮ ಮತ್ತು ಶಿವ. ನೋಡಿ, ಇವತ್ತಿಗೂ ಕೂಡ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಒಟ್ಟಿಗಿರೋದು, ಎಲೆಕ್ಟ್ರಾನ್ ಅದಕ್ಕೆ ಸುತ್ತಾ ಇರೋದು. ದಿಸ್ ಇಸ್ ಕಾಲ್ಡ್ ಆಸ್ ಅಟಾಮಿಕ್ ಸ್ಟ್ರಕ್ಚರ್. ನೀವು ಯಾವ ಸೈನ್ಸನ್ನಾದರೂ ನೋಡಿ, ಇವತ್ತು ಈ ಸ್ಟ್ರಕ್ಚರ್ನ ಹೇಗೆ ಉತ್ಪತ್ತಿ ಆಯಿತು? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಒಟ್ಟಿಗಿರಬೇಕು, ಎಲೆಕ್ಟ್ರಾನ್ ಸುತ್ತಾ ಇರಬೇಕು. ಅದಕ್ಕೊಂದು ಸೃಷ್ಟಿಯ ಒಂದು ಕತೆ ಹುಟ್ಟಿಸಿದ್ಲು. ಏನು ಅಂತಂದರೆ, ಬ್ರಹ್ಮ ದೊಡ್ಡವನ, ವಿಷ್ಣು ದೊಡ್ಡವನ? ಈ ಬ್ರಹ್ಮ ಹೇಳ್ತಾನೆ ನಾನೇ ದೊಡ್ಡವನು. ಯಾಕೆಂತಂದ್ರೆ ನಾನು ಸೃಷ್ಟಿ ಮಾಡು, ನಾನು ಮಾಡಿದ ಮೇಲಲ್ವ ನೀನು ನೋಡ್ಕೊಳ್ಳೋದು. ವಿಷ್ಣು ಹೇಳ್ತಾನೆ ನೀನು ಏನೇ ಸೃಷ್ಟಿ ಮಾಡು ಅದನ್ನು ಪಾಲಿಸೋದು ನಾನು, ಹಾಗಾಗಿ ನಾನೇ ದೊಡ್ಡವನು. ಅವಾಗ ಒಂದು ರಾಜಿ ಬರ್ತಾರೆ. ಶಿವ ಹೇಳ್ತಾನೆ ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ನಾನು ನೋಡ್ತೇನೆ. ನೀವೊಂದು ಕೆಲಸ ಮಾಡಿ, ಬ್ರಹ್ಮ ಫಸ್ಟು ವಿಷ್ಣುವಿನ ಉದರದೊಳಗೆ ಹೋಗಿ ನೋಡು ಅಂತ. ವಿಷ್ಣುವಿನ ಹೊಟ್ಟೆ ಒಳಗೆ ಹೋಗಿ ಬ್ರಹ್ಮ ನೋಡ್ತಾನೆ. ನೋಡುವಾಗ ವಿಷ್ಣು ಫಸ್ಟ್ ಬ್ರಹ್ಮನ ಉದರದೊಳಗೆ ಹೋಗಿ ನೋಡ್ತಾನೆ. ನೋಡುವಾಗ ಸಂಪೂರ್ಣ ಬ್ರಹ್ಮಾಂಡ ಅಲ್ಲಿದೆ. ಬ್ರಹ್ಮನಿಗೆ ನಾಚಿಕೆ ಆಯಿತು. ಸೃಷ್ಟಿಗೆ ಬೇಕಾಗಿದ್ದು ಪೂರ್ತಿ ಇರೋದೇ ಇಲ್ಲಿ, ನಾನೆಂಥ ಅನ್ಯಾಯ ಮಾಡಿದೆ, ಹಾಗಾಗಿ ನನಗೇ ನಾಚಿಕೆ ಆಗಿದೆ. ಇದು ಏನಾರಾಗಲಿ, ಬ್ರಹ್ಮನಿಗೆ ನಾನು ಕ್ಷಮೆ ಕೇಳ್ತೀನಿ, ಹೊರಟೋಗ್ತೀನಿ ಈಗ ಅಂತ ಹೇಳಿದ್ರೆ, ಹೊರಗೆ ಬರಬೇಕಾದ್ರೆ ಬ್ರಹ್ಮ ಏನು ಮಾಡಿದ? ಈ ಒಳಗಡೆ ಇದಾನಲ್ಲ ವಿಷ್ಣು, ಅಹಂಕಾರದಲ್ಲಿ ಹೋಗಿದಾನಲ್ಲ, ಇವನಿಗೆ ನಾನು ತ್ಯಾಜ್ಯವನ್ನು ಹೊರಗೆ ಹಾಕುವಂಥ ಗುದದ್ವಾರವನ್ನು ಬಿಟ್ಟು ಮತ್ತೆಲ್ಲ ಬಾಗಿಲು ಹಾಕ್ತೇನೆ ಅಂಥೇಳಿ 9 ಬಾಗಿಲಲ್ಲಿ 8 ಬಾಗಿಲು ಕ್ಲೋಸ್ ಮಾಡಿದೆ. ಅವತ್ತೇ ನಾರಾಯಣ ಒಂದು ವೇದ ಪಾಠವನ್ನು ಮಾಡ್ತಾನೆ. ನಿಮ್ಮ ಆಪತ್ತು ಕಾಲ ಬಂದಾಗ ಹಿಂದೆ ಮುಂದೆ ನೋಡದೆ ಯಾವುದೇ ಆಗಲಿ ನೀವು ಒಂದು ಸರ್ತಿ ಬಚಾವಾಗಿ ಬರಬೇಕು ಅಂತ ಹೇಳಿ, ಅದೋ ಮಾರ್ಗದಿಂದ ಆ ಮೂಲಾಧಾರ ಚಕ್ರದಿಂದ ವಿಷ್ಣು ಹೊರಗೆ ಬಂದೇ ಬಿಟ್ಟ. ಅದರಿಂದಲೇ ಅವನಿಗೆ ಅಧೋಕ್ಷಜ ಅಂತ ಹೆಸರು. ಕೇಳಿದಿರಿ ಅಧೋಕ್ಷಜ ಅನ್ನುವಂಥ ಒಂದು ಶಬ್ದ ಅವನಿಗೆ ಹೆಸರು. ಈಗ ವಿಷ್ಣು ಹೊರಗೆ ಬಂದವನು ಹೇಳ್ದ ಬ್ರಹ್ಮನಿಗೆ, ಎಂಥ ಬ್ರಹ್ಮ ಅಂದರೆ ನೀನು ಬೃಹತ್, ನಿಜವಾಗಿಯೂ ನೀನೀಗ ನನ್ನೊಳಗೆ ಹೋಗಬೇಕು. ವಿಷ್ಣುವಿನ ಒಳಗಡೆ ಹೋದ ಬ್ರಹ್ಮ. ಹೋದ ತಕ್ಷಣ ಅವನಿಗೆ ಆಶ್ಚರ್ಯ ಆಯಿತು. ಹಿರಣ್ಯ ಗರ್ಭ
ಆದರೆ ಈ ವಿಷ್ಣು ಏನು ಮಾಡಿದ, ಎಷ್ಟು ಅಹಂಕಾರದಲ್ಲಿ ಬುದ್ಧಿ ಮಾಡ್ದ, ಒಂದೇ ಬಾಗಿಲಿಟ್ಟಿದ್ದ ಇವನು. ಸೃಷ್ಟಿಕರ್ತ ಅಂತ ಒಳಗೆ ಹೋದ್ನಲ್ಲ, ಬೇಕಾದ್ರೆ ಸೃಷ್ಟಿ ಮಾಡ್ಕೊಂಡು ಇನ್ನೊಂದು ಕಡೆ ಹೊರಗೆ ಬರಲಿ ಅಂತ ಹೇಳಿ ಅವನು 9 ಬಾಗಿಲು ಮುಚ್ಚಿಬಿಟ್ಟ. ಬ್ರಹ್ಮ ಒಳಗೆ ಉಳ್ಕೊಂಡ ತಕ್ಷಣ ಅವನಿಗೆ ಹೊರಗೆ ಬರುವುದೇ ಗೊತ್ತಾಗಲಿಲ್ಲ. ಗೊತ್ತಾಗದೇ ಇದ್ದಾಗ ಆ ದೇವಿಯನ್ನು ಮತ್ತೆ ಪ್ರಾರ್ಥನೆ ಮಾಡ್ದ, ಇದೇ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ದ, ನನಗೆ ಹೊರಗೆ ಬರಲಿಕ್ಕೆ ಒಂದು ಜಾಗ ಅಥವಾ ಒಂದು ಉಪಾಯ ಹೇಳು. ಆಗಲೇ ಇವನು ನಾರಾಯಣ ಏನು ಮಾಡಿದ್ದ, ಯೋಗ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದ. ಆವಾಗ ದೇವಿ ಹೇಳ್ತಾಳೆ, ನೀವು ತ್ರಿಮೂರ್ತಿಗಳ ಜೊತೆಯಲ್ಲಿ ಹುಟ್ಟಿರೋದು ಒಂದು ಏಕೈಕ ಪುಷ್ಪ, ಅದು ಪದ್ಮ. ಈ ಪದ್ಮವನ್ನು ನಿನ್ನ ನಾಭಿಯಲ್ಲಿ ಇಟ್ಕೊಂಡು ಬ್ರಹ್ಮನನ್ನು ಹೊರಗೆ ತೆಗೆಯೇ ಅಂತೇಳಿ. ಆದ್ದರಿಂದ ಅನಂತನ ಮೇಲೆ ಮಲಗಿದಂಥ ನಾರಾಯಣ ಪದ್ಮವನ್ನು ನಾಭಿಯಲ್ಲಿಟ್ಟದ್ರಿಂದ ಅವನಿಗೆ ಅನಂತ ಪದ್ಮನಾಭ ಅಂತ ಹೆಸರು ಬಂತು. ಈ ಅನಂತ ಪದ್ಮನಾಭ ಅನ್ನುವಂಥ ಹೆಸರಿಗೆ ಅಟಾಮಿಕ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಪ್ರೋಟಾನ್ ಅನ್ನುವಂಥ ನಾರಾಯಣನಿಗೆ ಪದ್ಮದ ಮುಖಾಂತರ ಬ್ರಹ್ಮ ಹೊರಗೆ ಬಂದದ್ರಿಂದ ನ್ಯೂಟ್ರಾನ್ ಅನ್ನುವಂಥ ಜೊತೆಗಿದ್ದು ಎಲೆಕ್ಟ್ರಾನ್ ಅನ್ನುವಂಥ ಶಿವ ಅದರ ಸುತ್ತ ತಿರುಗುವುದು. ದಿಸ್ ಈಸ್ ಆಟಮ್ ಅನ್ನುವಂಥದ್ದನ್ನ ಭಾರತ 1000 ವರ್ಷಗಳ, ಲಕ್ಷಾಂತರ ವರ್ಷಗಳ ಹಿಂದೆ ದೇವಿ ಭಾಗವತದಲ್ಲಿ ಹೊರಗೆ ತಂತು. ಇಂಥ ವೈಭವದ ಪುರಾಣ ನಮ್ಮದು. ಇವತ್ತಿಗೂ ಕೂಡ ನಿಮ್ಮಲ್ಲಿ ಲೈಟ್ ಹತ್ತಬೇಕು ಅಂತಂದರೆ 2 ಶಕ್ತಿ ಇರಬೇಕು. ಒಂದು ಆ್ಯನೋಡ್, ಇನ್ನೊಂದು ಕ್ಯಾಥೋಡ್. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಅದು ಯಾರು? ಒಂದು ಹರಿ, ಇನ್ನೊಂದು ಹರ. ಒಂದು ನಾರಾಯಣ, ಇನ್ನೊಂದು ಶಿವ. ಇವೆರಡು ಸೇರಿದರೆ ಮಾತ್ರ ಅದು ಶಕ್ತಿ ಉತ್ಪತ್ತಿ ಆಗೋದು. ಹಾಗಾಗಿನೇ ಇಂಥ ಒಂದು ಶಕ್ತಿ ಉತ್ಪತ್ತಿ ಆಗಲಿಕ್ಕೆ ಈ ಪುರುಷ ಶಕ್ತಿಗಳು ಸೇರಿರೋದು ಯಾವುದ್ರೊಳಗಡೆ? ಆ ದೇವಿಯ ಒಳಗಡೆ ಆಗಿರೋದ್ರಿಂದ ಎಲ್ಲ ಸೇರಿ ಅವಳಿಗೆ ಪರಬ್ರಹ್ಮ ಸ್ವರೂಪಿಣಿ ಅಂತ ಕರೆಯೋದು. ಈ ತ್ರಿಮೂರ್ತಿಗಳು ಕೂಡ ಅವಳಲ್ಲೇ ಸೇರಿರೋದ್ರಿಂದ ಅವಳಿಗೆ ಪರಬ್ರಹ್ಮ ಸ್ವರೂಪಿಣಿ ಅಂತ ಕರೆಯೋದು. ಅವಳಿಗೆ ಮಾತ್ರ ಶ್ರೀಕಾರ ಹಾಕೋದು. ಹಾಗಾಗಿನೇ ಶರವೂರ್ನವರು ಕೂಡ ಶ್ರೀ ದುರ್ಗಾ ಪರಮೇಶ್ವರಿ ಅಂತಲೇ ಹಾಕೋದು. ಎಲ್ಲರೂ ಕೂಡ ಶ್ರೀಕಾರ ಹಾಕೋದೇ ದೇವಿಗೆ. ಇದಕ್ಕೋಸ್ಕರ ಇದು ನಮ್ಮ ಸನಾತನರಿಗೆ ಗೊತ್ತಿರಲೇಬೇಕು. ಇವಳಿಗೆ ಬಣ್ಣ ಯಾವುದು ಅಂತ ಕೇಳಿದ್ರೆ ಕೆಂಪು ಬಣ್ಣ. ಕೆಂಪು ಬಣ್ಣ ಅಂತೇಳಿ ಏನೋ ಒಂದು ಕಲ್ಲರ್ ಹಚ್ಕೊಳ್ಳೋದಲ್ಲ. ಅರಶಿಣವನ್ನು ಭೂಮಿಯಲ್ಲಿ ಇರ್ತಕ್ಕಂಥ ಬಂಗಾರ ಅಂತ ಕರೆಯೋದು. ಭೂಮಿಯಲ್ಲಿರೋ ಬಂಗಾರ ಯಾವುದು ಅಂದರೆ ಹರಿದ್ರ ಅಂತ. ಅದಕ್ಕೆ ಎಲ್ಲಿವರೆಗೆ ಒಂದು ಶಕ್ತಿ ಅಥವಾ ಸ್ಥಾನಮಾನ ಅಂತಂದರೆ, ತಾಳಿ ಸಿಗಲಿಲ್ಲ ಅಂದರೆ ಅರಿಶಿಣವನ್ನಾದರೂ ನೀವು ಕೊಂಬನ್ನು ಕಟ್ಟಿಕೊಂಡು ತಾಳಿ ರೂಪದಲ್ಲಿ ಅದನ್ನು ಧರಿಸಬೇಕು ಅಂತ. ಇದು ಅರ್ಥ ಮಾಡ್ಕೋಬೇಕು ಹೆಂಗಸರು. ಇಂತಹ ಸ್ತ್ರೀ ರೂಪದ ಲಕ್ಷ್ಮಿಯನ್ನು ನೀವು ನಮಸ್ಕಾರ ಮಾಡ್ತಿರಲ್ಲ, ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ 2 ಕೈಯನ್ನು ಮುಗಿತೀರಿ ನೋಡಿ. ಅವ್ರು ಹೇಳಿಲ್ಲಿಗೆ ಬರ್ತೇನೆ. ಮೂಲಾಧಾರ ಚಕ್ರದಲ್ಲಿ ಕುಳಿತುಕೊಂಡು ಜಪ ಮಾಡಿದಾಗ ಮೂಲಾಧಾರ ಚಕ್ರ ಅರಳಬೇಕು, ಅದು ಸ್ಟಿಮ್ಯುಲೇಷನ್ ಆಗಬೇಕು. ಸ್ವಾಧಿಷ್ಠಾನ ಚಕ್ರ ಜಾಗೃತ ಆಗಬೇಕು. ಆಮೇಲೆ ಅನಾಹತ ಇದು ಮಣಿಪುರ ಚಕ್ರ ಯಾವುದು? ನಾಭಿ. ಈ ಮಣಿಪುರ ಚಕ್ರದಿಂದಲೇ ಆತ್ಮ ಗರ್ಭದೊಳಗಡೆ ಹೊಕ್ಕಿ ನೀವು ಶಿಶು ಆಗೋದು, ಮಗು ಆಗೋದು. ಆದ್ರಿಂದಲೇ ಹೊಕ್ಕಿ ಉಳಿದದ್ರಿಂದ ಇದಕ್ಕೆ ಹೊಕ್ಕಳು ಅಂತ ಹೆಸರು. ನೋಡಿ ಎಂಥ ಶಬ್ದ ಇದೆ. ಹೊಕ್ಕಿ ಉಳಿದದ್ರಿಂದ ಇದಕ್ಕೆ ಹೊಕ್ಕಳು ಅಂತ ಹೆಸರು. ಇಲ್ಲಿವರೆಗೆ ಅಷ್ಟೇ ಬಂತು. ಇನ್ನು ಮುಂದಿನ ಭಾಗ ಇದೆಯಲ್ಲ, ಇನ್ನು 3 ಚಕ್ರ ಇದೆಯಲ್ಲ, ಈ 3 ಚಕ್ರದಲ್ಲಿ ದೇವಿಯ ಶಕ್ತಿಗಳು ಉಳಿತವೆ. ಯಾವುದು? ಇಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಅನಾಹತ ಚಕ್ರದಲ್ಲಿ ಲಕ್ಷ್ಮಿ ಇರ್ತಾಳೆ. ಲಕ್ಷ್ಮಿ ಇರೋದ್ರಿಂದಲೇ ನೀವೆಲ್ಲರೂ ಆ ಕೈ ಮುಗಿಬೇಕಾದ್ರೆ, ನಮಸ್ಕಾರ ಮಾಡಬೇಕಾದ್ರೆ ನಾವು ಎದೆ ಹತ್ರ ಕೈ ತರೋದು. ಯಾರು ಹೊಟ್ಟೆ ಹತ್ರ ಕೈ ಇಡ್ತಾರೆ ನಮಸ್ಕಾರ ಅಂತ, ಎದೆ ಹತ್ರನೇ ಇಡೋದು. ನಿಮ್ಗೆ ಗೊತ್ತಿರಬೇಕಲ್ಲ ಕೈ ಯಾಕೆ ಮುಗಿತೇವೆ. ಈ ಕೈ ಮುಗಿಬೇಕಾದ್ರೆ ಇಷ್ಟು ಅರ್ಥ, ನಾವು ಎದೆ ಹತ್ರನೇ ಕೈ ಹಿಡಿದು ಮುಗಿಬೇಕು. ಆಮೇಲೆ ವಿಶುದ್ಧ ಚಕ್ರ, ಇಲ್ಲಿ ಲಕ್ಷ್ಮಿ ಆದರೆ ವಿಶುದ್ಧದಲ್ಲಿ ಶಾರದೆ. ಆಗ ಹೇಳಿದರು ಸ್ವರ ಬಂದು ವಾಕ್ಶಕ್ತಿ ಜಾಸ್ತಿ ಆಗಬೇಕು. ಇನ್ನು ಹಣೆ 2 ಭ್ರೂ ಮಧ್ಯದಲ್ಲಿ ಆಜ್ಞಾಚಕ್ರ. ಆಜ್ಞಾಚಕ್ರದಲ್ಲಿ ನಿಮ್ಮ ಲಕ್ಷಣ ಲಕ್ಷ್ಮೀ ಕಳೆ ಬರಬೇಕು ಅಂತಾದರೆ, ನಿಮ್ಮ ಮನೆಗೆ ದೃಷ್ಟಿ ಬೀಳಬಾರ್ದು ಅಂತಾದರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಂಪತ್ತು ಅಪಹರಿಸಲ್ಪಡಬಾರ್ದು ಅಂತಾದರೆ, ಇದೇ ಭೂಮಿಯಲ್ಲಿ ಬೆಳೆದಂಥ ಹರಿದ್ರ ಅಂದರೆ ಯಾವುದು? ಅರಿಶಿಣ ಕೊಂಬನ್ನು
ಸುಣ್ಣದೊಂದಿಗೆ ಬೆರೆಸಿ ಮಾಡಿರ್ತಕ್ಕಂಥ ಕುಂಕುಮವನ್ನು ಇಲ್ಲಿ ಧರಿಸ್ಬೇಕು. ಯಾವ ಹೆಣ್ಣುಮಗಳು ಅಲ್ಲಿ ಧರಿಸ್ತಾಳೋ ಅವರ ಮನೆಯಲ್ಲಿ ಲಕ್ಷ್ಮಿ ಸಾನ್ನಿಧ್ಯವನ್ನು ವಹಿಸ್ತಾಳೆ ಅಂತ. ಈ ಜಾಸ್ತಿ ದುಡ್ಡಾದಾಗ ಈ ಕುಂಕುಮ ಎಲ್ಲ ಹೇಸಿಗೆ ಆಗೋದು. ಕುಂಕುಮ ಹಚ್ಕೊಳ್ಳೋದೆಲ್ಲ ಒಂಥರ ಈ ಬಡವ್ರು ಹಚ್ಕೊಳ್ಳೋದು ಅಂತ ಆಗೋದು. ಆಮೇಲೆ ಇನ್ನೂ ಸ್ವಲ್ಪ ದುಡ್ಡಾದಾಗ ಈ ಬಟ್ಟೆ ಎಲ್ಲ ಜಾಸ್ತಿ ಆಗೋದು. ನೋಡಿ, ಬಹುತೇಕ ದುಡ್ಡು ಜಾಸ್ತಿ ಆದವರೆಲ್ಲ ಸ್ಲೀವ್ಲೆಸ್. ನಿಜವಾಗ್ಲೂ ಸ್ಲೀವ್ಲೆಸ್ ಹಾಕಬೇಕಾದವ್ರು ನಾವು, ನಮಗೆ ಸ್ಲೀವ್ ಇಲ್ಲ ನೋಡಿ. ಸ್ವಾಮಿಗಳು ಮಾತ್ರ ಸ್ಲೀವ್ಲೆಸ್, ನೀವೆಲ್ಲ ಸ್ಲೀವ್ ಇದ್ದೇ ಹಾಕಬೇಕು. ಯಾವುದೇ ಹೆಣ್ಣು ಮಗಳು ನಿಮ್ಮ ದೇಹವನ್ನು ಸಮಾಜಕ್ಕೆ ತೋರಿಸುವಂಥದ್ದಾಗಬಾರ್ದು. ಲಕ್ಷ್ಮಿಯನ್ನು ನೀವು ದುಡ್ಡನ್ನು ಯಾರು ಪ್ರಚಾರ ತೋರಿಸೋದಿಲ್ಲ ನೋಡಿ. ದುಡ್ಡು ಲೆಕ್ಕ ಮಾಡಬೇಕಾದ್ರೆ ಹಿಂಗೆ ಅಡ್ಡದೆಲ್ಲ ಇದ್ದು ಲೆಕ್ಕ ಮಾಡ್ತೀವಿ. ಅಂದರೆ ನೀವು ನಿಮ್ಮ ದೇಹ ಸ್ವರೂಪವನ್ನು ಸಮಾಜಕ್ಕೆ ತೋರಿಸಬಾರ್ದು. ಯಾರು ಕೈ ಬೋಳು, ಮೂಗು ಬೋಳು, ಹಣೆ ಬೋಳು, ಕಿವಿ ಬೋಳು, ಕೂದಲು ಬೋಳು ಎಲ್ಲ ಬೋಳು ಮಾಡ್ಕೊಂಡ್ರೆ ಅವ್ರಿಗೇನಂತ ಕರೆಯೋದು? ಬೋಳಿ ಅಂತಲೇ ಕರೆಯೋದು, ಹೌದಲ್ಲ? ಪೂರ್ತಿ ಬೋಳಿ ಆದರೆ ಅಂಥದ್ದು ಅವ್ರ ಮಕ್ಕಳಿಗೆ ಏನಂತಕ್ಕೆ ನನಗೆ ಕೇಳಬೇಡಿ. ಒಟ್ಟಿನಲ್ಲಿ ಇವರು ಹೀಗೇ ಸಂಸ್ಕಾರ ಕಳ್ಕೊತ ಹೋದರೆ ನಿಮ್ಮ ಮನೆಯೂ ಕೆಟ್ಟೋಗ್ತದೆ. ಮೊದಲು ದೇವಿ ಹತ್ರ ಓಡಿ ಬರೋಕ್ಕಿಂತ ಮುಂಚೆ ನೀವು ನಿಮ್ಮ ತಾಯಿ ತಂದೆಯರನ್ನು ಮೊದಲು ಚೆನ್ನಾಗಿ ನೋಡ್ಕೋಬೇಕು. ಬೆಂಗಳೂರಿನಲ್ಲಿ ಒಂದು ಕಾಯಿಲೆ ಇದೆ, ಗಂಡ ಹೆಂಡತಿ ಇಬ್ಬರೇ ಇರೋದು, ಮಕ್ಕಳು ಬೇಡ ಅಂತ. ಮಕ್ಕಳು ಬದಲಿಗೆ ನಾಯಿ ಸಾಕು. ನಾಯಿಗೆ ಎಂಥ ಟ್ರೀಟ್ಮೆಂಟ್! ಇವಾಗ ನಾಯಿಗೆ ರೆಸಾರ್ಟ್ ಆಗಿದೆ. ಅವರೆಲ್ಲ ಊರಿಗೆ ಬರಬೇಕಾದ್ರೆ ಈ ನಾಯಿನ ರೆಸಾರ್ಟಲ್ಲಿ ಬಿಟ್ಟು ಬರೋದು. ಆ ನಾಯಿಗೊಂದು ಕ್ಯಾಮ್ರಾ ಕಟ್ತಾರೆ, ಅದು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ದು, ಅದಕ್ಕೆ ಸ್ನಾನ ಮಾಡಿಸಿದ್ದು ಎಲ್ಲ ಇವರು ಊರಿಗೆ ಬಂದು ನೋಡ್ಕೊಳ್ಳೋದು. ಯಾವ ಕರ್ಮ! ಇಲ್ಲಿ ಮನೆಯಲ್ಲಿ ತಾಯಿಗೆ ಮಾತ್ರ ಕೊಡಲಿಕ್ಕಿಲ್ಲ, ಅಪ್ಪನಿಗೆ ಏನೂ ತೋರಿಸ್ಲಿಕ್ಕಿಲ್ಲ, ಕರ್ಕೊಂಡು ಹೋಗೋರಿಲ್ಲ. ಇಂಥ ಸ್ಥಿತಿಗೆ ಬಂದಿದ್ದಾರೆ. ಇನ್ನು ಅತ್ತೆ ಮಾವನ ಕತೆ ಅಂತೂ ದೇವರಿಗೇ ಗೊತ್ತು. ನಾನು ಟಿ ವಿನಲ್ಲಿ ಒಂದು ಸರ್ತಿ ಮಾತಾಡುವಾಗ ಹೇಳಿದ್ದೆ, ನಮ್ಮ ಕರಾವಳಿ ಭಾಗದಲ್ಲಿ ಒಂದು ಕಾಸರ್ಕ ಅಂತ ಒಂದು ಮರ ಇದೆ. ನೀವು ತುಳುನಲ್ಲಿ ಏನು ಹೇಳ್ತೀರಿ? ಕಾಯಲ್ ಮರ ಅಂತ. ಆ ಮರದ ಕೆತ್ತೆ ಇದೆಯಲ್ಲ, ಅದನ್ನು ಗಂಜಿಗೆ ಹಾಕಿ ತಗೊಂಡ್ರೆ ಬ್ಲಡ್ ಕ್ಲಾಟ್ ಇದ್ದದ್ದು ನೀರಾಗಿಬಿಡ್ತದೆ. ಎಲ್ಲೇ ಬ್ಲಡ್ ಕ್ಲಾಟ್ ಇದ್ರೆ, ಹಾರ್ಟಲ್ಲಿ ಬ್ಲಡ್ ಕ್ಲಾಟ್ ಇದ್ರು ಕೂಡ ಅಂಥದ್ದು ಒಂದು ವೇಳೆ ಆ ಗಂಜಿನ ತಗೊಂಡಾಗ ನರಗಳೆಲ್ಲ ಸ್ಟ್ರಾಂಗ್ ಆಗ್ತದೆ. ಅದ್ರ ಜೊತೆಯಲ್ಲಿ ನೀವು ತಿನ್ನಬೇಕಾದಾಗ ಒಂದು ಆಹಾರ, ದಿನಾ ತಿನ್ನುವಂಥ ಒಂದು ಆಹಾರವನ್ನು ತಿನ್ನಬಾರ್ದು. ನೀವು ಬಳಸ್ತೀರಿ, ದಿನಾ ಒಂದು ಅದಕ್ಕೆ ಬಳಸ್ತೀರಿ ಅಡುಗೆಗೆ, ಅದನ್ನು ತಿನ್ನಬಾರ್ದು. ಅದು ಏನಾದ್ರು ಜೊತೆಗೆ ತಿಂದ್ರಿ ಅಂದರೆ ಗೊತ್ತಿಲ್ಲದಂಗೆ ಸತ್ತೋಗ್ಬಿಡ್ತಾರೆ, ವಿಷ ಆಗಿ ಗೊತ್ತಿಲ್ದಂಗೆ. ಮತ್ತದು ನೀವು ಯಾವುದೇ ಪೋಸ್ಟ್ ಮಾರ್ಟಮಲ್ಲೂ ಸಿಕ್ಕುವುದಿಲ್ಲ ಯಾಕೆ ಸತ್ತರು ಅಂತ, ಸತ್ತೋಗ್ಬಿಡ್ತಾರೆ. ಅಷ್ಟು ಹೇಳಿ ಬಂದೆ. ನಾನು ವಾಪಸ್ ಬಂದ ಮೇಲೆ ನನಗೊಂದು 200 ಫೋನ್ ಬಂದಿರ್ಬೋದು. ಅದು ಇನ್ನೊಂದು ಯಾವುದೋ ಹೇಳಿದ್ರಲ್ಲ ಸ್ವಾಮೀಜಿ, ಅದೊಂದು ಹೇಳಿಬಿಡಿ ಅಂತ. ಅಂದರೆ ಸುಮಾರು ಜನ ಸಾಯಿಸ್ಲಿಕ್ಕೆ ತಯಾರಿದ್ದಾರೆ ಅಂತ. ಎಷ್ಟು ಜನ ಅತ್ತೆಯರು ಸಾಯ್ಬೇಕೋ ಗೊತ್ತಿಲ್ಲ, ಎಷ್ಟು ಜನ ಗೊತ್ತಿಲ್ಲ. ಇಬ್ಬರು ಕ್ಲಾಸ್ಮೇಟ್ಸು ಹೀಗೆ ಮಂಗಳೂರಿನಲ್ಲಿ ಒಟ್ಟಾದ್ರಂತೆ. ಒಬ್ಳು ಶರವೂರ್ನವಳು, ಒಬ್ಳು ಕುಕ್ಕೆವಳು. ಇಬ್ಬರು ಒಟ್ಟಾಗಿ ಸುಮಾರು ವರ್ಷ ಆಯಿತು ಮದುವೆ ಆಗಿ. ಅವಳು ಕೇಳಿದ್ಲಂತೆ, ಹೌದೇನೆ ಸುಜಾತ, ನಿಮ್ಮ ಅತ್ತೆ ಹೇಗಿದ್ದಾರೆ ಅಂತ. ಹೌದೇ, ನಮ್ಮ ಅತ್ತೆ ನಮ್ಮಲ್ಲಿ ತೋಟ ಇತ್ತಲ್ಲ, ಅಲ್ಲಿ ಬಾವಿ ಇತ್ತಲ್ಲ, ಆ ಬಾವಿಗೆ ಬಿದ್ದು ಸತ್ತೋದ್ರು. ಇವಳೇನು ಹೇಳಬೇಕು? ಹೌದಾ, ನಮ್ಮನೇನೂ ಅತ್ತೆನೂ ಇದ್ದಾರೆ, ಬಾವಿನೂ ಇದ್ದಾರೆ, ಏನು ಪ್ರಯೋಜನ? ಅದಕ್ಕೆ ಅವಳು ಹೇಳಿದ್ಲಂತೆ, ಅತ್ತೆ ಇದ್ದು ಬಾವಿ ಇದ್ದು ಪ್ರಯೋಜನ ಅಲ್ಲ, ನಮ್ಮ ಪ್ರಯತ್ನ ಇರಬೇಕು ಅಂತ. ಇವಳು ಯಾವತ್ತೂ ದೂಡಿ ಬಿಟ್ಟಿದ್ದಾಳೆ. ಇಂಥ ನಮ್ಮಲ್ಲಿ ಇದ್ದವರಿಗೆ, ಅಲ್ಲೇ ಮನೆಯನ್ನು ಸರಿ ನೋಡ್ಕೊಳ್ದಿದ್ದವರಿಗೆ ದೇವರು ಇನ್ನು ಹೇಗೆ ಸರಿ ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ವಾ? ನಮ್ಮ ಮನೆ ನಮಗೆ ಶುದ್ಧವಾಗಿರಬೇಕು. ಒಂದು ಪಾಯಿಂಟ್ ನಿಮಗೆ ಹೇಳಿ ನಮ್ಮ ಪ್ರವಚನ ನಿಲ್ಲಿಸ್ತೇನೆ. ಏನಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಶ್ರೀ ಮತ್ತು ಮತ್ ಎರಡೂ ಸೇರಿ ಶ್ರೀಮತಿಯಾಗುವಂಥ ಈ ಮದ ಬಂದ ಸಂದರ್ಭಕ್ಕೆ ನಿಮ್ಮನ್ನು ಬದಲಾಯಿಸಿ ಜೀವನ ಕೊಡ್ತಕ್ಕಂಥದ್ದೇ ಅದು ಮತ್ ಮತ್ತು ವೇ ಸೇರಿ ಮದುವೆ ಅಂತ ಆಗೋದು. ಮದುವೆ ಅಂತ ಆಗುವಾಗ ನೀವು ಎಷ್ಟು ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದೀರಿ ಇತ್ತೀಚೆಗೆ ನಮ್ಮ ಎಕ್ಸ್ಪೆಷಲಿ ಹಿಂದೂಗಳು ಅಂತಂದರೆ, ಮದುವೆ ಸಮಾರಂಭಗಳಲ್ಲಿ
ಪಂಚಮಕಾರಗಳನ್ನು ಬಳಸಬಾರ್ದು. ಮೀನು, ಮಾಂಸ, ಮದ್ಯ, ಮಾದಕ, ಮದಿರೆ ಇವುಗಳನ್ನು ಬಳಸಬಾರ್ದು. ಶುದ್ಧತೆಯಲ್ಲಿ ಮದುವೆ ಮಾಡಬೇಕು. ಮದುವೆ ಮಾಡುವಂಥ ರೂಪದಲ್ಲೂ ನೋಡಿ, ದೇವಿಯನ್ನು ನಾವು ಸೃಷ್ಟಿಗೆ ರೂಪ ಶಿವಲಿಂಗವನ್ನು ತೋರಿಸಿದ್ವಿ. ಶಿವಲಿಂಗದ ಅರ್ಥ ಏನು? ಯೋನಿ ಮತ್ತು ಲಿಂಗ ಎರಡೂ ಸೇರಿದ್ದು ಶಿವಲಿಂಗ ಅಷ್ಟೇ. ಅದನ್ನು ಗೌಪ್ಯತೆಯಲ್ಲಿ ಇಡಬೇಕು. ಯಾವುದೇ ದೇವಸ್ಥಾನದ ಹೊರಗಡೆ ಇರತಕ್ಕಂಥ ಕಾಮದ ಭಂಗಿಗಳನ್ನು ಮಾಡಿ, ನಿಮ್ಮ ಮನಸ್ಸು ಪರಿಪಕ್ವನ ಮಾಡಿ, ಕಾಮವನ್ನು ಗೆದ್ದು ನೀವು ಒಳಗೆ ಬರ್ತೀರಿ ಅಂತಾದರೆ ದೇವರನ್ನು ನೋಡಿ ಅಂತೇಳಿ ಎಲ್ಲ ಹಳೆಯ ದೇವಸ್ಥಾನಗಳಲ್ಲಿ ಅದನ್ನು ತಂದರು. ಅದರ ಅರ್ಥ ಏನು ಅಂತಂದರೆ, ನೀವು ಗಂಡು ಮತ್ತು ಹೆಣ್ಣು ಸೇರ್ತಕ್ಕಂಥ ವಿಷಯಗಳನ್ನು 4 ಗೋಡೆ ಮಧ್ಯದಲ್ಲೇ ಇಡಬೇಕು. ಎಲ್ಲೂ ಸಹ ಹೊರಗಡೆ ಅದನ್ನು ತೋರಿಕೆಗೆ ತರಬಾರದು. ಇವತ್ತಿನ ದಿವಸ ಮದುವೆ ಮಾಡ್ತಕ್ಕಂಥ ಗಂಡು, ಮದುವೆ ಮಾಡ್ತಕ್ಕಂಥ ಹೆಣ್ಣು, ಮದುವೆಗಿಂತ ಮುಂಚೆ ಒಂದು ಫೋಟೋಶೂಟ್ ಶುರುವಾಗಿದೆ. ಈ ಫೋಟೋಶೂಟಿಗೆ ಏನಂತಾರೆ? ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅನ್ನೋದು ನಿಜವಾಗ್ಲೂ ಧರ್ಮಬಾಹಿರ. ನೀವು ಗಂಡ ಹೆಂಡತಿ ನಿಮ್ಮ ಬದುಕನ್ನು ಪ್ರಸ್ಥದಲ್ಲಿ ಇಟ್ಕೊಳ್ಳೋದು ನಿಮ್ಮಿಬ್ಬರ ಮಧ್ಯವೇ ಇರಬೇಕಾದಂಥ ಗೌಪ್ಯತೆ ಬಿಟ್ಟರೆ, ಅದು ಕಂಡವರಿಗೆ ತೋರಿಸ್ತಕ್ಕಂಥ ವಿಡಿಯೋ ಮಾಡುವಂಥದ್ದಾಗಲಿ ಫೋಟೋ ಮಾಡೋದಂತಾಗಲಿ ಮಾಡಬಾರ್ದು. ಇದು ನಿಮ್ಮ ಜೀವನ ಶಾಶ್ವತವಾಗಿರೋದಿಲ್ಲ. ಯಾವುದೇ ಗಂಡ ಹೆಂಡತಿ ಗದ್ದೆ ಬೈಲಲ್ಲೆಲ್ಲ ಶೋಕಿ ಮಾಡಿದ್ದು ಸಂಸ್ಕಾರ ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ಇವತ್ತಿನಿಂದ ನೀವು ಏನು ಮಾತಾಡ್ತೀರಿ, ಯಾರಿಗಾದರೂ ಹಿರಿಯರು ಹೇಳ್ತಾ ಹೋಗಿ, ಫೋಟೋಶೂಟ್ ಅನ್ನುವಂಥದ್ದು ಪ್ರಸ್ತುತಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಎಲ್ಲ ಥರದ ಭಂಗಿಗಳು, ಎಲ್ಲ ಥರದ್ದು ಕೂಡ ಫೋಟೋಗ್ರಾಫರ್ ಮುಂದ್ಗಡೆ ತೋರಿಸ್ತಕ್ಕಂಥದ್ದಿದ್ದರೆ ಇನ್ನೆಂಥ ಜನ್ಮದ ನಿಮ್ಮದು ಮದುವೆ ಆಗ್ತದೆ. ಆದ್ದರಿಂದ ಅದನ್ನು ಎಲ್ಲ ನಿಲ್ಲಿಸಿಬಿಡಬೇಕು. ದೇವರು ತೋರಿಸುವಂಥದ್ದೇ ಅದಕ್ಕೆ. ಎಷ್ಟೇ ಇದ್ದರೂ ಕೂಡ ನಮ್ಮ ಗೌಪ್ಯತೆಯನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ಅದು ನಮ್ಮತನ ಉಳಿತದೆ ಅಂತ ಹೇಳ್ತಾ, ಇನ್ನು ಒಂದೇ ಒಂದು ಮಾತು ನಿಮ್ಗೆ ಅವಾಗೊಂದು ಹೇಳಿದೆ. ಶ್ರೀಕಾರಗಳೆಲ್ಲ ಸರಿ, ಸ್ವಾಮಿಗಳಿಗೆ ಯಾಕೆ 3 ಶ್ರೀ ಹಾಕೋದು ಅಂತ ಸಮಯ ಆಯಿತು ಅಂತ ಕಾಣ್ತದೆ. ಆದ್ದರಿಂದ ಹೇಳಿಬಿಡ್ಲ, ಸ್ವಾಮಿಗಳಿಗೆಲ್ಲ 3 ಶ್ರೀ ಯಾಕೆ ಹಾಕಬೇಕಂತ ಅದು ನಮ್ಮ ಹಿಂದೂ ಧರ್ಮದವರಿಗೆ ಗೊತ್ತಿರಬೇಕಲ್ವ. ಅದಕ್ಕೋಸ್ಕರ ಯಾರು ಸನ್ಯಾಸಿಗಳಾಗ್ತೇವೆ ಆಗುವ ಮುಂಚೆ ನಮಗೆ ತಿಥಿ ಆಗಬೇಕು. ಈ ಶರೀರ ಅದಕ್ಕೆ ಸಂಪೂರ್ಣವಾಗಿ ಏನು ನಮ್ಮ ಕರ್ಮಗಳನ್ನು ಮಾಡ್ತೀವೋ ಅದು ಮುಗಿದೋಗ್ಬಿಡಬೇಕು. ಮುಗಿದ ಮೇಲೆ ಈ ಜನ್ಮದಲ್ಲಿ ಕೇವಲ ಆತ್ಮವನ್ನು ಹಿಡ್ಕೊಂಡು ಓಡಾಡಲಿಕ್ಕೋಸ್ಕರ ಅಷ್ಟೇ ಈ ಶರೀರ ಇಡಬೇಕು. ಹಾಗಾಗಿ ಬೆಂಕಿಯನ್ನು ನಮಗೆ ಸುತ್ತಬೇಕು ಅಂತ ಕಾವಿ ಸುತ್ತಿದ ಮೇಲೆ ಇದರಲ್ಲಿ ಆತ್ಮ ಸಂಚಾರ ಆಗ್ತದೆ ವಿನಃ ದೇಹಕ್ಕೆ ಬೆಲೆ ಇಲ್ಲ. ಆದ್ದರಿಂದ ನಮಗೆ ಮಾತ್ರ ತುಳಸಿ ಹಾರವನ್ನು ಹಾಕೋದು. ನಿಮ್ಗೆ ಯಾರಿಗಾರು ತುಳಸಿ ಹಾರ ಹಾಕೋತೀರಾ? ಇಲ್ಲಿ 2 ಇದೆ. ಸದ್ಯಕ್ಕೆ ಬೇಡ ಸ್ವಾಮೀಜಿ ಅಂತೀರಿ. ಯಾಕೆ ಅಂತಂದರೆ ನಿಮಗೆ ಹಾಕೋದು ಕಡೇ ಯಾತ್ರೆ ಸಂದರ್ಭದಲ್ಲಿ, ಅದು ಇನ್ನು ಭಾಳ ದೂರ ಹೋದರೆ ಒಳ್ಳೆಯದು. ಹಾಗಿದ್ರೆ ಹೆಣಕ್ಕೆ ಹಾಕೋದು ತುಳಸಿ ಹಾರ ನಮಗೆ ಹಾಕಿದ್ರಲ್ಲ ನೀವು, ಹೌದಲ್ಲ? ಹಾಗಲ್ಲ. ಅದು ನಾವು ದಿವ್ಯಾತ್ಮವಾಗಿದ್ದರಿಂದ ಈ ಶರೀರಕ್ಕೆ ದಿವ್ಯ ಶರೀರ ಅಂತ ಕರೆಯೋದು. ಹಾಗಾಗಿ ದಿವ್ಯ ಸಾನ್ನಿಧ್ಯ ಅಂತ ನೀವು ಈ ಇನ್ವಿಟೇಷನಲ್ಲಿ ಬರಿತೀರಿ. ಆದ್ದರಿಂದ ಯಾವ ಆತ್ಮಕ್ಕೆ ಈ ಶರೀರ ರಥವಾಗಿರ್ತದೆಯೋ, ಆತ್ಮಾನಂ ರತಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಮೇವಚ ಮರ್ತೆ ಹೋಗ್ಬಿಡುತ್ತೆ ನನಗೆ. ಇದು ಇಂದ್ರಿಯಾಣಿ ಹಯನಾವು ವಿಷಯಾಂಸ್ತೇಷು ಗೋಚರ ಅನ್ನಂತ ಕಠೋಪನಿಷತ್ತಲ್ಲಿ ಹೇಳಿದೆ. ಈ ಆತ್ಮವನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಈ ಶರೀರವನ್ನು ನಿಲ್ಲಿಸಿ ಮಾತಾಡಬಾರ್ದು. ಹಾಗಾಗಿ ಸ್ವಾಮಿಗಳು ಅವರನ್ನು ನಿಲ್ಲಿಸಿ ನೀವು ಹಾರ ಹಾಕಿಸ್ಕೊಳ್ಬಾರ್ದು. ಆದ್ದರಿಂದ ನಾವೇ ಕೂತೇ ಹಾಕೋದು. ಅರ್ಥ ಆಯ್ತು ಯಾಕೆ ಸ್ವಾಮಿಗಳು ಕೂತೇ ಇರ್ತಾರೆ ಅಂತ? ಸ್ವಾಮಿಗಳು ನಿಂತು ಭಾಷಣ ಮಾಡೋದಿಲ್ಲ. ಯಾಕೆಂತಂದ್ರೆ ನಿಂತು ನೀವು ಮಾಡಿಸಬಾರ್ದು. ನಿಂತು ಮಾಡಿಸಿದರೆ ತೊಂದರೆ. ಹಾಗಾಗಿ ಸ್ವಾಮಿಗಳಿಗೆ ಮಾತ್ರ ಕೂತಲ್ಲೇ ನೀವು ಮಾಡಬೇಕು. ಇನ್ನು ದೇವಿಯ 3 ರೂಪಗಳು ನೀವು ಯಾರಿಗಾರು ನಮಸ್ಕಾರ ಮಾಡಿ,
ಸ್ವಾರ್ಥ ಇಟ್ಕೊಂಡೇ ನಮಸ್ಕಾರ ಮಾಡೋದು. ಸ್ವಾಮಿಗಳಿಗೆ ಮಾತ್ರ ಸ್ವಾರ್ಥ ಇಲ್ಲದೆ ನಮಸ್ಕಾರ ಮಾಡೋದು. ನೋಡಿ, ಲಕ್ಷ್ಮಿ, ಸರಸ್ವತಿ ಮತ್ತು ದುರ್ಗೆ, ಈ ಮೂರು ಶಕ್ತಿಗಳಿಗೆ ನೀವು ನಮಸ್ಕಾರ ಮಾಡೋದು. ದುರ್ಗೆಗೆ ನಮಸ್ಕಾರ ಮಾಡ್ತೀರಿ, ರಾಜಕಾರಣಿಗಳಿಗೆ. ಈಗ ಯಾರೋ ರಾಜಕಾರಣಿ ಮಿನಿಸ್ಟ್ರ್ ಬಂದ್ರೆ ನಮಸ್ಕಾರ ಮಾಡ್ತೀರಿ. ಏನು ಭಕ್ತಿನಲ್ಲ, ಭಕ್ತಿ ಇಲ್ಲ, ಏನಿಲ್ಲ, ಸುಮ್ಮನೆ ನಾನು ನೋಡಲಿ ಅಂತ ನಮಸ್ಕಾರ ಮಾಡೋದು. ಗೊತ್ತಾಗ್ತದೆ ಎಲ್ಲರೂ ಅಪ್ಲಿಕೇಶನ್ ಹಿಡ್ಕೊಂಡು ಬಂದರೆ ಬೇಕಾಗ್ತದೆ ಅಂತ. ಭಕ್ತಿ ಇಲ್ಲ. ಇನ್ನು ಭಾರಿ ದುಡ್ಡಿನವ್ರು ಬಂದರೆ ನಮಸ್ಕಾರ ಮಾಡೋದು. ಮುಂದಿನ ಸರ್ತಿ ಏನಾರು ಈ ಮಂಡಲೋತ್ಸವಕ್ಕೆ ಏನಾರು ಕೊಟ್ಟರೆ ಕೊಡಲಿ ಸ್ವಲ್ಪ ಅಂತ ನಮಸ್ಕಾರ ಮಾಡೋದು. ಎರಡೂ ಸ್ವಾರ್ಥ. ಇನ್ನು ನಮ್ಮಂಥ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡೋದು. ಇಲ್ಲಿ ದುಡ್ಡು ಸಿಕ್ಕುವುದಿಲ್ಲ, ನಿಮ್ಮ ಅಪ್ಲಿಕೇಶನ್ಗೂ ಬೆಲೆ ಇಲ್ಲ, ಸ್ವಾಮಿಗಳ ಹತ್ರ ಎಂತ ಇಲ್ಲ, ಹಿಡಿದ್ರೆ ರಟ್ಟೆ, ಎಳೆದ್ರೆ ಬಟ್ಟೆ, ಆದರೂ ನಮಸ್ಕಾರ ಮಾಡ್ತೀರಿ. ಯಾಕೆ ಅಂತಂದರೆ ಸರಸ್ವತಿ ಇದ್ದಾಳೆ ಅಂತ. ಇಲ್ಲಿ ನಿಸ್ವಾರ್ಥ ನಮಸ್ಕಾರ ನೀವು ಮಾಡೋದ್ರಿಂದ ಈ ನಮಸ್ಕಾರವನ್ನು ತ್ರಿಮೂರ್ತಿಗಳು ತಗೊಳ್ತಾರೆ. ತ್ರಿಮೂರ್ತಿಗಳು ತಗೊಳ್ಳೋದ್ರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರಿಗೆ ನಿಮ್ಮ ನಮಸ್ಕಾರ ಮುಟ್ತು. ಒಂದು. ಇನ್ನೊಂದು, ಭುವನದಲ್ಲಿ ನಾವು ಓಡಾಡಿ ನಿಮ್ಮ ಜೊತೆಗಿರೋದ್ರಿಂದ ಒಂದು ಶ್ರೀ, ಆತ್ಮ ಸಂಸ್ಕಾರ ಮಾಡಿ ಸ್ವರ್ಗಕ್ಕೆ ನಮ್ಮ ದೇಹವನ್ನು ಸಂಸ್ಕಾರ ಮಾಡಿಕೊಟ್ಟಿದ್ದರಿಂದ ಒಂದು ಶ್ರೀ, ಪಿತೃದೇವತೆಗಳಿಗೆ ಸರಿಸಮಾನವಾಗಿ ನಮ್ಮನ್ನು ನೋಡಿ ಪುನಃ ಇನ್ನೊಂದು ಹೆಸರು ಇಟ್ಟಿದ್ರಿಂದ ಸನ್ಯಾಸದ ನಾಮ ಇರೋದ್ರಿಂದ ಭುವಕ್ಕೆ ಭುವ ಸುವಹ 1, 2, 3 ಈ 3 ಶ್ರೀಗಳನ್ನು ಸನ್ಯಾಸಿಗಳಿಗೆ ಹಾಕುವ ಉದ್ದೇಶ ಇಷ್ಟೇ. ಬಹುಶಃ ಇದು ಶರವೂರ್ನವರಿಗೆ ಮಾತ್ರ ಗೊತ್ತಾಯ್ತು, ಬಿಟ್ಟರೆ ಇನ್ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇಷ್ಟು ಶ್ರೀಯ ಮಹತ್ವ ನಮ್ಮ ಧರ್ಮದಲ್ಲಿ ಹೇಳಿದೆ ಅಂತ ಹೇಳ್ತಾ ಭಾಳ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಬೆಂಗಳೂರಿಂದ ನಾವು ಬಂದಿದ್ದೀವಿ, ಸುಮಾರು 300 ಕಿಲೋಮೀಟ್ರು. ಅಷ್ಟು ದೂರಿಂದ ಬರಲಿಕ್ಕೆ ಹೋಗಲಿಕ್ಕೆ ನಮಗೆ ಸುಮಾರು 10 ಗಂಟೆ ಹೋಗಿದೆ. ಹಾಗಾಗಿ ಒಂದು 20-25 ನಿಮಿಷ ನಾವು ಮಾತಾಡಲೇಬೇಕು. ನಿಮಗೆ ತಾಪತ್ರೆ ಆದರೆ ಸುಧಾರಿಸ್ಕೊಳ್ಬೇಕು, ಏನು ಮಾಡ್ಲಿಕ್ಕೆ ಸಾಧ್ಯ. ನಾವು ಊದಿದ ಶಂಕ ಊದಲೇಬೇಕು. ಇನ್ನೊಂದು, ನಮಗೆ ಹಿಂದೂ ಸ್ವಾಮಿಗಳಿಗೆ ದೊಡ್ಡ ಸಂಕಷ್ಟ ಏನಂದರೆ, ಕ್ರಿಶ್ಚಿಯನ್ರಾದರೆ ನೀವು ಭಾನುವಾರ ಚರ್ಚಿಗೆ ಹೋಗ್ತೀರಿ, ಬೈಬಲ್ ಹೇಳ್ತಾರೆ ಕೇಳ್ತಾರೆ. ಮುಸ್ಲಿಮರಿಗಾದರೆ ಮೌಲಿಗಳಿಗೆ ಪ್ರತಿ ಶುಕ್ರವಾರ ಹೋಗ್ತಾರೆ ಸಾಬ್ರುಗಳು, ಅವರೆಲ್ಲ ಕೇಳ್ತಾರೆ. ನಮ್ಮಲ್ಲಿ ಹಿಂದೂಗಳು ಬನ್ನಿ ಒಂಚೂರು ಹೇಳ್ಕೊಡ್ತೀನಿ ಅಂದರೆ ರೆಸ್ಟ್ ತಗೊಳ್ಳಿ ಸ್ವಾಮೀಜಿ ಸ್ವಲ್ಪ ಅಂತ, ಪುರ್ಸೊತ್ತಿಲ್ಲ. ನಮಗೆ ಯಾವಾಗ ನೀವು ಹಿಂಗೆ ಸೇರಿದ್ರೋ ಸಿಕ್ಕಿದಾಗಲೇ ಒಂದಿಷ್ಟು ಹೇಳಿಬಿಡಬೇಕು, ಮತ್ತು ಸಿಕ್ಕುದೇ ಇಲ್ಲ. ಹಾಗಾಗಿ ನಾವು ಒಂದಿಷ್ಟು ಹೇಳಿದಾಗಲೂ ನೀವೆಲ್ಲ ಇಷ್ಟು ಜನ ಈಗ ಸಾಲಾಗಿ ನಿಂತು ಕೇಳ್ತೀರಿ ಅಂದಾಗಲೇ ಅದು ಹೇಳಿದ್ದಕ್ಕೂ ಸಾರ್ಥಕ. ಇಷ್ಟು ಆ ದುರ್ಗಾ ಪರಮೇಶ್ವರಿ ಪಾದಕ್ಕೆ ಅರ್ಪಣೆ ಆಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಅವಳ ಕೃಪೆ ಸಿಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತೇವೆ. ಕಳೆದ 6 ತಿಂಗಳಿಂದ ಸುಮಾರು 10ರಿಂದ 12 ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೇನೆ. ಕಳೆದ ತಿಂಗಳು ಒಂದಷ್ಟು ದಿನದ ಹಿಂದೆ ಉಜಿರೆಯಲ್ಲಿ ಬಹಳಷ್ಟು ದೊಡ್ಡ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ್ದು ನಡೆಯಿತು. ಬಹುಶಃ ಎಲ್ಲ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳ ಧಾರ್ಮಿಕ ಸಭೆಗಳಲ್ಲಿ ಒಂದೊಂದು ಧಾರ್ಮಿಕ ಉಪನ್ಯಾಸಗಳಿರ್ತದೆ. ಹಲವಾರು ಬಾರಿ ಕೇಳಿದ್ದೇನೆ, ಹಿಂದುತ್ವದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಹಲವಾರು ಭಾಷಣಗಳನ್ನು ಮಾಡುವವರು. ನಮ್ಮ ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮದ ಬಗ್ಗೆ ನಾವು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತೇಳಿ ಹೇಳುವುದನ್ನು ನಾನು ಕಂಡಿದ್ದೇನೆ. ಬಹುಶಃ ಇವತ್ತು ಶರವೂರಿನ ಈ ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವದ ವೈಭವವನ್ನು ಗಮನಿಸಿದರೆ, ಇಲ್ಲಿ ಸೇರಿದಂತಹ ಭಕ್ತರು, ಇಲ್ಲಿನ ಭಕ್ತರು 1ನೇ ಕ್ಲಾಸ್ನ ಮಕ್ಕಳಿಂದ ಹಿಡಿದು 80-90 ವರ್ಷದ ವಯಸ್ಕರ ತನಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದದ್ದನ್ನು, ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದನ್ನು ಗಮನಿಸಿದರೆ ಬಹುಶಃ ಹಿಂದುತ್ವ, ನಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ತನ್ನ ವೈಭವದ ಉತ್ತುಂಗದಲ್ಲಿದೆ ಅಂತ ಕಾಣ್ತಾ ಇದೆ. ಯಾವ ಅಪಾಯ ಕೂಡ ನಮ್ಮ ಧರ್ಮಕ್ಕೆ ಇಲ್ಲ. ಅದರ ಬಗ್ಗೆ ಅಪಾಯ ಉಂಟು ಅಂತೇಳಿ ನಾವು ಭಾಷಣ ಮಾಡಬೇಕು ಅಂತ ಸಹ ಇಲ್ಲ, ಅದರ ಬಗ್ಗೆ ನಾವು ಪ್ರೊಟೆಕ್ಷನ್ ತಗೊಳ್ಬೇಕು ಅಂತ ಸಹ ಇಲ್ಲ ಅಂತ ಕಾಣ್ತಾ ಇದೆ. ಅಷ್ಟೊಂದು ಸುಂದರವಾದ ರೀತಿಯಲ್ಲಿ ಬಹಳಷ್ಟು ವೈಭವದಿಂದ ಈ ಒಂದು ಕಾರ್ಯಕ್ರಮ ನಡೀತಿದೆ. ಬಹುಶಃ ನಾನೀಗ ಉಜಿರೆಯದ್ದನ್ನು ಹೋಲಿಕೆ ಕೊಟ್ಟೆ. ಉಜಿರೆ ಬಹುಶಃ ಅದು ಒಂದಷ್ಟು ಶ್ರೀಮಂತ ದೇವಸ್ಥಾನವಾಗಿತ್ತು, ಬೇಕಾದಷ್ಟು ಆಸ್ತಿ ಇತ್ತು. ಮತ್ತು ಇನ್ನೊಂದೇನೆಂದರೆ, ನಮ್ಮ ನಾಡಿನ ಅತ್ಯಂತ ದೊಡ್ಡ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳ ದೇವಸ್ಥಾನದ ಒಂದಷ್ಟು
ನೆರಳಿನಲ್ಲಿತ್ತು, ಒಂದಷ್ಟು ಸಹಕಾರ ಇತ್ತು. ಬಹುಶಃ ಇಂಥ ಒಂದು ಹಳ್ಳಿಯಲ್ಲಿ, ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಿದಂಥ ಒಂದು ರೀತಿ ಇದೆಯಲ್ಲ, ಅದು ಬಹಳಷ್ಟು ಅದ್ಭುತ ಅಂತ ನನಗೆ ಬಹಳಷ್ಟು ಮನ ತುಂಬಿ ನಾನು ಹೇಳ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿದರು. ಅದೇ ರೀತಿ ಇಬ್ಬರು ಯತಿವರಿಯರು ಅದ್ಭುತವಾದ, ಅದರಲ್ಲೂ ಸಂತೋಷ್ ಗುರೂಜಿಯವರಂತೂ ಮಾತಾಡಿದ ಒಂದು ಭಾಷಣ ಬಹಳಷ್ಟು ಮನ ಮುಟ್ಟುವಂತಿತ್ತು. ಮತ್ತು 1 ಗಂಟೆ ಅವರು ಮಾತಾಡಿದ್ರು ಕೂಡ ವೇದಿಕೆಯಿಂದ ಯಾರಿಗೂ ಸಹ ಹೋಗಬೇಕು, ಎಷ್ಟೇ ತರಾತುರಿ ಎಷ್ಟೇ ಕಾರ್ಯಕ್ರಮಗಳಿದ್ರು ಸಹ ಇಲ್ಲಿಂದ ಹೋಗಬೇಕು ಅನ್ನಿಸ್ತಾನೆ ಇರಲಿಲ್ಲ. 1 ಗಂಟೆ ಮಾತಾಡ್ಬೋದಿತ್ತು ಅವರು, ಅಷ್ಟೊಂದು ಅದ್ಭುತವಾಗಿ ಮಾತಾಡಿದರು. ಇನ್ನೊಬ್ಬರು ಮಾತಾಡ್ತಾ ಭಯ ಮತ್ತು ಭಕ್ತಿಯ ಬಗ್ಗೆ ಮಾತಾಡಿದರು. ಬಹುಶಃ ಭಯ ಮತ್ತು ಭಕ್ತಿ 2 ಅವಳಿ ಪದಗಳು ಒಟ್ಟಿಗೆ ಬರುವಂಥದ್ದು. ನಾವೆಲ್ಲರೂ ಕೂಡ ದೇವರ ಮೇಲೆ ಭಕ್ತಿಯಿಂದ ಜಾಸ್ತಿ ಭಯದಲ್ಲಿ ಇರಬೇಕು ಅಂತ ವಿಚಾರ. ಯಾಕಂದರೆ ನಮ್ಮದು ತುಳುನಾಡು, ನಾವು ಇಲ್ಲಿ ದೇವರುಗಳಿಂದ ಜಾಸ್ತಿ ದೈವಗಳನ್ನು ಆರಾಧನೆ ಮಾಡುವರು. 100 ದೈವಗಳು, 100 ದೇವಸ್ಥಾನಗಳು, ದೇವರ ನಾಡುಂಟ್ಲೇ ನಮ್ಮ ತುಳುನಾಡನ್ನು ಕರಿಬೋದು. ಇಂಥ ಒಂದು ಪ್ರದೇಶದಲ್ಲಿರುವಂತಹ ನಾವುಗಳು ದೇವರ ಮೇಲೆ ಭಕ್ತಿಗಿಂತೂ ಒಂದಷ್ಟು ಭಯವನ್ನು ಇಟ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಈಗಾಗಲೇ ಧಾರ್ಮಿಕ ಉಪನ್ಯಾಸಕರಿರ್ಬೋದು, ಸ್ವಾಮೀಜಿಯವರು ಹೇಳಿದಂತೆ ಒಂದಷ್ಟು ಸಮಾಜದಲ್ಲಿ ನಕಲಿತನ ಜಾಸ್ತಿ ಆಗ್ತಾ ಇದೆ. ಭಯ ಇಲ್ಲ ದೇವರದ್ದು, ಭಕ್ತಿ ತೋರ್ಪಡಿಕೆಯ ಭಕ್ತಿ ಕಾಣ್ತಾ ಇದೆ ಹೆಚ್ಚಿನವರಲ್ಲಿ. ಭಾಷಣಗಳನ್ನು ಮಾಡೋದಿರ್ಬೋದು, ಶರ್ಟು ಬನಿಯನ್ನು ತೆಗೆದು ನಾಮ ಬಳಿದು ಶಾಲು ಹಾಕ್ಕೊಂಡು ದೇವರ ಮುಂದೆ ಕೈ ಮುಗಿದು ನಿಲ್ಲುವ ರೀತಿಯೇ ಬೇರೆ. ಸಮಾಜದಲ್ಲಿ ಅವರ ನಡವಳಿಕೆ ಇರ್ಬೋದು, ಅವರು ಅನುಸರಿಸಿಕೊಂಡು ಬರ್ತಿರುವಂಥ ಅವರ ಕೆಲಸಗಳಿರ್ಬೋದು, ಇದು ಅದಕ್ಕೆ ವ್ಯತಿರಿಕ್ತವಾಗುವಂಥ ವಿಚಾರಗಳು ಹಲವಷ್ಟು ಬಾರಿ ನಮಗೆ ಈ ಸಮಾಜದಲ್ಲಿ ಕಾಣ್ತಾ ಇದೆ. ಆದ ಕಾರಣ ನಾವು ದೇವರಲ್ಲಿ ಭಕ್ತಿಗಿಂತ ಜಾಸ್ತಿ ಭಯವನ್ನು ಇಟ್ಕೊಳ್ಬೇಕು. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಉಲ್ಲೇಖ ಮಾಡಲೇಬೇಕು. ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ನಮ್ಮ ಸರ್ಕಾರದ ಅಡಿಯಲ್ಲಿರುವಂಥ ಅತ್ಯಂತ ಶ್ರೀಮಂತ ದೇವಸ್ಥಾನ. ಇದು ಕೂಡ ಬಹುಶಃ ಸರ್ಕಾರಿ ದೇವಸ್ಥಾನ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಇದೇ ರೀತಿ ಇನ್ನೂ ಹಲವಾರು ದೇವಸ್ಥಾನಗಳಿದೆ. ನಮ್ಮ ಈಗಿನ ಧಾರ್ಮಿಕ ದತ್ತಿ ಇಲಾಖೆಯ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಬಹುಶಃ ನಾನು ಗಮನಿಸಿದ ಪ್ರಕಾರ ಅವರು ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು, ಆ ಕೆಲಸ ಅದು ಮಾಡೋದು ಅದು ಬಹಳಷ್ಟು ಕಡಿಮೆ. ಅಂದರೆ ಅಷ್ಟು ಆ ಥರ ಇದ್ದರೂ ಕೂಡ ದೇವಸ್ಥಾನಗಳ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಅಭಿವೃದ್ಧಿಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅವರು. ಯಾಕೆಂತ ಹೇಳಿದರೆ ದೇವಸ್ಥಾನದ ಅಭಿವೃದ್ಧಿಗಳಿಗೆ ಬೇಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ದೊಡ್ಡ ದೇವಸ್ಥಾನಗಳಿಂದ, ನಮ್ಮ ಸುಬ್ರಹ್ಮಣ್ಯದಂಥ ದೊಡ್ಡ ದೇವಸ್ಥಾನಗಳಿಂದ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಒಂದಷ್ಟು ಸಹಾಯ ಕೊಡುವಂತಹ ಒಂದು ಯೋಜನೆಯನ್ನು ಅವರು ಹಿಂದಿನ ಮಾನ್ಯ ಶಾಸಕರಿಗೆ ಗೊತ್ತಿರ್ಬೋದು, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಅವರು ಮುಂದಿಟ್ಟಿದ್ದರು. ಯಾಕೋ ಅಂತ ಕಾರಣ ಗೊತ್ತಿಲ್ಲ, ನಮ್ಮ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಆ ಒಂದು ಅವರು ಬಿಲ್ ಮಂಡನೆ ಮಾಡಿದ್ರು, ಅದನ್ನು ಪ್ರಸ್ತಾವನೆಯನ್ನು ಹಿಂದಕ್ಕೆ ಕಳಿಸಿದಾರ ಅಥವಾ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರ ಗೊತ್ತಿಲ್ಲ. ಅದು ಇನ್ನೂ ಜಾರಿಗೆ ಬರುವಂಥ ವ್ಯವಸ್ಥೆಗಳು ಆಗಿಲ್ಲ. ಬಹಳಷ್ಟು ಈಗ ರಾಮಲಿಂಗಾರೆಡ್ಡಿ ಅವರು ದೇವಸ್ಥಾನ ಈಗಾಗಲೇ ಹೇಳಿದ ಪ್ರಕಾರ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡಿಸೋದು, ಅಲ್ಲಿ ಕೈ ಮುಗಿದು ನಿಲ್ಲೋದು, ಇಂಥ ಆಡಂಬರಗಳನ್ನು ಯಾವುದು ತೋರಿಸಿದ್ರು ಕೂಡ ಒಳ್ಳೆಯ ಒಂದು ಯೋಜನೆ ಜಾರಿಗೆ ತಂದಿದ್ರು. ಈ ಯೋಜನೆ ಏನಾದರೂ ಬರ್ತಿದ್ರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾವು ಈಗಾಗಲೇ ಹೊಂದಿರುವಂಥ ಅಗಾಧವಾದ ಸಂಪನ್ಮೂಲವನ್ನು ಗಮನಿಸಿದರೆ ಇಂಥ ಅನೇಕ ದೇವಸ್ಥಾನಗಳಿಗೆ ನಾವು ನಿರೀಕ್ಷೆಗಿಂತ ಜಾಸ್ತಿ ಮಟ್ಟದಲ್ಲಿ ನಾವು ಸಹಾಯಧನವನ್ನು ಕೊಡ್ಬೋದಿತ್ತು. ಆದರೆ ಒಂದಷ್ಟು ಸರ್ಕಾರೀಕರಣಗೊಂಡ ಕೆಲವೊಂದು ಇಲಾಖೆಗಳ ನಿಯಮಗಳ ಕಾರಣದಿಂದಾಗಲಿ ಮಾನ್ಯ ಸಚಿವರಿಗೆ, ಮಾನ್ಯ ಶಾಸಕರಿಗೆ ಸಹ ಗೊತ್ತುಂಟು, ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಾವು ಒಂದಷ್ಟು ಉಳಿದ ದೇವಸ್ಥಾನಗಳಿಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒಂದಷ್ಟು ಸಹಾಯ ವಸ್ತು ರೂಪದಲ್ಲಿ ಏನು ನೀಡ್ತೇವೆ, ಅದಕ್ಕೂ ಒಂದಷ್ಟು ನಿಯಮಗಳಿದೆ. ಅದಕ್ಕೂ ಒಂದಷ್ಟು ಸರ್ಕಾರದ ಅಧಿಕಾರಿಗಳ ಒಂದಷ್ಟು ಸುತ್ತೋಲೆಗಳು, ಗರಿಷ್ಠ ಒಂದಷ್ಟು ಐಟಮ್ಗಳನ್ನು ಮಾತ್ರ ಕೊಡ್ಬೋದಿರೋ ವಿಚಾರದಲ್ಲಿ ನಾನೀಗ ಈ ವಿಚಾರವನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಕೂಡ ಒಂದಷ್ಟು ದೊಡ್ಡ ಕಾರ್ಯಕ್ರಮ ಅಂತ ಹೇಳುವ ನಿಟ್ಟಿನಲ್ಲಿ ಒಂದಷ್ಟು ಗರಿಷ್ಠ ಮಟ್ಟದಲ್ಲಿ ನಮಗೆ ವಸ್ತು ರೂಪದಲ್ಲಿ ವಸ್ತುಗಳನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ಮನಸ್ಸು ನಮಗಿತ್ತು. ಆದರೆ ನಿಯಮಗಳು, ಕಾನೂನು, ಕಾಯ್ದೆಗಳು ಒಂದಷ್ಟು ಅಡ್ಡಿ ಬಂದ ಕಾರಣ ನಿರೀಕ್ಷೆಯಷ್ಟು ಜಾಸ್ತಿ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ವಿಷಾದ ನಮ್ಮಲ್ಲಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದೇನು ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಕಲಾಪಗಳು ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿ ಈ ನಮ್ಮ ತುಳುನಾಡಿನ ಸಂಸ್ಕೃತಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರುವಂಥವರು ನಮ್ಮ ಮಾನ್ಯ ಅಶೋಕರೈಗಳು. ಇಂಥ ಶಾಸಕರು ನಮಗಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಗಳ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದು ಒಂದಷ್ಟು ಒಳ್ಳೆಯ ವ್ಯವಸ್ಥೆಗಳನ್ನು ನಮ್ಮ ಶ್ರೀಮಂತ ದೇವಸ್ಥಾನಗಳಿಂದ ಆದಾಯ ಕಡಿಮೆ ಇರುವಂಥ ದೇವಸ್ಥಾನಗಳಿಗೆ ಕೊಡುವಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ
ಆಗ್ಬೋದು. ನಾವು ಈ ವರ್ಷ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಮ್ಮ ಮುಂಗಡ ಪತ್ರದಲ್ಲಿ ಕೂಡ ಒಂದು ಪ್ರತಿ ವರ್ಷ ನಮಗೆ ದಿನಸಿ ಸಾಮಗ್ರಿಗಳನ್ನು ಕೊಡಲಿಕ್ಕೆ ಒಂದು 3 ಕೋಟಿಯ ಬಜೆಟ್ ಇರ್ತಿತ್ತು. ಈ ವರ್ಷ ನಾವು ಅದನ್ನು 5 ಕೋಟಿಗೆ ಏರಿಸಿ ನಾವು ಪ್ರಸ್ತಾವನೆ ಈಗಾಗಲೇ ಸರ್ಕಾರಕ್ಕೆ ಮಾನ್ಯ ಆಯುಕ್ತರಿಗೆ ಕಳಿಸಿದ್ದೇವೆ. ಮಾನ್ಯ ಶಾಸಕರ, ಮಾನ್ಯ ಸಚಿವರ ಎಲ್ಲರ ಸಹಕಾರದಿಂದ ಅದು ಅನುಮೋದನೆಗೊಂಡು ಬಂದರೆ ಮುಂದಿನ ವರ್ಷ ನಾವು ಇನ್ನಷ್ಟು ಹೆಚ್ಚಿನ ವಸ್ತುರೂಪದ ಸಹಾಯಗಳನ್ನು ಕೊಡ್ಬೋದು. ಸುಬ್ರಹ್ಮಣ್ಯದ ದೇವಸ್ಥಾನಗಳಿಗೆ ವಿಶೇಷವಾಗಿ ಅವಕಾಶವನ್ನು ಸರ್ಕಾರ ಮಾಡಿಕೊಡಬೇಕು. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಎಷ್ಟು ಕೂಡ ಕೊಟ್ಟರು ಮುಗಿಯದಷ್ಟು ಸಂಪತ್ತಿದೆ. ನಿಮ್ಮಂಥ ಎಲ್ಲ ಭಕ್ತರು, ದೇಶ ವಿದೇಶಗಳಿಂದ ಬಂದಂಥ ಭಕ್ತರು ಕೊಟ್ಟಂತಹ ಹಣ ನಮಗೆ ವಸ್ತು ರೂಪದಲ್ಲಿರ್ಬೋದು ಅಥವಾ ಹಣದ ರೂಪದಲ್ಲಿರ್ಬೋದು, ನಮ್ಮಲ್ಲಿ ಅಗಾಧವಾದ ಸಂಪತ್ತು ನಮ್ಮಲ್ಲಿದೆ. ನಮಗೆ ಬಹುಶಃ ನೀವು ಹೇಳಿ, ನಿಮಗೆ ವಿಚಾರ ಗೊತ್ತುಂಟೋ ಇಲ್ವೋ, ವರ್ಷಕ್ಕೆ 50 ರಿಂದ 60 ಕೋಟಿ ರೂಪಾಯಿ ನಮಗೆ ನಮ್ಮ ಠೇವಣಿ ಮೇಲೆ ಬಡ್ಡಿಯೇ ನಮ್ಮ ದೇವಸ್ಥಾನಕ್ಕೆ ಬರುತ್ತೆ. ನಮಗೆ ಬೇರೆ ಯಾವ ದುಡ್ಡು ಬೇಕಿಲ್ಲ ಖರ್ಚಿಗೆ. ಅಷ್ಟು ಒಳ್ಳೆ ನಮ್ಮ ಹತ್ರ ಸಂಪತ್ತಿರುವಂಥ ದೇವಸ್ಥಾನದಿಂದ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಸಹಾಯ ಮಾಡುವಂಥ ಒಂದಷ್ಟು ಕಾನೂನಿನ ನಿಯಮಗಳನ್ನು ಸಡಿಲಿಕೆ ಮಾಡಿಕೊಂಡು ಸರ್ಕಾರ ಏನಾದರೂ ಆದೇಶ ಮಾಡಿದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳ ಧಾರ್ಮಿಕ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಹಿಂದೂ ಸನಾತನ ಧರ್ಮದ ಈ ಒಂದು ಅಭಿವೃದ್ಧಿಗೆ ನಮ್ಮ ಮುಖಾಂತರ ಕೊಡುವಂಥ, ನಾವು ಸಹಾಯ ಮಾಡುವಂಥ ಮತ್ತು ಕೆಲಸ ಮಾಡುವಂಥ ಎಲ್ಲ ಯೋಜನೆಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಅಂತೇಳಿ ಹೇಳಿಕೊಂಡು, ಬಹುಶಃ ಈಗಾಗಲೇ ವೇದಿಕೆಯಲ್ಲಿ ಭಾಳಷ್ಟು ಸಮಯ ಮೀರಿದೆ ಅಂತ ನಾನು ಅನ್ನಿಸ್ತೇನೆ. ಜಾಸ್ತಿ ಮಾತಾಡಲಿಕ್ಕೆ ನಾನಂತೂ ದೊಡ್ಡ ಭಾಷಣಗಾರನೂ ಸಲ್ಲ. ಒಂದು ವಿಚಾರ, ಈಗಾಗಲೇ ನಮ್ಮ ಧಾರ್ಮಿಕ ಪ್ರವಚನ ನೀಡಿದಂಥ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಒಂದು ಭಾಷಣ ಮಾಡುವಾಗ ಒಂದು ವಿಚಾರ ಹೇಳಿದರು. ಆ ಬಗ್ಗೆ ಬಹುಶಃ ಸ್ವಾಮೀಜಿಯವರಿಗೆ ಆ ವಿಚಾರ ತಿಳಿದಿದೆಯೋ ಅಥವಾ ಅದರ ಒಂದಷ್ಟು ಜ್ಞಾನದ ಕೊರತೆ ಅದರಲ್ಲಿ ಆ ವಿಚಾರದಲ್ಲಿ ಉಂಟಾ ಅಂತ ಗೊತ್ತಿಲ್ಲ. ಅವರೊಂದು ಮಾತು ಹೇಳುವಾಗ ಒಂದಷ್ಟು ಜನ ಕೈ ಚಾಪಾಳಿ ತಟ್ಟುವುದನ್ನು ಕೂಡ ನಾನು ನೋಡಿದೆ. ಅದು ಒಂದಷ್ಟು ಸತ್ಯಕ್ಕೆ ದೂರಾದ ವಿಷಯ. ನಾನು ಈ ವೇದಿಕೆಯಲ್ಲಿ ನಾನು ಹೇಳಲೇಬೇಕು, ದಯವಿಟ್ಟು ಯಾರು ಕೂಡ ಬೇಸರ ಮಾಡಬಾರ್ದು. ಹಿಂದೂ ದೇವಸ್ಥಾನ, ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ದೇವಸ್ಥಾನಗಳಿಂದ ಇತರ ಇಲಾಖೆಗಳಂತೆ ಎಲ್ಲ ಇಲಾಖೆ, ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ, ಏನು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಏನು ಒಂದಷ್ಟು ಹಣ ಕ್ರೋಢೀಕರಣ ಆಗ್ತದೆ, ಅದರ ಒಂದಷ್ಟು ಪರ್ಸೆಂಟೇಜ್, ಒಂದಷ್ಟು ಶೇಕಡಾವಾರು ಹಣ ತೆರಿಗೆ ರೂಪದಲ್ಲಿ ಸರ್ಕಾರ ಹೋಗುವಂಥದ್ದು ನಮ್ಮ ಸರ್ಕಾರದ ನಿಯಮ, ನಮ್ಮ ಸಂವಿಧಾನದಲ್ಲಿ, ನಮ್ಮ ಆಡಳಿತದಲ್ಲಿ ಇರುವಂಥ ನಿಯಮಗಳು. ಅದೇ ರೀತಿ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವಂಥ ದೇವಸ್ಥಾನಗಳ ಅಲ್ಲಿ ಸಂಗ್ರಹವಾಗುವ ನಿಧಿಯ ಒಂದಷ್ಟು ಶೇಕಡ 10% ಆದಾಯದಲ್ಲಿ ಖರ್ಚನ್ನು ಕಳೆದು ಉಳಿದ ಹಣದಲ್ಲಿ ಒಂದಷ್ಟು ಶೇಕಡವನ್ನು ಉಳಿದ ದೇವಸ್ಥಾನಗಳ ದತ್ತಿ ನಿಧಿಗೆ ಕೊಡುವ ಸಲುವಾಗಿ ದೇವಸ್ಥಾನಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತದೆ ವಿನಃ ಸ್ವಾಮೀಜಿಯವರು ಹೇಳಿದಂತೆ ಯಾವುದೇ ಬೇರೆ ಉದ್ದೇಶಕ್ಕೆ, ಅದು ಮಸೀದಿಗೆ ಕೊಡುವ ಉದ್ದೇಶ ಆಗಿರ್ಬೋದು ಅಥವಾ ಚರ್ಚ್ಗಳಿಗೆ ಕೊಡುವ ಉದ್ದೇಶ ಖಂಡಿತವೂ ಹೋಗೋದಿಲ್ಲ. ಎಲ್ಲ ನಿಧಿ, ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಸಂಪತ್ತಿನ ನಿಧಿ 600-700 ಕೋಟಿ ನಮ್ಮ ಅಕೌಂಟಲ್ಲೇ ಇದೆ. ಸರ್ಕಾರಕ್ಕೆ ಹೋಗುವಂಥದ್ದು ಬರೀ ಅದರ ಆ ಖರ್ಚನ್ನು ಕಳೆದು ಉಳಿದ ಹಣದಲ್ಲಿ 10% ಮಾತ್ರ ಹೋಗುವಂಥದ್ದು. ಇಂಥ ಅಪಪ್ರಚಾರಗಳು ಆದ ಕಾರಣ ಕೆಲವೊಂದು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ, ಕೆಲವೊಂದಷ್ಟು ಈ ಅಪಪ್ರಚಾರಗಳನ್ನು ನಂಬಿರುವಂಥ ಜನರು ಸರ್ಕಾರಿ ದೇವಸ್ಥಾನಗಳ ಹುಂಡಿಗೆ ಹಣ ಹಾಕಬೇಡಿ ಅಂತ ಅನ್ನುವಷ್ಟರ ಮಟ್ಟಿಗೆ ಅಪಪ್ರಚಾರಗಳನ್ನು ಮಾಡಿದರು. ದಯವಿಟ್ಟು ಈ ಸಂದರ್ಭದಲ್ಲಿ ಕೈ ಮುಗಿದು ಎಲ್ಲ ಭಕ್ತರೊಟ್ಟಿಗೆ ಕೇಳ್ಕೊಳ್ತೇನೆ, ಇಂಥ ರೀತಿಯ ವ್ಯವಸ್ಥೆಗಳಿಲ್ಲ. ಸರ್ಕಾರಿ ದೇವಸ್ಥಾನಗಳಲ್ಲಿ ಸಂಗ್ರಹವಾದ ಆದಾಯದ ಒಂದಷ್ಟು ಶೇಕಡ ತೆರಿಗೆ ರೂಪದಲ್ಲಿ, ನಾವು ನಮ್ಮ ಮನೆ ಕಟ್ಟಬೇಕಾದ್ರೂ ನಮ್ಮ ಸ್ವಂತ ಜಾಗದಲ್ಲಿ ನಮ್ಮ ಸ್ವಂತ ಹಣದಲ್ಲಿ ಮನೆ ಕಟ್ಟಿದ್ರು ಕೂಡ ಒಂದಷ್ಟು ಹಣವನ್ನು ತೆರಿಗೆಯಾಗಿ ನಾವು ಗ್ರಾಮ ಪಂಚಾಯತಿಗೆ ಪಾವತಿಸಬೇಕಲ್ವ. ಎಲ್ಲ ಇಲಾಖೆಗಳಲ್ಲಿ ಸರ್ಕಾರ, ನಾವು ನೋಡಿ, ನಾವು ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ಗಳಾಗಿರ್ಬೋದು ಅಥವಾ ಮುಸ್ಲಿಮರಾಗಿರ್ಬೋದು, ನಮ್ಮ ಧರ್ಮ ಗ್ರಂಥ, ನಮ್ಮ ಪವಿತ್ರವಾದ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ನಮಗೆ ಗ್ರಂಥ. ಕ್ರಿಶ್ಚಿಯನ್ರಿಗೆ ಬೈಬಲ್ ಗ್ರಂಥ, ಮುಸಲ್ಮಾನರಿಗೆ ಕುರಾನ್ ಗ್ರಂಥ. ಆದರೆ ಎಲ್ಲ ಗ್ರಂಥಗಳನ್ನು ಕೂಡ, ಎಲ್ಲ ಧರ್ಮಗಳನ್ನು ಕೂಡ ನಾವು ಆಚರಿಸ್ತಾ ಇರುವುದು ನಮ್ಮ ಪವಿತ್ರವಾದ ಗ್ರಂಥ ಸಂವಿಧಾನದ. ನಾವು ಭಾರತೀಯರು ಅಂತ ಹೇಳುವಾಗ ನಾವು ಭಾರತ ಮಾತೆಯ ಮಕ್ಕಳು, ನಮ್ಮ ಏಕತೆ, ನಮ್ಮ ಅಖಂಡತೆ, ನಮ್ಮ ಭಾವೈಕ್ಯತೆ ಅಂತ ಹೇಳುವಾಗ ನಾವು ಎಲ್ಲ ಧರ್ಮ ಗ್ರಂಥಗಳನ್ನು ನಾವು ಆಚರಿಸ್ತಾ ಇರೋದು ನಮ್ಮ ಪವಿತ್ರವಾದ ಗ್ರಂಥ ಸಂವಿಧಾನದ ಅಡಿಯಲ್ಲಿ. ಇದನ್ನು ನಾವು ತಿಳ್ಕೊಳ್ಬೇಕು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇರ್ಬೋದು, ಇದಕ್ಕೆ ನಾವು ಬೆಲೆ ಕೊಡಬೇಕು. ಈ ದೇಶದ ಈ ನೆಲದ ಕಾನೂನಿಗೆ ನಾವು ಗೌರವ ಕೊಡಬೇಕು. ಇದೇ ನಾವು ದೇವರಿಗೆ ಮಾಡುವ ಸೇವೆ ಅಂತೇಳಿ ನಾನು ಭಾವಿಸ್ತೇನೆ. ಯಾವುದೇ ರೀತಿಯಲ್ಲಿ ಧರ್ಮಗಳ ಮಧ್ಯೆ ಸಂಘರ್ಷ ಆಗುವಂಥ ವಿಚಾರಗಳನ್ನು ಸೃಷ್ಟಿ ಮಾಡಬಾರ್ದು. ಸೃಷ್ಟಿ ಮಾಡಿದರೂ ಕೂಡ ಅದರ ಒಂದು ವಿಚಾರಗಳನ್ನು ಅರಿತುಕೊಂಡು ಅದನ್ನು ಒಂದಷ್ಟು ವಿಮರ್ಶಿಸಿಕೊಂಡು ಅದನ್ನು ತಿಳ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದೇವಸ್ಥಾನದ ಯಾವುದೇ ಹಣ ತೆರಿಗೆ ಬಿಟ್ಟು ಸರ್ಕಾರಕ್ಕೆ ಹೋಗೋದಿಲ್ಲ. ಮತ್ತೆ ನಾನು ಇದನ್ನು ಉಚ್ಚರಿಸ್ತಾ ಇದ್ದೇನೆ.
ದಯವಿಟ್ಟು ದೇವಸ್ಥಾನದ ಹುಂಡಿಗಳಿಗೆ ಹಣ ಹಾಕಬೇಡಿ ಅಂತ ಹೇಳುವಂಥ ವಿಚಾರವನ್ನು ಕೂಡ ಯಾರು ಕೂಡ ಅಪಪ್ರಚಾರ ಮಾಡಬೇಡಿ. ಮಾನ್ಯ ಶಾಸಕರಿದ್ದಾರೆ, ಇದರ ಬಗ್ಗೆ ಇನ್ನಷ್ಟು ಅವರ ಭಾಷಣದಲ್ಲಿ ಅವರು ಮಾಹಿತಿಯನ್ನು ಖಂಡಿತವಾಗಿ ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ನನ್ನಿಂದ ಏನಾದರೂ ಮಾತಿನಲ್ಲಿ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳುತ್ತಾ, ಈ ಒಂದು ಬ್ರಹ್ಮಕಲಶೋತ್ಸವ ಅದ್ಧೂರಿಯಾಗಿ ಶರವೂರು ಶ್ರೀ ದುರ್ಗಾಪರಮೇಶ್ವರಿ ದೇವರ ದುರ್ಗಾಪರಮೇಶ್ವರಿ ಅಂತ ಹೇಳಿದರೆ ಬಪ್ಪನಾಡಿನಲ್ಲಿ ಬಹುಶಃ ನಮ್ಮ ಪುರಾಣವೇ ಹೇಳ್ತದೆ, ಬಪ್ಪನಾಡಿನಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಟ್ಟಿದ್ದು ಬಪ್ಪ ಬ್ಯಾರಿ ಅನ್ನುವಂಥ ಒಬ್ಬ ಮುಸ್ಲಿಂ ಸಮುದಾಯದವನು. ಅದರ ಅರ್ಥ ಏನು ಅಂತ ಹೇಳಿದರೆ, ಧರ್ಮಗಳ ಮಧ್ಯೆ ಏನು ಹಿಂದಿನ ಕಾಲದಿಂದಲೇ ಒಂದು ನಮ್ಮ ಐಕ್ಯತೆ, ಒಂದು ಭಾವೈಕ್ಯತೆ ಅಂತ ಹೇಳುವಂಥ ಧರ್ಮಗಳ ಮಧ್ಯೆ ಸಂಘರ್ಷ ಇರಬಾರ್ದು, ನಾವೆಲ್ಲರೂ ಒಂದೇ ಭಾರತೀಯರು ಅಂತ ಹೇಳುವಂಥ ಬುದ್ಧಿಯನ್ನು ನಮಗೆಲ್ಲರಿಗೂ ಸಹ ದೇವರು, ಶ್ರೀ ದುರ್ಗಾಪರಮೇಶ್ವರಿ ದೇವರು ಈ ನಾಡಿನ ಎಲ್ಲ ದೇವರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಈ ಒಂದು ಅದ್ಭುತವಾದ ಒಂದು ವೈಭವದ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಂಡಂಥ ಸಮಿತಿಯ ಈ ಸಂಬಂಧಿತ ಈ ದೇವಸ್ಥಾನದ ಸಂಬಂಧಪಟ್ಟಂಥ ಎಲ್ಲ ಮನ್ನಡು ತುಳುನಾಡದ ಮನ್ನಡು ಸತ್ಯದ ಸಾದಿಡು ನಮ್ಮ ನಡಪೊಡಿಗೆ ಸತ್ಯನು ಮದ ಪಂದೆ ಸನ್ಮಾರ್ಗೋಡು ನಡತಂಡ ದೇವೇರ್ನ ಆಶೀರ್ವಾದ ನಮ್ಮ ಕಿಪ್ಪುಂಡಿಗೆ ಅಂಚೆ ಅವೇ ರೀತಿ ಏಪಲ ಉಡಲಡು ಪುಟ್ಟೊಡಿಗೆ ಭಕ್ತಿ ನಮಕ್ ಉಡಲಡು ಪುಟ್ಟೊಡಿಗೆ ಅವು ಏಪಲ ಒಂಜಿ ತೋರಿಕೆ ಗಾಯರ ಬಲ್ಲಿಗೆ ಅಂಚ ಮಾತ ಸರಿಯಾತ ಒಂಜಿ ಉಡಲಡು ಭಕ್ತಿ ಪುಟ್ಟೊಂದು ಸನ್ಮಾರ್ಗೋಡು ನಮ್ಮ ನಡತಂಡ ನಮಕ್ ದೇವೇರ್ನ ಆಶೀರ್ವಾದ ದೇವೇರ್ನ ಕೆಲಸನು ಎಡ್ಡೆ ಧಾರ್ಮಿಕ ಕೆಲಸನ ಮಲ್ಪೆರೆ ನಮಕ್ ಶಕ್ತಿ ಕೊರ್ಪೇರಿಗೆ ದೇವೇರು ಆ ಶಕ್ತಿನ ಮಾತ ಈ ಭಾಗದ ಜನಕ್ಲೆಗ್ ಅಪ್ಪೆ ಕೊರ್ತೇರು ಪನ್ಪುನೇನು ಪಂಡೊಂದು ಅವೇ ರೀತಿ ಇಂದು ಒಂಜಿ ಇಡೀ ಒಂಜಿ ಏತೋ ವರ್ಷ ಇತಿಹಾಸ ಇಪ್ಪುನಂಚಿನ ಈ ದೇವಸ್ಥಾನ 1000 ವರ್ಷಲ ಮಿಕ್ಕನ ಇತಿಹಾಸ ಉಂಡು. ಕುಕ್ಕೆ ಸುಬ್ರಹ್ಮಣ್ಯನ ಬುಂಡ ರಡ್ನೆ ಇತಿಹಾಸ ಇಪ್ಪುನ ದೇವೇರು ಬಂಡ ಅವು ನಮ್ಮ ಅಪ್ಪೆ ದುರ್ಗೆ ಶರವೂರ್ದ ದುರ್ಗೆನ ಹೆಂಗೆ ಒಂಜಿ ನೆನಪಾಪುಂಡು. ಈ ಪೊರ್ತುಡು ನಮ್ಮ ರಾಧನ ಅನ್ನೆ ಕಮಲಾಕ್ಷ ಅನ್ನೆ ಇಪ್ಪೊಡಿ ಇತ್ತುಂಡು ಸುಮಾರು 15 ವರ್ಷಗೂ ದುಂಬ ಹೆಂಗೆ ಏಪಲ ಶರವೂರು ದಾದಲ ನವರಾತ್ರಿ ಬತ್ತನ ಪಂಡ ರಮನತ್ರ ಇನ್ನ ಇಲ್ಲಲ ಇಪ್ಪೇರು ಬತ್ತದು ಎಂಕಲ ಪ್ರತಿ ಸರ್ತಿ ಆಂಡ ಯಾನು ಆರಿಪ್ಪುನ ಪೊರ್ತೋಡು ಎಂಕ್ ದಾದನ ಬರಿಯರ ಆತುಜಿ ಇತ್ತೆ ಪೂರ ಯಾನು ಈ 2.5 ವರ್ಷೋಡು ಎನ್ನ ಒಂಜಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಆತು ಪ್ರತಿ ಒಂಜಿ ಕಾರ್ಯಕ್ರಮ ಸುಮಾರು ಕಾರ್ಯಕ್ರಮ ಯಾನು ಮೂಲ ಭಾಗವಹಿಸತ್ತೆ ಹಿಂಗೆ ಮಸ್ತ್ ಖುಷಿ ಉಂಡು. ಮುಲ್ಪ ಅಪ್ಪನ ಆಶೀರ್ವಾದ ಖಂಡಿತ ಎನ್ನ ಮಿತ್ತಲುಂಡು. ಅವೇ ರೀತಿ ಈ ರೀತಿ ನಮ್ಮ ಏಪಲ ಧರ್ಮಡು ರಾಜಕೀಯನು ತೂ ಅಂದೆ ರಾಜಕೀಯಡು ಧರ್ಮನು ತೂಕ ಪನ್ಪನ ಪಾತೆರನು ಪಂಡೊಂದು ಈತು ಪೊರ್ಲುದ ಒಂಜಿ ಪುಣ್ಯ ಲೇಸುಡು ಈತು ಮಲ್ಲ ಲೇಸುಡು ಯಾನು ಮಾತ ವೇದಿಕೆ ಎಡ್ಲ ಪನಿಯರುಂಡು ಅಪ್ಪೆಲ್ಲೆನ ಪಾತ್ರ ಜಾಸ್ತಿ ಇಪ್ಪುಂಡು ಓಲ ಅಪ್ಪೆಲ್ಲೆನ ಪಾತ್ರ ಇಪ್ಪುಂಡು ಅವಳು ಮಾತ ಕಡೆಟ್ಲ ಜೋಕುಲೆನ ಅಕಲೆ ತೊಂಬರ್ಪೇರು. ನಮ್ಮ ಈ ಇತ್ತೆ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಧಾರ್ಮಿಕ ಒಂದು ಮಾತ ಜೋಕ್ಲೆಗೂ ಗೊತ್ತಾವಡಂಡ ಜೋಕ್ಲನ ಸಂಖ್ಯೆ ಜಾಸ್ತಿ ಇಪ್ಪೋಡು. ಅವೇ ರೀತಿ ಇನ್ನಿಲ್ಲ ಜೋಕ್ಲನ ಅಪ್ಪೆಲ್ಲ ಜಾಸ್ತಿ ಉಳ್ಳಿರು ನಿಕ್ಲೆಗ್ ಮಾತ ಉಡಲ್ತ ಸೊಲ್ಮೇನು ಸಂದಾಯಿತ ಮಲ್ತೊಂದು ಈ ಕ್ಷೇತ್ರ ಮಹಮಲ್ಲ ಕ್ಷೇತ್ರ ಆವಡು ಭಕ್ತಿಡು ಬತ್ತ ನಕ್ಲಿನ ನಂಬುದು ಬತ್ತ ನಕ್ಲಿಗೆ ಇಂಬುನು ಕೊರಪುನ ಕ್ಷೇತ್ರ ಆವಡು ಪಂಡೊಂದು ಅವಕಾಶಗೂ ಹೊಂದಿಸ ಒಂದು ವಿರಮಿಸ ಕುಂಕುಮದ ಬಗ್ಗೆ ಪಂಡಿರು ನಿಜವಾದ ಬಾರಿ ಅಂಜಿ ಅರ್ಥಪೂರ್ಣ ಒಂದು ಪಂಡದು ಬಾರಿ ಅಂಜಿ ಮಾತ್ರೆಗಳೈತ ವಿಷಯ ಗೊತ್ತುಪ್ಪೆರಿಜ್ಜಿ ಕುಂಕುಮ ಅಂಡ ಇಂಚ ಕುಂಕುಮ ಪಾಡೋಡು ಮಾತ ಬಾರಿ ಶೋಕುಡು ಪಂಡೇರು ಸ್ವಾಮೀಜಿ ನಕಲು ರಡ್ಜಲ್ನ ಎಡ್ಡೆಂದು ಪಂಡೇರು ಎಂಜಿ ಧಾರ್ಮಿಕ ದತ್ತಿ ಇಲಾಖೆದ್ದು ಹೂವೇ ಕಲೆಕ್ಷನ್ ಆಂಡ್ಲ ಒಂಜಿ ಸ್ವಾಮೀಜಿ ಬಂಡೇರು ಅರಿಗೈತ ವಿಷಯ ಗೊತ್ತು ಜಿಂದು ರಾಮಲಿಂಗಾರೆಡ್ಡಿ ಸ್ಪೆಸಿಫಿಕಲಿ ಪೇಪರ್ಡ್ ಬಾರಿ ಶೋಕುಡು ಕೊರ್ದಿತ್ತೇರು ಹೂವೇ ಕಲೆಕ್ಷನ್ ಆಂಡ್ಲ ಇನ್ನು ಎಂಕ್ಲು ದೇವಸ್ಥಾನಕ್ಕೆ ಮಾತ್ರ ಎತ್ತಂದೆ ಬೇತೆ ಒಯ್ಕಲ ಎಂಕ್ಲು ಬೇತೆ ಅದಕ್ಕೆ ಅನ್ಯ ಧರ್ಮಕ್ಕೂ ಎಂಕ್ಲು ಖರ್ಚು ಮನ್ ಪೂಜೆ ಆಯ್ತಾ ಬಾರಿ ಸ್ಪೆಸಿಫಿಕ್ ಆದ ಕೊರ್ದಿತ್ತೇರು ಅಂಚೆ ಅದು ಇತ್ತೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದಾರಲ್ಲ ಹೊತ್ತವೆ ಐನು ಸ್ಪೆಸಿಫಿಕ್ ಆದ ಬಂಡೀರು ಮಾತೆರ್ಲ ಐನು ತಪ್ಪು ತಿಳಿಯರ ಬಳ್ಳಿ ಮಾತೆರ್ಲ ಧಾರ್ಮಿಕ ದತ್ತಿ ಇಲಾಖೆದ ದೇವಸ್ಥಾನಗಳಿಗೆ ಮಾತ ಕಾಂಟ್ರಿಬ್ಯೂಷನ್ ಪಾಡ್ನೇನು ಮಾತ ಪಾಡ್ದು ಮಾತ ಮುಕ್ಕಲ ಡೆವಲಪ್ಮೆಂಟ್ ಮನ್ಪುಣಂಚಿನ ಒಂಜಿ ಮಾತೆರೆಗಳ ಅವಕಾಶ ತಿಕ್ಕೊಂಡು ಅವೇ ಇತ್ತೆ ಮುಲ್ಪ ಈತು ಶೋಕುಡು ಮಂತೇರು ಇತ್ತೆ ಸಾಧಾರಣ ಮಸ್ತ್ ಖರ್ಚಾದ ಮಾತೆರೆಯನ್ನು ಒಗ್ಗೂಡೋದು ಈ ನಮ್ಮ ಮನವಳಿಕೆ ದಯಾನಂದ ಎಂಕ್ಲು ಎಲ್ಲ ಆಫೀಸ್ ಬೆಂಗಳೂರು ಬತ್ತಿತ್ತೇರು ಅಂಚೆನ ಮಾತಾರನ ಟೀಮು ಅಧ್ಯಕ್ಷರು ಮಾತ ಬತ್ತದು ಎಂಕ್ಲಂದಕ್ಕೆ ಬತ್ತದು ಆ ಮಾತ ಬೆಂಗಳೂರು ಬಾಂಬೆ ಮಾತ ಪೋದಿತ್ತೇರಿಗೆ ಮಾತ ಸುತ್ತ ಹಾಕಿದ್ದು ಕಲೆಕ್ಷನ್ ಮಾತ ಬಂತೇರು ಈತು ಶೋಕುಡ್ದ ದೇವಸ್ಥಾನಕ್ಕೂ ಮೋರ್ ದೆನ್ 10 ಕೋಟಿದು ಜಾಸ್ತಿ ಖರ್ಚು ಮಾಡ್ಬಿಡದಾಳ ಸುಲಭಜ್ಜಿ ಕಲೆಕ್ಷನ್ ಮಾಡ್ಪುಣ ಅಂಚೆ ಅದು ಯಾನು ಮಾತೆರೆಗಳ ನಮ್ಮ ಕಮಿಟಿದಾಗಲೇ ಮಾತೆರೆಗಳ ಅಂಚೆಗೆ ಇನ್ನು ಯಾನು ನಮಸ್ದು ವಂದನೆ ಮಂತದು ಅಂಚನೆ ಅಶೋಕ್ ಕುಮಾರ್ ರೈ ಪುತ್ತೂರುಡು ಬಾರಿ ಒಂಜಿ ವಿಷಯ ಪಣಿಯರ ಪಣಿಯರ್ನೇ ಇಜ್ಜ ದಯಂಡ ಅಶೋಕ್ ರೈ ಬಂತನಂಚಿನ
ಕಾರ್ಯಕ್ರಮ ಇತ್ತಾರೆ ಮೂಜಿ ವರ್ಷೋಡಾರು ಒಂಜಿನೇ ನಮ್ಮ ಎಂದು ಪುತ್ತೂರುಡು ಒಂದು ಹಾಸ್ಪಿಟಲ್ ಬರ್ಪುಣಂಜನ ಏರಳ ಮನ್ಪುಣಂಚಿನ ಚಾನ್ಸೇ ಇಜ್ಜಿ ಅಂಚಿನ ನಮ್ಮ ಯಾನಾವಿ ಕೂಡ ಬಂಡೆ ಅಶೋಕರಿಡ ವೀರಪ್ಪ ಮೊಯ್ಲಿ CET ಕೊಣತ್ತೇರೆ ಅಂಚೆನೆ ಪುತ್ತೂರಿಗೂ ಹಾಸ್ಪಿಟಲ್ ಕೊಣತ್ತೇರೆ ಅವು ಯಾರನ್ನ ನನ್ನ ಲೈಫ್ ಲಾಂಗ್ ಮಾತು ಪುತ್ತೂರದ ಜನಕ್ಕಳಿಗೆ ಯಾರನ್ನ ಬಗ್ಗೆ ಏತೊಂಜಿ ಅಭಿಮಾನ ಬರೋಡು ಬಂಡ ಐನು ಪನಿಯರ ಅಪ್ಪಜಿ ಅಂಚನೆ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಇತ್ತನೇನು ಪೂರತೆ ಸರಿಮಂತದ್ದು ಮಾಲಿಂಗೇಶ್ವರ ದೇವಸ್ಥಾನ ಕೊರ್ಪಾಯರು ಬೊಕ್ಕ ಪೂರ ಮಾತ ವಾ ವಿಷಯ ಉಳ್ಳಾರು ನೆಟ್ಟಿಜ್ಜಿ ರೈತರ ಮೂಜಿನೇ ವರ್ಷೋಡು ಮಲ್ತನ ಕೆಲಸ ತುಂಡು ವಾ ದುಮ್ಮದ MLA ನಕ್ಲೆಲ್ಲ ಮಲ್ತಿದ್ದೇರು ಈವನ್ 2013 MLAಗೆ ಭಾರಿ ಪ್ರಯತ್ನ ಮಂತೈತೆ ಬಟ್ ನಂಗೆ ಅಂಚಿನ ಈ ಕಮಿಟ್ಮೆಂಟ್ ಚಾನ್ಸಸ್ಸೇ ಇಜ್ಜಾಂಡು ಆ ನಮ್ಮನೇದ ಚಾನ್ಸಸ್ ಮಂತ್ ಭಾರಿ ಎಡ್ಡೆ ಕೆಲಸ ಮಂತಂದಿರು ನನ್ನ 2 ವರ್ಷ ಉಂಟು ಬೊಕ್ಕದಟ್ಲ ಪಿರಪ್ಪಳಾರು MLA ಅದು ಬರೋಡು ನೋಡ್ಪುಣ ಅಂದೇಳಿ ಯಾನು ಇತ್ತೆಲ್ಲ ಮಾತೇನು ಓಪಂಡ ಅದು ಪನ್ಪೆ ಅಂಚಾದ ಅಂಚಿನೇ MLA ನಂಗೆ ಮುಲ್ಪಲ್ಲ ಬತ್ತಂದ ಮುಲ್ಪದ ಪೂರ ಡೆವಲಪ್ಮೆಂಟ್ ಮಾತ ಮಲ್ತೊಂದು ಪುಳ್ಳಿ ದಾಳ ತೊಂದರಿಜಿ ಇಟ್ಟವಿ ಕೋಡೆ ಬಂಡೀರು ವಿಟ್ಲ ಟು ಪುತ್ತೂರು ವಿಟ್ಲ ಟು ಕಲ್ಲಡ್ಕ ಟು ವಿಟ್ಲ 22 ಕೋಟಿ ಐಕ್ಲ ಸ್ಯಾಂಕ್ಷನ್ ಮನ್ಪದರಿಗೆ ಮಾತ ಪಂಡದ ಪೆರೇಜನಿದ್ದಿ ಐತೆ ಪುತ್ತೂರದ ಆಸ್ಪತ್ರೆಗೆ 108 ಕೋಟಿ ಸ್ಯಾಂಕ್ಷನ್ ಮನ್ಪದ 300 ಹಾಸಿಗೆದ ಒಂಜಿ ಇನ್ನು ಮಂತೇರು ಅಂಚಾದ ವಾ ವಿಷಯಗಾರಿಗೆ ಬಂದು ಪುತ್ತೂರದ ಡೆವಲಪ್ಮೆಂಟ್ ಬಗ್ಗೆ ಹೂವಾಡು ದಾಳ ತೊಂದರೆ ಇತ್ತಿಂದ ಪಂಡ ಕೂಡಲೇ ಅಟೆಂಡ್ ಮಾಡ್ಬಿಡ ಅಂಚಿನ MLA ನಿಜವಾದ ನನ್ನ 2028 ಮಾತ ಜನಕ್ಕಳಿಗೆ ಸಪೋರ್ಟ್ ಮಂತದ ಅಂಚ ಅರೇನು ವಿನ್ ಮನ್ಪಾಡು ಮಕ್ಕಳ ಪುತ್ತೂರದ ಅಭಿವೃದ್ಧಿ ಆಪುಂಡು ಅಂಚೆನೆ ನಮ್ಮ ಸುಳ್ಯದಲ್ಲ ನಮ್ಮ ಕ್ಯಾಂಡಿಡೇಟ್ ಬತ್ತಂಡ ಐತಾತೊಂದು ಕಮಿಟ್ಮೆಂಟ್ ಬೋಡು ಕಮಿಟ್ಮೆಂಟ್ ಇದ್ದಿಂದಾಂಡ ಡೆವಲಪ್ಮೆಂಟ್ ಆಪುಜಿ ಅಂಚೆನೆ ಬೊಕ್ಕ ಯಾನು ಬೊಕ್ಕೊಂಜಿ ಪಂಡ ದೇವಸ್ಥಾನ ಈತೊಂದು ಶೋಕ್ ಮಂತ್ ನಾವು ನಿಜವಾದ ಮಾತ ಮೂಜಿ ಕಮಿಟಿ ದಾಖಲೆಗಳ ಎನ್ನ ಮಸ್ತ್ ಆಭಾರಿ ಆದ್ರೆ ಭಾರಿ ಶೋಕ್ ಮಂತಾರೆ ಅಂಚೆ ಅದು ಯಾನು ಜಾಸ್ತಿ ಬತ್ತೇರಿ ಪೂಜಿ ದಾಂಡ ಟೈಮ್ ಆಲ್ರೆಡಿ ಆತಂದು ಅಂಚೆ ಅದು ಎನ್ನ 2 ಬಾತೇನೆ ಇಂಕೆ ಅಪರ್ಚುನಿಟಿ ಕೊರ್ರೆ ಇಂಕೆ ಆ್ಯಕ್ಚುಲಿ 20 ಆಜೆಗೆ ಬರಿಯರೆ ಫಂಡಿ ಇತ್ತೇರಿ 20 ಆಜೆಗೆ ಇಂಕೆ ಬರಿಯರೆ ಆತಿಜಿ ಅಂಚೆ ಅದು ಯಾನ ನಿಕ್ಲ ಕ್ಷಮೆಕೇನು ಒಂದು ಎನ್ನ 2 ಪಾತ್ರನು ಸ್ವಾಮೀಜಿ ಕೊರ್ನಿಗೆ ಒಂಜಿ ಸ್ಪಷ್ಟನೆ ನಾಲ ಇಂಕ್ಲ ಧಾರ್ಮಿಕ ಪರಿಷತ್ ವಿಷಯಗಳು ಅವರ ಪ್ರೆಸ್ ಮೀಟ್ ಮಂತ್ ಪಂಡಿತ ಒವ್ವೇ ಒಂಜಿ ದೇವಸ್ಥಾನದ ದುಡ್ಡು ಅಭಿವೃದ್ಧಿ ಮಂತು ಒರಿನೆಡೆ ಐನು 10% ಪೋಪುನೆ ಒಡೆಗೆ ಬಂಡ DC ನಲ್ಪದ ಒಂಜಿ ಸಾಮಾನ್ಯ ಫಂಡ್ ಉಂಡು ಆ ಸಾಮಾನ್ಯ ಫಂಡನ ದಾದಿಗೆ ಯೂಸ್ ಮಂಡ ಒಂಜಿ ದೇವಸ್ಥಾನದ ಅರ್ಚಕರಾದಿಪ್ಪು ಅತ್ತಂಡ ಅಲ್ಪದ ಸಿಬ್ಬಂದಿ ವರ್ಗ ಆದಿಪ್ಪು ಅತನ ದೇವಸ್ಥಾನದ ಜೀರ್ಣೋದ್ಧಾರ ಆದಿಪ್ಪು ಐಕ್ ಉಪಯೋಗ ಮಲ್ಪೊಂದು ಎಂಡೋಮೆಂಟ್ದ ರೂಲ್ಸ್ ಉಳ್ಳೈನೆ ಬಹುಶಃ ನಂಗೆ ಮಾತೆರಳ ಆ ವಿಷಯ ಗೊತ್ತಿಜಿ ವಾಟ್ಸಪ್ಡ್ ಬರ್ಪುಣೆ ಫೇಸ್ಬುಕ್ಡ್ ಬರ್ಪುಣ ನಿಜ ಅಂದು ಬಂಡದು ನಮ್ಮ ದೇವಸ್ಥಾನದ ದುಡ್ಡುಲು ಬೇತೆ ಧರ್ಮದ ಜನಕ್ಲಿಗೆ ಉಪಯೋಗ ಮಲ್ಪ ಅಂದ್ಬಿಟ್ಟು ತಪ್ಪು ಕಲ್ಪನೆ ಉಂಡು ಬಹುಶಃ ನಮ್ಮ ನಿನ್ನ ಮಾತೆರ್ಲ ಹಿಂದುಳು ಒಗ್ಗಟ್ಟಾತು ಐನು ತೆರಿಯೋನುಡು ಆಯ ಬಂಡ ನಮ್ಮ ಫೇಸ್ಬುಕ್ ವಾಟ್ಸಪ್ ಬಂಡ ಇತರ ಧರ್ಮದಾಗಲ ತೂಪೇರು ನಮ್ಮ ಧರ್ಮದ ಅವಸ್ಥೆ ಹೆಂಚಾದ್ರ ಬಂಡ ನಮ್ಮ ಇತರ ಧರ್ಮದಾಗಲಿಗಳ ನಮ್ಮ ಲೈತ ಹುಳುಕುನು ತೋಜವೊಂದಿಲ್ಲ ಬಹುಶಃ ಇನ್ನು ನಮ್ಮ ದಯದೀತ್ ಏರ್ಲ ಮಲ್ಪೆರ ಬಲ್ಲಿ ಧರ್ಮ ಮಲ್ಪೊಂಡು ಹೆಂಚ ಬಂಡ ಬಹುಶಃ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಇದು ಒಂದಿಪ್ಪ ಆ ಮಹಾಲಿಂಗೇಶ್ವರದ ಜಾಗೆ ನಮ್ಮಗಳೇ ಹಿಂದೂ ಮುಸ್ಲಿಮ್ಸ್ ಹತ್ತು ನಮ್ಮಗಳೇ ಉಳಾಯಪಾಡು ಐತನು ಐನು ಬುಡ್ಪೈ ರೇತು ಬಂಗ ಅನ್ನೋದು ಅಶೋಕ ರೈಕ್ಲಿಗೆ ಗೊತ್ತುಂಡು ಬಹುಶಃ ಒವ್ವೇ ಒಂಜಿ ತಪ್ಪು ಕಲ್ಪನೆ ಮನ್ಪಂದೆ ನಮ್ಮ ದೇವಸ್ಥಾನದ ದುಡ್ಡು ಬಹುಶಃ ನಾನು ಹೇಮಂತ್ ರೈಕ್ಲೆಲ್ಲ ಗೊತ್ತಾಯಿರಪ್ಪು ಅದನ್ನು ಬಾಕಿದ ನಮ್ಮ ಆಡಳಿತ ಸಮಿತಿಯಲ್ಲಿ ಗೊತ್ತಾದಿಪ್ಪು ದಯವಂಡ ಒವ್ವೇ ಒಂಜಿ ನಮ್ಮ ಮುಳ್ಪದ ದುಡ್ಡು ಓಡೆಗಳ ಪೋಪುಜಿ ನಮ್ಮ ದೇವಸ್ಥಾನಕ್ಕೆ ಹಾಕೊಂಡು ನಮ್ಮ ದೇವಸ್ಥಾನದ ಅರ್ಚಕರಿರುಳ್ಳಿ ರಗಲ್ನ ಕಲ್ಯಾಣ ನಿಧಿಕಲ ಪೋಪುಂಡು ಬಹುಶಃ ಇನ್ನು ಮಾತ್ರ ತೆರಿಯೊಂದು ಈ ಒಂಜಿ ಸೋಕದ ದೇವಸ್ಥಾನ ಮಾಡ್ತಾರೆ ಬಹುಶಃ ಏನು ಕೆಲವೊಂದು ವರ್ಷದ 2 ವರ್ಷಗಳದ್ದು ಮುಂಬತ್ತಿತ್ತೆ ನವರಾತ್ರಿಗಳು ಬತ್ತಿತ್ತೆ ಬಹುಶಃ ಮುಲ್ಪ ಕಮಲಾಕ್ಷನ್ನೆಲ್ಲ ಎಂಕ್ಲ ದೇವಸ್ಥಾನದ ಜೀರ್ಣೋದ್ಧಾರಗಳು ಬರ್ತದೆ ಎಂಕ ಸಲಹೆ ಸೂಚನೆ ಕೊರೋಯ್ತಾರೆ ಅಪಗಣೆ ಅದನ್ನ ಕಲ್ಪನೆ ಇತ್ತು ಈ ದೇವಸ್ಥಾನನು ಬ್ರಹ್ಮಕಲಶ ಮಾಡ್ಬೋದು ಜೀರ್ಣೋದ್ಧಾರ ಮಾಡ್ಕೊಳ್ಳೋದಿನ ಕಲ್ಪನೆ ಕಮಲಾಕ್ಷಣ್ಣಗಳಿತ್ತು ಬಹುಶಃ ಆರು ನಮ್ಮೊಟ್ಟು ಇಜ್ಜರು ಆಂಡ್ಲ ಆರೆಗೆ ಬಹುಶಃ ಇನ್ನೀತ ಭಾರಿ ಒಂಜಿ ಕುಚಿತ್ತ ದಿನ ಆದಿಪ್ಪು ಆರ್ನ ಮನಸ್ಸು ಆರು ಪರಮಾತ್ಮಡ ಲೀನವಾದಿತ್ತಲ್ಲ ಬಹುಶಃ ಆರೆಗೆ ಎಡ್ಡೆ ಒಂಜಿ ಸದ್ಗತಿ ತಿಕ್ಕೊಂಡಂಚಿನ ಕೆಲಸ ಈ ಒಂಜಿ ಬ್ರಹ್ಮಕಲಶದ ಮುಖಾಂತರ ಆತನಂದಿಯನ್ನು ಎನ್ನುವನೆ ದಯವಂಡ ಆರು ಅತ್ಯಂತ ದೇವರ ಭಕ್ತಿ ಇತ್ತನಾರು ಸರ್ವೇ ಸುಬ್ರಹ್ಮಣ್ಯದ ಎಂಕ್ಲೊಂಜಿ ಪ್ರತಿಯೊಂದು ಮೀಟಿಂಗ್ ವಾಟ್ಸಪ್ ತುನಗಳ ಬರ್ತದೆ ಆ ಜೀರ್ಣೋದ್ಧಾರ ಸಂದರ್ಭ ಆರು ಕುಳ್ಳುದು ಎಂಕ್ಲೆ ಮಾರ್ಗದರ್ಶನ ಕೊರದಿತ್ತೇರಿ ಬಹುಶಃ ಆರಿನ ಈ ಸಂದರ್ಭ ನೆತ್ತೊಂದು ಈ ಪೊರ್ಲುದ ದೇವಸ್ಥಾನ ಮಲ್ತನಂಚಿನ ಮಾತ ಜೀರ್ಣೋದ್ಧಾರ ಸಮಿತಿ ಆದಿಪ್ಪು ಅತಂಡ ವ್ಯವಸ್ಥಾಪನಾ ಸಮಿತಿ ಆದಿಪ್ಪು ಅತಂಡ ಬ್ರಹ್ಮಕಲಶೋತ್ಸವ ಬಹುಶಃ ಹಿರಿಯರುಳ್ಳಿರು ಬ್ರಹ್ಮಕಲಶೋತ್ಸವ ಅಜ್ಜೆಲ್ಲ ಬಹುಶಃ ಎಂಕ್ಲೆಗೆ ಸರ್ವೇದ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಎಂಕ್ಲೆಗೆ ಬಚ್ಚೊಂದಿತ್ತು ನಾಡ ಆತ ಪ್ರಾಯಡುಳ್ಳ ಒಂಜಿ ಬಹುಶಃ ಇನ್ನೊಂದು 75-80 ಪ್ರಾಯದ ದಿಪ್ಪು
ಇತ್ತೆಲ್ಲ ಎಂಕ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋಗ್ತೀರಿ, ಪ್ರತಿಯೊಂದು ದೇವಸ್ಥಾನದಾಗ ಬತ್ತನಾಗಲಿ ಇನ್ವಿಟೇಷನ್ ಕೊರ್ರ ಹೋಗ್ತೀರಿ. ಬಹುಶಃ ಅವೇ ರೀತಿ ಆಡಳಿತ ಸಮಿತಿ ಅಧ್ಯಕ್ಷರಲ್ಲಿರು ಆರ್ಲ ಅವೇ ರೀತಿ ಒಂಜಿ ಆತ ಪ್ರೈವೇಟ್ಲ ಒಂಜಿ 75 ಮಿತ್ತದ ಪ್ರೈವೇಟ್ಲ ಬತ್ತದ ಒಂಜಿ ಇನ್ವಿಟೇಷನ್ ಕೊರ್ಪಣೆ ಆದಿಪ್ಪು ಅತನ ಒಂಜಿ ಆ ದೇವರನ್ನ ಭಕ್ತಿ ಆದಿಪ್ಪು. ಬಹುಶಃ ನಮ್ಮ ಅನುಕರಣೀಯ ನಂಗೆ ಮಾತ್ರ ನಮ್ಮ ಜವಾನ್ಗೆ ಚೂರು ಇತ್ತನಲ್ಲ, ನಮ್ಮ ಅಗ್ಲೆಡ್ತ ಚೂರು ಎಲ್ಲಿ ಪ್ರೈವೇಟ್ ಇತ್ತನಲ್ಲ ಎಂಕ್ಲೆ ಕಷ್ಟವಾಯ್ತು ಆಂಡ ಇನ್ನು ಎಡ್ಡ ರೀತಿ ನಿಭಾಯಿಸ ಎಂಕ್ ನಿಗಲಿನ ಅಡ್ಮಿನಿಸ್ಟ್ರೇಷನ್ ಯಾನು ಮೈಸೂರು ಉಡಿತೆ ಕಾಂಡೆ ಮೈಸೂರು ಉಡ್ದು ಇಡಮುಟ್ಟ ಬನ್ನೆ ಮುಟ್ಟ ಮೋರ್ ದೆನ್ ಆಜಿ ಕಾಲ್ ಬರ್ತದ ಎನ್ನ ಗಾಡಿ ನಂಬರ್ ಕೇಂದೇರು ಈರು ಓಲ್ ಬರ್ತದ ಇಂಚ ಗಾಡಿ ಉಂತವಡು ಈರಿಗೆ ಅಲ್ಪ ಡಿಸ್ಟರ್ಬ್ ಆಣ ಇಂಚಿನಾಗಲೇ ಕಾಂಟ್ಯಾಕ್ಟ್ ಮಲ್ಪಲೆ ನಿಖಿಲ್ನ ಅಡ್ಮಿನಿಸ್ಟ್ರೇಷನ್ ಅಂದು ಪನ್ಪ ನಾವು ನಿಜವಾದ ಈತ ಪುರ್ಲ ಕಾರ್ಯಕ್ರಮನ ಪೊರ್ಲು ಮಂತದ ನೆಡ್ದು ಏತೋ ಬ್ರಹ್ಮ ಕಲಶ ಮನ್ಪನಗಲು ಕಲ್ಪೆರೊಂಡು ಮನ್ಪನೇನೆ ಯಾನು ಈ ಪೊರ್ತುಡು ಪನೋಡ ಹಾಕೊಂಡು ರಡ್ನೆದಾದ ಯಾನು ವಾ ಪಕ್ಷದ ಪ್ರಾಥಮಿಕ ಸದಸ್ಯತಲ ಯಾನ್ದೇ ತಂದು ಜಿಡೆಮುಟ್ಟ ಆಂಡ ರಾಜಕೀಯ ಅಂದ ಮನ್ಪನೇನು ಒಂಜಿ ಧಾರ್ಮಿಕ ನಡೇಟ ಪಾತಿರ್ನೇನೆ ನಮ್ಮ ಬುಡೋಡು ಒಂಜಿ ಪಾರ್ಟಿಯಿಂದ ಮನ್ಪ ನಾವು ಒವೇ ಧರ್ಮದ ಚಿಹ್ನೆ ಅತ್ತು ಅವು ನಮ್ಮ ಒಂಜಿ ರಾಜಕೀಯ ಅನ್ಪನ ಒಂಜಿ ಆಡಳಿತ ಮಂಚಿನ ವ್ಯವಸ್ಥೆ ಆತೆ ನೆನ್ನೆ ಏಪಲ್ಲ ನಮ್ಮ ಧರ್ಮಗೂ ತುಲನೆ ಮಂತದು ಬೊಲ್ಪು ಲಕ್ಕನೆ ನನ್ನ ಸೋಷಿಯಲ್ ಮೀಡಿಯಾದ ಪಾಡೊಂತು ನಮ್ಮ ತುಚ್ಚಿಡೊಂತು ನಮ್ಮ ಹಾಕೋರ್ನಂಚಿನ ಕೆಲಸವನ್ನು ನಮ್ಮ ದುಂಬುಗು ಯುವಕರು ದಯಮಂತದ ಕಮ್ಮಿ ಮಲ್ಪಲೆ ಪಂಡೊಂದು ಪುತ್ತೂರದ ಒಂಜಿ ಉದಾಹರಣೆ ದಯಪಂಡ ಯಾನು ಮುಖಸ್ತುತಿ ಅತ್ತು ಯಾನು ಅಶೋಕನ ಅಭಿಮಾನಿ ಸಂಘಟನೆ ಯಾನು ಓಪನ್ ಅದು ಪನ್ಪೆ ಆಂಡ ಅಶೋಕನನ್ನು ತೂದು ಕಲ್ಪೋಡು ಆರು ವಾ ಪಾರ್ಟಿಡುಲ್ಲೇರ ಆರು ಪ್ರಾಮಾಣಿಕವಾದ ಕೆಲಸ ಮಂತೊಂದುಲ್ಲೇರು ಈ ಕ್ಷೇತ್ರ ಒಟ್ಲ ಅಂಚಿನ ಒಂಜಿ ಶಾಸಕ ಹೊರಡು ವಾ ಪಾರ್ಟಿ ಆದಿಪ್ಪಾಡು ಎಲ್ಲೇ ಓವು ರಿಸರ್ವೇಷನ್ ಬರೋ ಇಂಚಿನನೇ ಆದಿಪ್ಪು ಅಂಚಿನಾಗಲಿನ ಆರಿಸವನಂಚಿನ ಕೆಲಸ ಅವಡು ಖಾಲಿ ನಮ್ಮ ಧರ್ಮದ ಲೇಪನ ಪಾಡಂತು ಏರೆರೆಗ ಓಟು ಪಾಡ್ದು ಬಾಯಿ ಬರಂದ ಗೆಲ್ಪಾವತ್ತು ಬುಕ್ಕನೇ ಮನೆ ನೆರೊಂದು ತಿರುಗು ನಡೆದು ಪ್ರಾಮಾಣಿಕವಾದ ಐ ವಾ ಪಾರ್ಟಿ ಇಡ್ತಾನೆ ನಾಡ್ಲ ಈ ಧರ್ಮಪರವಾದ ದೇವಸ್ಥಾನದ ಪರವಾದ ಕೆಲಸ ಮನ್ಪೆ ಅನ್ಪನ ಆಲೋಚನೆ ಮಂತದು ಯುವಕರು ಮಂತನೆ ನನ್ನ ಮಾತ್ರ ನಮ್ಮ ಧರ್ಮ ಉದ್ಧಾರ ಪುಣು ಪಕ್ಕಡಜಿಂದ ಅಲ್ಲ ವಾಟ್ಸಪ್ ಬರ್ತೇನೆ ನಮ್ಮ ಸ್ವಾಮೀಜಿಲ್ಲ ವಾಟ್ಸಪ್ ಬರ್ತೇನೆ ಪನೀರು ಸುರುಮಂತರ್ನ ನಾನು ನಮ್ಮ ಹಿಂದೂ ಧರ್ಮನ ದುಂಬುಗುಣಪನಗಲಿ ಏರಿಂದ ಪನ್ಪನೆ ನಮ್ಮ ಆಲೋಚನೆ ಮನ್ಪಡಾಪುಣು ರಡ್ನೆದಾದ ಯಾನು ಫೈನಲ್ ಈತೆ ಪಂಡ್ರೆ ಪುಣ ಎನ್ನ ಒಂಜಿ ಇಂಕ ಧಾರ್ಮಿಕ ಭಾಷಣದ ಅಲಬರ್ ಪೂಜೆ ಅಲ್ಲ ಒಂಜಿ ಪಾತ್ರ ಪನ್ಪೆ ಇನ್ನು ಮೈಸೂರುಡು PSI ಪಥಸಂಚಲನ ಅಂಡ್ ನಮ್ಮ ದಕ್ಷಿಣ ಕನ್ನಡ 545 ಮೂಜಿ ಜನ ಮಾತ್ರ ಉಳ್ಳೈನೆ ಇನ್ನೇ ಆಡೆ ಪೋದು ಬತ್ತೆ ಬನ್ನಾಗ 5 ಬುಕ್ಕೊಂಜಿ ಧಾರ್ಮಿಕ ಕ್ಷೇತ್ರದ ಆಲೋಚನೆ ಮನ್ಪುಡ ನಮಕ್ ಒವ್ವೇ ಆಡಳಿತ ಮುಗಿನಾಗ VA ನಗಲಿಗೆ ಜನ PDO ನಗಲಿಗೆ ಅಧಿಕಾರ ಬರ್ಪುಂಡು ಏರ ಪಿದೈದ ಊರ್ದಾಗಲು ಬತ್ತದು ದೈವದ ನಡೇಟ್ ಬತ್ತದು ಬೂಳ್ಯ ಬತ್ತ ಬೇರೆ ದರ್ಶನ ಬಲಿ ತಂದು ಆಗ ಪ್ಯಾಂಟ್ ಬಾಡ್ದು ಬರೋಡ ಆಯ್ ಮೀದು ಬರೋಡ ಒಂಜಿಲ ಗೊತ್ತಿಪ್ಪುಜಿ ಅಗಲ ತಪ್ಪತ್ತು ದಯಪಣ್ಣೆಂದಾಂಡ ನಮ್ಮ ಅಧಿಕಾರ ನಗಲಿಜ್ಜೇರು ದುಂಬದ ದಿನೊಟ್ಟು ಆಡಳಿತ ಅಥವಾ ನಮ್ಮದಾದ ಮಲಮಲ್ಲ ಪಾತೇರ್ಪ ಅವು ಇಂಪ್ಲಿಮೆಂಟ್ ಆವುಡನ್ನ ನಮ್ಮ ಬಾಗೋಡು ಆಡಳಿತ ಅಧಿಕಾರಗಳು ಆಡಳಿತ ಮನ್ಪುನ ಅಂಚಿನ IAS KS ಅಧಿಕಾರಗಳು ಬತ್ತನ ಮಾತ್ರ ಈ ಜನ ಕಾಲು ಬಲ್ಪು ಲಕ್ಕನಂದುವೆ ವಾಟ್ಸಪ್ ಉಡ್ರ ರಾಜಕೀಯ ಪಾತ್ರ ಅಂದೆ ಕುಲ್ಲೋಡಾತೆ ದಯಮಂತದ ಎಲ್ಲ ಆಲೋಚನೆ ಮನ್ಪುಗ ಅಂದ್ ಪನ್ಪುನಲ್ಪ ಈ ಕ್ಷೇತ್ರಗಳ ಅಶೋಕನ ಅಂಚಿನ ಒಂಜಿ ಎಡ್ಡೆ ಶಾಸಕ ಬರಡಂದು ಆ ದೇವಿಡ ನಟ್ಟೊಂದು ಏನೋ ಪಾತ್ರ ಪುರ್ತುರ್ದು ನಿಖಿಲ ಭಾಷಣಕ್ಕೆ ಏನೊಂದುಲ್ಲಾರ ಇಂಕಲ ಧಾರ್ಮಿಕದ ಬಗ್ಗೆ ಜಾಸ್ತಿ ಪಾತೆರಡ ಎಂಡ ಬಂಡವಾಳ ಇಜ್ಜಿ ಅಂಡ ಇಡೆ ಬನ್ನಗ ಈ ಕ್ಷೇತ್ರಕ್ಕೆ ಬನ್ನಗ ಏನು ನಿಜವಾದ ನೆನೆತಿಜ್ಜಿ ಸುಮಾರು ಬ್ರಹ್ಮ ಕಲಶದ ಕಾಕಾಜಿಡು ಎಂಕಲೇನ ಅತಿಥಿ ಅದೇ ಪಾಡಬೇರು ಸುಮಾರು ಒಂಜಿ ತಿಂಗಳು ಸುಮಾರು ಒಂಜಿ ಎಲೆನ್ಮ ದೇವಸ್ಥಾನದ ಬ್ರಹ್ಮ ಕಲಶ ಅಂಡ್ ಇನಿಲ ಎನ್ನ ಕಂಬಳ ಅಂತೆ ಲೇಟ್ ಆಪುಂಡ ಏನಿ ಇನಿಕಲ ಇಡೆ ಬರ್ರೆ ಒಂದು ಇಜ್ಜಾನು ಆನ ಫೋನ್ ಕಂಬಳ ಮುಗಿದ ನನಗೆ ಫೋನ್ ಮಲ್ಪನಾಗ ಇಜ್ಜಿ ಸಭಾ ಕಾರ್ಯಕ್ರಮ ಒಂದುಂಡು ನೀವು ಬನ್ನಿ ಎಂದು ಬಂಡೇರು ಏನು ಒಳ ಇದೇ ಬರನ್ನೇ ಪೋಪೇನಾಂಡ ಎನ್ನ ಜೀವನದ ಒಂಜಿ ಭಾರೀ ಮಲ್ಲ ಒಂಜಿ ದೊಡ್ಡ ಮಲ್ಲ ಒಂಜಿ ತಪ್ಪು ಮಲ್ಪದೆ ಭಾರೀ ಮಲ್ಲ ಒಂಜಿ ಕಲೆ ಒಂದೇ ಏನು ಆಲೋಚನೆ ಮಲ್ತೊಂದು ಬರ್ತೇನೆ ಬನ್ನಾಗ ದಾಯಪಂಡ ಆತು ಪೊರ್ಲುಡು ಏನು ನಿಜವಾದಲ್ಲ ನೆನೆತಿಜ್ಜಿ ಈತಿ ಮಲ್ಲ ಕ್ಷೇತ್ರ ಉಂಡು ದೇನೊಂಜಿ ಈತಿ ಪೊರ್ಲುಡು ಏನು ಆ ಒಂಜಿ ದ್ವಾರನು ತೂನಗನೆ ಭಾರಿ ಖುಷಿ ಆಪುಂಡು ಈ ಕ್ಷೇತ್ರಗೊಂಜಿ ಆ ಮೆರುಗು ಕೊರಪುಡು ಅಂಚಿನ ಕೆಲಸ ಬಹುಶಃ ದ್ವಾರ ಮಲ್ತಂಡೆ ಈತಿ ಪೊರ್ಲುಡು ಕಾರ್ಯಕ್ರಮ ಮಲ್ಪಡು ದಾಂಡ ದೆಟ್ಟು ಜವಣೇರ್ನ ಶಕ್ತಿ ಆತಿ ಜನನು ಅಕಲೆ ಇಲ್ಲದ ಕಾರ್ಯಕ್ರಮದ ಲೆಕ್ಕ ತೊಡಗಿಸ ನಡೆದಾರ ಬಹುಶಃ ಈತಿ ಪೊರ್ಲುಡು ಈ ಕಾರ್ಯಕ್ರಮ ಮಲಿಪೆರ ನಿಖಲಿಗೆ ಸಾಧ್ಯ ಆತಂಡೆ ಸುರೂತ ನಿಖಲಿಗೆ ಮಾತೆರೆಗಳ ಅಭಿನಂದನೆ ಧನ್ಯವಾದ ದೇವರನ್ನ ಆಶೀರ್ವಾದ ನಿಖಲಿಗೆ ಪಂಡು ದೇವರಡೆ ನಟ್ಯರ ನಾನು ಇಚ್ಛೆ ಪಡತೆ ಧರ್ಮದ ಬಗ್ಗೆ ಸುಮಾರು ಜನ ಇದು ಬಣ್ಣಗ ಏನು ಬಣ್ಣಗ ರಡ್ಡೆ ಸ್ವಾಮೀಜಿನ ಹಕ್ಕಲ್ನ ಭಾಷಣ ಆದಾತಿನ
ಹಿಂಗೆ ಗೊತ್ತಿದ್ದು ಒಂಜಿ ಸ್ವಾಮಿಲ ಬಂಡರಿಗೆ ಈ ಕೆಲವು ಗೊತ್ತಿದ್ದಿದ್ದು ಪಾತವ್ರನ್ನೇ, ಕೆಲವು ಗೊತ್ತಿಜ್ಜನ್ನೇ ಪಾತವ್ರನ್ನೇ, ಕೆಲವು ದಾಲ ಗೊತ್ತಿಜ್ಜಂದೆ ರೀಲ್ ಬಿಡುಪುಣೆ ಇಂಚ ಪೂರ ಉಂಡು. ರಾಜಕೀಯದಾಕಲು ರೀಲೇ ಬಿಡುಪುಣೆ ಜಾಸ್ತಿ, ಐಟ್ಲ ಹೈಯೆಸ್ಟ್ ರೀಲ್ ಬಿಡುಪುಣಕ್ಲು ಎಂಕಲ್ ಅಂಚನ ರಾಜಕೀಯದಾಕಲು. ಈ ಮೈಕ ತಿಕ್ಕನೆ ಯಾರು ಮುಲ್ಪ ಇತ್ತಿನೇನು ಪೂರ ಪಂಡದು ಬೋಪುಣೆ, ಜತ್ತದ ಅಡೆ ಬೋಣಕ ಮರತ್ತದ ಬೋಪುಣೆ, ನನ್ನ ಹೊಸ ಆತು ಫ್ರೆಶ್ ಒಂಜಿ ಅಂಚ ಆಗಲೇ ನೆನಪೇಜಿ ಅಲ್ಪ ದಾದ ಪಾತೇರ್ದೆ ಎಂಚಿನ ಪಾತೇರ್ದೆ. ಧರ್ಮದ ಬಗ್ಗೆ ಎಷ್ಟೋ ಜನ ಭಾಷಣ ಮಲ್ಪಣಕ್ಲೇನೆ ತೂತೆ ಈತ ನೀಗಲು ಈತು ಪೂರ ಬಂಗಾವತ್ತದ ಜಾಸ್ತಿ ಮಾತಾಡ್ತೀನಿ, 5-6 ನಿಮಿಷ ಮಾತಾಡ್ತೇನೆ ಮತ್ತೆ ಮುಗಿಸ್ತೇನೆ. ಅವರಿಗೆ ರುಚಿ ಆದರೆ ಮಾತಾಡ್ತೇನೆ, ಇಲ್ಲಾದ್ರೆ ನಿಲ್ಲಿಸ್ತೇನೆ. ನಮ್ಮೈತೆ ಬ್ರಹ್ಮಕಲಶಪುರ ಮಲ್ಪರು ಏತ 10 ಏನಕ್ಕೆ ಪಕ್ಕದ ಅಡಕೆಂಡೆ ವ್ಯವಸ್ಥಾಪನಾ ಸಮಿತಿದಾರಡ ಏತು ಖರ್ಚು ಮಲ್ತಾರ ಅನ್ನಂದು 10 ಕೋಟಿ ಖರ್ಚು ಆತೇನೆ ಬಂಡೇರು. ಆಡ ದೇವರೇನು ತೂಯಿನ ಕ್ಲಿಯರ್ ಅಂದ್ರೆ ಉಳ್ಳೇರ, ದೇವರು ಉಳ್ಳೇರ, ಅದು ದೇವರೇನು ತೂಯಿನ ಕ್ಲಿಯರ್ನ ಉಳ್ಳೇರ. ಎಲ್ಲೊಂಜಿ ಎಲೆನ್ಮ ಒರಂಬ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಲ್ತೆ ಏತೋ ಭಜನಾ ಮಂದಿರ, ನಾಗನಕಟ್ಟೆ, ದೇವಸ್ಥಾನ ಪೂರ ಜೀರ್ಣೋದ್ಧಾರ ಮಲ್ತೆ. ಅದೇ ದೇವರೇನು ತೂತು ಚೀನಿ ಮಟ್ಟ ದೇವರಡ ಪಾತ್ರೆನ ಅವಕಾಶ ಆತಜಿ ಅಪಕ ದೇವರು ಉಳ್ಳೇರ ಇಜ್ಜರ ಅಂತ ಒಂಜಿ ಬೃಹತ ಪ್ರಶ್ನೆ ಉಂಟು. ಐಕಿ ನಮ್ಮ ಮನಸ್ಸು ನೆಪೋಲ ಜಿಜ್ಞಾಸೆ ಉಂಟು ಉಳ್ಳೇರ ಇಜ್ಜ ಅಂತ. ಎನ್ನ ಪ್ರಕಾರ ದೇವರು ಉಳ್ಳೇರು ಇಜ್ಜೇರಿಂದ ಇದಲ್ಲ ಇಜ್ಜಿ ಗಾಲಿ ಉಂಡು, ಬರ್ಸ ಉಂಡು, ನೀರುಂಡು, ಪುಟ್ಟುವೇರು, ಸೈಪೇರು ಇಲ್ಲ ಒಂಜಿ ಬರ್ಸ ಬೂರಿ ಗುಡ್ಲೆ ಮೇ ಬತ್ತದು ಮೇ ಅನಗ ಬರ್ಸ ಅರ್ಪಣೆ ಅಪಗ ಪೂರ ಕಾಕಾಜಿ ಬರ್ಪಣೆ ಆಟಿಡೆಂಚಿನ ಕಾಕಾಜಿ ಬರ್ಪಣೆ ಮಾತಾರಲ್ಲ ಒಂಜಿ ಅಂತ ಒಂತೆ ಜನ ಪೂರ ಖಾಲಿ ಮಲ್ಪೇರಿ ಲೋಕೊಂಡು ಬಿಡ್ದು ಹಂಚಿ ಬಪ್ಪೇರು 5 ಅವೇ ಕಾಕಾಜಿ ಬರ್ಪಣೆ. ಜನವರಿ ಫೆಬ್ರವರಿ ಮಾರ್ಚ್ ಅನಗ ಪೂರ ಮದಿಮೆದ ಕಾಕಾಜಿಲು ಬರಪ್ಪ ಅಂದ್ರೆ ಸೃಷ್ಟಿ ಅಂಚನೆ ಪುಣು ಮೇಡಿದೆ ಬರ್ಸ ಬರಡು. ಈ ಗಾಲಿ ಉಂತುನ ದಾನೆ ಅವು ಗಿಡ ಮರ ಪೂರ ಇಜ್ಜನ ಗಾಲಿ ಇಜ್ಜನ ದಾನೆ ಅವು ದೇವರ ಈ ಭೂಮಿದ ಸಮತೋಲನ ಮಲ್ತು ಒಂದುಲ್ಲೇರ ಅದು ಸೃಷ್ಟಿ ಕಡ್ತೆ ಆರೋಲ ದೇವರ ಬತ್ತೆ ಬಾತೆರಗಳ ಪಾತೆರ ದಿಕ್ಕುದ್ರೆ ಮಾತೆರ್ಲ ಬೋದೆ ಅವು ಕೊರ್ಲೆ ದೇವರ ಎಂದು ಕೊರ್ಲೆ ರಡ್ಡು ಕಣ್ಣತ್ತು ನನ್ನ ರಡ್ಡು ಕರ್ರು ಕೊರ್ಲೆ ನಾನೊಂಜಿ ಹಾರ್ಟ್ ಕೊರ್ಲೆ ನಾನು 200 ವರ್ಷ ಬದುಕಬೆ ನಾನೊಂಜಿ ತಲೆ ಕೊರ್ಲೆ ದೆನ್ನದೆತ್ತದೆ ಪರಬೆ ಅತ್ತೆ ಕೊಡೊಂಜಿ ದೀಲೆ ಎಂದು ಜನ ಕುಳಿಕೆ ಏನು ಹೆಸರು ಹಲ್ಪೇರು ಐಕೆ ದೇವರ ನಂಗೆ ಎದುರು ತಿಕ್ಕುಚರು ಆರು ಈ ಸೃಷ್ಟಿನ ಸಮತೋಲನ ಮಲ್ಪೇರು ಅಂಚ ದೇವರು ಉಳ್ಳೇರು. ಅಂದರೆ ನಮಕ್ಕೂ ನಿಜವಾಯಿನ ದೇವರೇರು, ನಮ್ಮ ನಿಜವಾಯಿನ ನಮ್ಮನ್ನು ದೇವರು ನಮ್ಮ ಮರಪೇರ ಶುರು ಮಾಡ್ತದೋ. ನಂಗೆ ನಿಜವಾಯಿನ ದೇವರು ನಮಗೆ ಮಾತೇರ್ ನಂಚಿನ ದೇವರು ಇತ್ತರೆ ನಂಗೆ ಜನ್ಮ ಕೊರ ನಂಚಿನ ಅಪ್ಪ ಅಮ್ಮೆ ಅವು ನಿಜವಾಯಿನ ದೇವರು. ನಮ್ಮ ಏಪ ಅಪ್ಪ ಅಮ್ಮನ ನಿಗಲು ಆಶೀರ್ವಾದ ದೆತೊಂಡು ಬರ ಆ ಅಪ್ಪ ಅಮ್ಮನ ಆಶೀರ್ವಾದ ಇಜ್ಜಂದೆ ಈ ದುರ್ಗಾ ಪರಮೇಶ್ವರ ಬೋದು ಏನು 1 ಲಕ್ಷ ರೂಪಾಯಿ ಕೊಡ್ತೆ ಆತು ಕೊಡ್ತೆ ಈತು ಕೊಡ್ತೆ 10 ಸುತ್ತು ಬತ್ತೆ ನಾನೊಂದು ಪೂಜೆ ಮಲ್ಪಂಡ ದೇವರನ ಆಶೀರ್ವಾದ ಮಾತ್ರ ಇತ್ತು ಖುಷಿ ನಿಗ್ಲೆ ದೇವರನ ಆಶೀರ್ವಾದ ತಿಕೊಡ ನಮ್ಮ ಅಪ್ಪ ಅಮ್ಮೆ ಸೈಪುಣ್ಯ ಹೇಟ ಅಕ್ಲೇನು ಪೊರ್ಲುಡ್ತೀವೋಡು ಅಕ್ಲೆ ಎಡ್ಡೆ ಅಲ್ಲ ಮಗ ಅಂತ ಬಂದ ತರೆಕಾಯ್ದಿ ಅಂತ ಪಂಡೆರ್ನ ಮಾತ್ರ ಈ ದುರ್ಗಾ ಪರಮೇಶ್ವರನ ಆಶೀರ್ವಾದ ತಿಕ್ಕು ಆ ರೀತಿ ಮಲ್ಪನ ವಿಚಾರನು ನಮ್ಮ ಜೋಕ್ಲೆಗೆ ನಮ್ಮ ಪಂಡದು ಗೊರ್ಪಣ ಕೆಲಸ ಮಲ್ಪಡು. ನಮ್ಮೈತೆ ಕಾರಪತ್ತು ಏನು ಏರ್ನೆಲ್ಲ ಕಾರಪತ್ತರ ಬಲ್ಲಿಂದ ವನಪಣೆ ಎತ್ತು ಎಂಕಲ್ಲ ಅವರು ಎಂಕಲ ರಾಜಕೀಯದಾಗಲು ತಿಕ್ಕನಕಲ್ಲ ಕಾರಪತ್ತೋಡ ಹಾಕೊಂಡ್ರು ಕೆಲವು ಸರ್ತಿ ಎಂಕಲ ಮನಸ್ಸಿಗೆ ಜನ ಕಾರಪತ್ತು ಮನಸ್ಸಿಜ್ಜಿ ಬತ್ತು ಒಂಜಿ ಕಾರ ಬಂಡ ಮಾತಾಡ ಜನಿಗೆ ನೆನಪಿಜಾರ ತುಳಿ ಆಗ ಅಹಂಕಾರದಾನೆ ಕಾರವತ್ತಿನ ಹೇಳ್ಬ ತೂಪುಣೇನೆ ಅಂಚ ಕಾರು ಬತ್ತು. ನಮ್ಮ ಅಪ್ಪ ಅಮ್ಮನ ಕಾರು ಏತು ಬತ್ತು ಭಾರಿ ಕಡಿಮೆ 22 ವರ್ಷ ಮುಟ್ಟ ಮಾತ್ರ 20 ವರ್ಷ ಮಟ್ಟ ಅಪ್ಪ ಅಮ್ಮೆ ಮಂಡಿಗೆ 22 24 ವರ್ಷನಾಗೆ ಕುಲ್ಲೆ ಹೆಲ್ಪ ಬರೀಟೀರ್ನೆ ಇಂಚಿನ ಚರಿಪಿರಿ ಏಪರ್ ಮುಗ್ಯರಿ ಜೀರ್ನ ಪಂಡ 6 ಪರತ್ತಾತೆ ರಪ್ಪೆಲ್ಲ ಪರತ್ತಾತೆ ಆಮೇಲೆ ಪರತಾತಿ ದುಂಬದ BSNL ಲೈನ್ ಬತ್ತೊಂದಿತ್ತು ನಂಚ ಇತ್ತೆ ಮುಕ್ಕಲು 5G ಇಡುಳ್ಳೇರು ನಮ್ಮ ಮಕ್ಕಳು ಮಲ್ಲ ಮಲ್ಲ ಜವಣಿಯರು ಪುರ 5G ಇಪ್ಪೇರು ಮಾತೆರ್ಲತ್ತು ಎಥೋ ಜನ ಅಪ್ಪ ಅಮ್ಮನಕ್ಲೆ ತೂಪೇರು ತೂಪು ಜೇರು ನೆನಪಡತ್ತೆ ನಮ್ಮ ಇನ್ನು ಕಲ್ಪವುಡು ಜೋಕುಲೆಗಿಂದು ಧರ್ಮಾದ ಬಂಡ ಉಂಡು ಧರ್ಮಾದ ಬಂಡ ಅವೇ ದೇವರಿಗೆ ದಾಲ ಬೊರ್ಚಿಗೆ ದೇವರು ಏಪೋಲ ದಾಲ ಕೆಂಜರಿಗೆ ಪೂಜೆ ಮಲ್ಪಣದೆ ಪೂಜೆ ಮಲ್ಪಣೆ ಅಂಡ ದೇವರನ್ನು ಪುಗಾರ್ನೆ ಬೇತೆ ಬೇತೆ ಶ್ಲೋಕದ ಮುಖಾಂತರ ದೇವರನ್ನು ಪೂಜೆ ಮಲ್ಪಣೆ ಪೂಜೆದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಆಯ್ನವು ಭಜನೆ ಬಂಡ ದೇವರ ನಮನೆ ಭಕ್ತಿಡಿ ಪೂಜೆ ಮಲ್ಪಣ ಅಂಚಿನ ಪೂಜೆ ಮಲ್ಪವಡು ಬಂಡ ನಮಕ್ಕೆ ಸಂಸ್ಕೃತ ಗೊತ್ತಿಜ್ಜೀವನ ಬುಕ್ಕೋರಿನ ಮುಖಾಂತರ ಪೂಜೆ ಮಲ್ಪದ ಪುಣ್ಯದ ಫಲನು ನಮಗೆ ಕಟ್ಟವನು ಅಂಚ ದೇವರ ದಾಲ ಬೋಡುಂದಿಗೆ ಎಂಜರಿಗೆ ದೇವರ ನಮ್ಮ ಕೊರನೆ ದಾಲದ ತೊಂದು ಬೇರ ಅಪ್ಪ ಪೂಜೆ ಮಲ್ಪಣೆ ಒರನೆ ಒಂಜಿ ಚಂಡಿಗೆ ಹೋಮ ಮಲ್ತಿದ್ದು ಬಿಡ್ತೋಲಿತ್ತೆ ದಾಯದಿ ನೋಲ ವರ್ಷ ಬೇತೆ ಬೇತೆ ಪೂಜೆ ಮಲ್ಪಣೆ
ದೇವರು ನಮ್ಮ ಪೂಜೆ ಮಲ್ತಿಂದ ಎನ್ನ ಋಣ ಉಂಡು ಎಂದು ಪಂಡು ದೇವರು ತೆರಿಯೋನು ಬೇರಿಗೆ ಇತ ಎಂಕಲ ಒಳಲ್ಲ ಒಡೆಗಾಲ ಒಂಜಿ ಕಾರ್ಯಕ್ರಮಕ್ಕೆ ಪೋಪು ಕಾರ್ಯಕ್ರಮಕ್ಕೆ ಹೋದಾನಾಗ ಎಡ್ಡೆ ಬಡ ಒಂದು ಇತ್ತಂದ್ರೆ ರಡ್ಡು ಒಣಸು ಕೊಡ್ಪೇರು ಒಣಸು ಕೊಡ್ತು ಬಂದ್ಪೇರು ಗಟ್ಟಿ ಎಂಕಲ ರಡ್ಡು ಒಣಸು ಮಲ್ಪು ಒಣಸು ಮಲ್ತದ ಆದ ಪಿದಾರ್ದ ಬಂದಾಗ ಬಂದ್ಪೇರು ಅಶೋಕ ರೈಕಲೆ ಎಂಕಲ್ ನಡೆ ಬರಪ್ಪನ ರೋಡ್ ಒಂಜಿ ಸರಿ ಇಜ್ಜಿ ದೆಕ್ಕೊಂಜಿ ಕಾಂಕ್ರೀಟ್ ಪಾಡೋಟ ಅಂತ ಒಂದು ಗಟ್ಟಿ ತಿಂದಿದ ಆತಲ್ಲಿ ಒಣಸು ಪೂರ ಬೊಂಡ ಪೂರ ಪಡ್ದು ಒಣಸು ಕುಳಿದಾನಾಗ ದಾನೆ ಅನ್ಪಣೆ ಈರ ಕಾಂಕ್ರೀಟ್ ಪಾಡ್ರೆ ಅಪ್ಪುಜಿ ಅನ್ಪಣ್ಣ ಹಾಂ 10 ಲಕ್ಷ ರೂಪಾಯಿಗೆ ದೀಕ ಎಂಕಲ ಋಣ ಉಂಡತ್ತ ಅಲ್ಪ ಅಂಚ ದೇವರೆಲ್ಲ ಅಂಚನೆಗೆ ನಿಖಿಲ್ ಪೂಜೆ ಮಲ್ತಂಡ ದೇವರು ಈ ಋಣನ ಒಪ್ಪಸೇಪ ಸಂದವಣೆಯನ್ನು ಕಾತೋ ಒಂದಿಪ್ಪೇರಿಗೆ ನಮ್ಮ ಒಂಜಿ ದಿನ ನಮ್ಮ ಹೂವಲ್ಲ ವ್ಯತ್ಯಾಸಗಳು ಆಯಂಡ ನಮ್ಮ ಹೊಲಾಲ್ನ ಪೋನಾಗ ಆಲೋಚನೆ ಮಲ್ಪೋ ಮಾಜಿ ಸಚಿವರ ನಂಚಿನ ರಮಣ ತರೈಗಳು ಈ ಕಾರ್ಯಕ್ರಮಕ್ಕೆ ಬೈತಾರೆ ಮಾತೆರ್ನ ಪರವಾದ ಅರೇನು ಸ್ವಾಗತ ಮಲ್ಪ ಅಂತ ದೇವರೆಲ್ಲ ಆಲೋಚನೆ ಮಲ್ತೊಂದಿಪ್ಪವರಿಗೆ ಏಪ ಪೂಜೆ ಮಲ್ತಾರೆ ಆ ಪೂಜೆದ ಫಲನುಂಬಿಯ ಕೊರಡು ಆ ಋಣ ಏನಡ ಬಾಕಿ ಉಂಡು ಪಂಡದು ನಮಕ್ ಮಲ್ಲ ತೊಂದರೆಡು ಬರ್ಪು ನಾವು ಎಲ್ಲಿಯ ತೊಂದರೆಡು ನಮ್ಮ ಪೋಪಣಿಗೆ ಬುಕ್ಕ ನಮ್ಮ ಪೂಜೆ ಮಲ್ಪಣೆಗಳ ಅಂಚನೆ ದೇವರಿಗೆ ಎಂಚಿನ ದಿಂದ ದೇವರಿಗೆ ದಾಲ ಬೊಡ್ಚಿಗೆ ಇನಿ ನಮ್ಮ ಹೂವಲ್ನ ಒಂಜಿ ಪ್ರಸಾದಗೂ ದಿಯೋಣ್ಣಲ್ಲ ದೇವರ ನಂಗೆ ಉಪವಾಸ ಕೊರ್ಪುಣ ಅಂಚಿನ ಕೆಲಸ ದೇವರನಲ್ಲಿ ಪಡೆದ ಆಪುನು ಐಕೆ ಬೊಡೈನಾತ್ ಉದಾಹರಣೆ ಉಳ್ಳೇರು ನಮ್ಮ ಅಕ್ಕನಾಗಲಿ ಪೂರ ಬಂಗಾರ ಕೊಂಡ್ರಬೇರು ಬಂಗಾರ ಕೊಣತದ್ದು ಸುರೂಕು ದೀಪನೆ ಬಂಡ ಅಲ್ಪ ಪಣಿತು ನಮ್ಮ ದೀದಿ ಬುಕ್ಕ ಕೊಣತು ದೇವರನ್ನ ಅಲ್ಪ ದಿಯರುಂಡು ದೇವರೇ ಈ ವರ್ಷ ಎಂಕೆ 25-30 ಗ್ರಾಮದ ಬಂಗಾರದ ಎತ್ತು ಕೊಡ್ತೇನೆ ಕಂಡನಿ ಬರ್ಪಿಯಡು ಆರೆಗೆ ಎಡ್ಡೆ ಮಲ್ಪಾಡು ಎಂಕೆ ಎಡ್ಡೆ ಮಲ್ಪಾಡು 40 ಗ್ರಾಮದ ಬಂಗಾರ ಕೊರಡು ಆರೆಗೆ ಎಡ್ಡೆ ದೇವರ ಮನಸ್ಸು ಕೊರಡು ಬಂದು ದೇವರ ನಟ್ಟುನೆ ಈ 25 ಗ್ರಾಮದ್ದು 10 ಗ್ರಾಮ ದೇವರು ಉಳಾಯಿ ದೀತು 15 ಗ್ರಾಮ ಉಪವಾಸ ಕೊರಿಯರ್ನಾಂದ ಏರು ಕೂಡ ದೇವರಿಗೆ ಬಂಗಾರ ದೀತುವೇರ ಏರ್ಲ ದಿತ್ತುವೇರು ಅಡೆಗೆ ಕೊಣತದ್ದು ಸೀದಾ ಕೊಣತೆ ಪಾಡೊಂದು ಪೋತೇರು ಐಕೆ ನಮ್ಮ ಪ್ರಸಾದ ಕೊಡಲಂಚನೆ ದೇವರೈನ ಪೂರ ನಮಕ್ಕೆ ಉಪವಾಸ ಕೊರಪುಣಂಚಿನ ಕೆಲಸ ಮಲ್ಪೇರು ಅಂಚ ದೇವರಿಗೆ ದಾಲ ಬೊಡ್ಚಿಗೆ ನಮ್ಮ ಧರ್ಮದ ಬಗ್ಗೆ ಏನು ಹಿಂದೂ ಧರ್ಮ ನಮ್ಮ ಹಿಂದೂ ಧರ್ಮ ದುಮ್ಮು ಬರಡು ನಮ್ಮ ಜೋಕುಲೆಗೆ ನಮ್ಮ ಏತು ಧರ್ಮದ ಬಗ್ಗೆ ಪಾದ್ಪೋ ಭಾಷಣ ಮಲ್ಪಣಾಗಲಿ ಬೊಡನಾಥ ಬನ್ಪೇರೆ ಏತು ಜನಕ್ಕೂ ಬ್ರಹ್ಮಾರ್ಪಣೆ ಬಿಟ್ರೆ ಗೊತ್ತುಂಡುವರ ಪಲ್ಲೆದಕ್ಕ ಏತೋ ಜನಕ್ಕೂ ಬ್ರಹ್ಮಾರ್ಪಣೆ ಬಿಟ್ರೆ ಗೊತ್ತಿಜ್ಜಿ ಆ ಭಟ್ರು ಪಂಡು ಕೊರಡು ತುಳಸಿ ಪತ್ತೊಲ್ಲೆ ಪೂ ಪತ್ತೊಲ್ಲೆ ತೀರ್ಥ ಪಾಡ್ಲೆ ವಾಪಸ್ ದೀವನ್ಲೆ ಉಡದಿಗೆ ದೆತ್ತಿದ ಪೂನು ಕೊರ್ಲೆ ತುಳಸಿ ದೆತ್ತಿ ಇರ್ನಕ್ಕೆ ಬಿಟ್ಟು ತೀಲೆ ಇತ್ತೇ 5 ವರ್ಷದಾಗಲಿಲ್ಲ ಭಟ್ರೆ ಇನ್ನು ಬಂಡು ಬರ್ಪಣೆ ನಮ್ಮ ಭಗವದ್ಗೀತೆ ಓದುನಾಗಲಿ ಏತು ಜನ ಉಳ್ಳೇರುವರ ಪಲ್ಲೆ ಮುಲ್ಪ ಭಗವದ್ಗೀತೆ ಓದುನಾಕಲು ಏತು ಜನ ಉಳ್ಳೇರಿಂದ ಕೈದೇರಿಪಲೆ ಬಂಡ ಒಂಜಿ 4 ಕೈ ಬರು ನಿಖಿಲ ಅಲ್ಪಾಡ್ದು ವಾಪಸ್ ಎಂಕೆ ಕ್ವಶ್ನೆ ಮಾಡ್ಯಾರಂದ ಅಶೋಕ ರೈಕ್ಲ ಈರು ಭಗವದ್ಗೀತೆ ಓದಿಲ್ಲ ಎಲ್ಲ ಅಂತ ಓದ್ತದೆ ಪೂರ ಭಾಷಣ ಮಲ್ಪಣಕ ಪೂರ ಪಣೊಳಿ ಇನಿ ಮುಸ್ಲಿಂ ಧರ್ಮದಕ್ಲೆ ನಿಖಿಲು ತೂವಳಿ ಎಲ್ಲೆಲ್ಲ ಜೋಕುಲು ಬಲ್ಪಲಕ ತುಲೆ ಎಲ್ಲೆಲ್ಲ ಬೋಕುಲು 4 ಗಂಟೆ 5 ಗಂಟೆಗೆ ನಮ್ಮ ಅಲ್ಪ ಅಕ್ಕಲ ತಪ್ಪೊಂದು ಬರಬಿಡುತ್ತೆ ಆ ಎಲ್ಲೆಲ್ಲ ಜೋಕುಲು ಅಕ್ಕಲ ಮಸೀದಿಗೆ ಬೋಪೇರು ಕ್ರಿಶ್ಚಿಯನ್ ಧರ್ಮದಗಳು ಪ್ರತಿ ಆದಿತ್ಯವಾರ ಚರ್ಚಿಗೆ ಬೋಪೇರು ನಮ್ಮ ಜೋಕುಲು ಒಲ್ಬಪ್ಪ ಉಕ್ಕ ರಾತ್ರಿ 1 ಗಂಟೆ ಮುಟ್ಟ ಮೊಬೈಲ್ ತೂದು 8 ಗಂಟೆ ಮುಟ್ಟ ಜಪ್ಪು ನಮಕ್ ದಿನೋಲಜ್ಜಿ ತಾಯಿಮುಲಜ್ಜಿ ದೇವಸ್ಥಾನ ಬಡ್ಚು ಒಲ ಇತ್ತನ ಒಂತೆ ಗ್ರಾಮೀಣ ಪ್ರದೇಶಡು ಕಾರ್ಡ್ ಪೋಣಾಗ ಒಂಜಿ ನಮಸ್ಕಾರ ಮಾಡ್ದೆ ಜಿಂಜ ಟೈಟ್ ಆನದ ಜಿಂಜ ತೊಂದರೆ ಅನ್ನ ದೇವಸ್ಥಾನ ಹೋಗ್ಪಣೆ ದೇವರೇ ಭಾರಿ ಟೈಟ್ ಆತಂದು ಭಾರಿ ತೊಂದರೆ ಉಂಡು ಒಂತೆ ರಿಲ್ಯಾಕ್ಸ್ ಮಲಪಲ ಅಂದೆ ಭಗವದ್ಗೀತೆ ಓದಿನಕ್ಲು ಏತು ಜನ ಉಳ್ಳೇರು ಗೊತ್ತುಂಡ ಈ ಭೂಮಿಡು ವಿಶ್ವಡು ಹೈಯೆಸ್ಟ್ ಸೇಲ್ ಆಯಿನಂಚಿನ ಧರ್ಮ ಗ್ರಂಥ ಇತ್ತಂದು ಬಂಡ ಬೈಬಲ್ 5 ಬುಕ್ಕ ಇತ್ತನಂಚಿನ ಕುರಾನ್ 5 ಬುಕ್ಕ ಲಾಸ್ಟ್ ಇತ್ತನಂಚಿನ ಬಂಡ ನಮ್ಮ ಭಗವದ್ಗೀತೆ ಅವಾಗ ನಮ್ಮ ಏತಿಗೆ ತೋಜಬು ನಮ್ಮ ಜೋಕುಲೆಗೆ ಧರ್ಮದ ಬಗ್ಗೆ ಪಣಪುಣಂಚಿನ ಅವಶ್ಯಕತೆ ಉಂಟು ಇನ್ನಿವರಿ ಸ್ವಾಮಿಲು ಉಲ್ಲು ಪಂಡೇರು ಗೊಂಜಿ ಭಾಷಣ ಪಂಡದ ಪೋಯರಿಗೆ ನಿಖಿಲು ಹುಂಡಿಗೂ ದುಡ್ಡು ಪಾಡ್ಯಾರಂದ ಅವು ಓಡೆ ಪೋಪುಂಡು ಬುಕ್ಕೊಂಜಿ ಧರ್ಮದಕ್ಕೆಲ್ಲ ರೆಕ್ಕಿ ಪೋಪುಣದು ಆದ ಒಂತೆ ಗೊತ್ತಿದ್ದ ಹೆಂಗೆ ಪಾತ್ಯರಿಗೆ ಹೆಂಗೆ ಬೆಚ್ಚಾವುದುಂಟು ಬುಕ್ಕಲೇನು ಕಟ್ಟಿದ ಪಾತ್ಯವ್ರನ್ನೇ ವಾ ಹುಂಡಿಗೆ ಹಿಂದೂ ಧರ್ಮದ ವಾ ದೇವಸ್ಥಾನದ ಹುಂಡಿಗೆ ನಿಖಿಲು ದುಡ್ಡು ಪಾಡ್ಯಾರಲ್ಲ ಒಂಜಿ ಪೈಸೆಲ್ಲ ಪಿದಾಯಿ ಪೋಪುಜಿ ಅವೇ ದೇವಸ್ಥಾನಕ್ಕೆ ಅಭಿವೃದ್ಧಿ ಪೋಪುಂಡು ಒಂದು ಪೊಕ್ಕಡೆ ಯಾರಲ್ಲ ವಾಟ್ಸಪ್ ಪಾಡ್ಬೇ ಬಣ್ಣದ ಇನ್ನೆ ಪಂದು ಮುಕ್ಕುಲು ಎಡ್ಡೆ ಸ್ಥಾನ ಇತ್ತಿನಕಲೆ ಪೂರ ಇಂಚ ಫನೇರ ಪೋಡ್ದಾಂಡ ದುಂಬೆ ಜೀರ್ಣೋದ್ಧಾರ ಮಲ್ಪೆರ ಬಂಗ ಒಂದುಂಡು
ಏತೋ ಹಿಂದೂ ಧರ್ಮದ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪೆರ ಬಂಗ ಹೊಂದಿಪ್ಪಿನ ದಯ ಬಂಡ ಇಂಚ ಪಾತ್ರ ನಡೆದಾರ ಓಲುಂಡು ಮಹಾಲಿಂಗೇಶ್ವರ ದೇವಸ್ಥಾನಗೂ ತಿಂಗಳು 32 ಲಕ್ಷ ರೂಪಾಯಿ ಬರ್ಪುಂಡು ಎಂಕ್ಲೆಗೆ ಬಾರಿ ಮಲ್ಲ ದೇವಸ್ಥಾನಿಗೆ ಗೊತ್ತುಂಡು 35 ಲಕ್ಷ ರೂಪಾಯಿ ಖರ್ಚು ಹಾಪುಂಡು ದೇವಸ್ಥಾನ 1 ರೂಪಾಯಿ ಇಜ್ಜಿ ಜನಕ್ಕಳು ಬತ್ತನಕ್ಲೆಗೆ ಒಣಸು ಕೊರಡು ಬಾಕಿದ ಖರ್ಚು ಪೂರ ಉಂಡು ನಮಗೆ ಆ ದೇವಸ್ಥಾನ ಮಾನಿಟರ್ ಮಲ್ಪಡ ಹಾಪುಂಡು ಆಡ ಒಣ್ಣಿಲ್ಲ ಒಂಜಿ ಪೈಸೆ ಇಟ್ಟಿರದಲ್ಲ ಒರಿಪುಣಂಚನ ಹೆಚ್ಚ ಬರಪುಣಂಚನ ಕೆಲಸ ಹಾಪುಚಿ ಒಂತೆ ಬತ್ತನಕಲ್ ಪಾಡದಂಡ ಮುಕ್ಕಲ ಮನಸ್ಸಿನ ಇಂಚ ಪರಿವರ್ತನೆ ಮಲ್ತನ ಸಾಧ್ಯ ಇಜ್ಜಿ ನಿಕ್ಕಲ್ಲ ತಾಲೂಕುಡು ಸುಬ್ರಹ್ಮಣ್ಯ ದೇವಸ್ಥಾನ ಅತ್ಯಂತ ಶ್ರೀಮಂತ ದೇವಸ್ಥಾನ ಬಂದ ಸುಬ್ರಹ್ಮಣ್ಯ ದೇವಸ್ಥಾನ ಉಳ್ಪೋಲ್ ಪಡೆದವರು ಸುಮಾರು 800 ಕೋಟಿ ರೂಪಾಯಿ 840 ಕೋಟಿ ರೂಪಾಯಿ ಅಲ್ಪ ಡೆಪಾಸಿಟ್ ಉಂಟು 1 ರೂಪಾಯಿ ಏರೆಗಳ ಕೊರಿಯರ್ ಆಪಿಸಿ ಅಲ್ಪಡ್ದು 1 ರೂಪಾಯಿನ ಅಂಚಿಜ್ಜು ಸರ್ಕಾರ ತುಂಬು ಕಾನೂನು ಮಲ್ತಂದ ಆ ದೇವಸ್ಥಾನದ ದುಡ್ಡು ಬೇತಾಕಳಿಗೆ ಕೊಡುದಂಡ ಐಕೆ ಏರೆಗಳ ಒಪ್ಪಿಗೆ ಇಜ್ಜಿ ಆ ದೇವಸ್ಥಾನದ ದುಡ್ಡು ಐಕೆ ಪಾರೋಡು ಆಡ ಇನ್ನ ದುಡ್ಡು ಕೊರ್ಪುಣದಲ್ಲ ಎಲ್ಲ ವೈಯಕ್ತಿಕ ಅಭಿಪ್ರಾಯದಾದ ಬಂಡ ಆ ದೇವಸ್ಥಾನದ ದುಡ್ಡು ಒಲ್ಲ ಒರಿನೇನು ಕೊರ್ಪುಣದಲ್ಲ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆದ ದೇವಸ್ಥಾನಗಳಿಗೆ ಮಾತ್ರ ಕೊರಡು ಬೇತೆ ದೇವಸ್ಥಾನಗಳ ಕೊರ್ರೆ ಬಲ್ಲಿ ಬಟ್ ನಮ್ಮ ಈ ಭಾಗದ ದೇವಸ್ಥಾನಗಳು ಅಭಿವೃದ್ಧಿ ಆವಡು ಹೊರಪುಡುದಲ್ಲ ಇಪ್ಪಾಡು ಅವೇ ದೇವಸ್ಥಾನ ಇಪ್ಪಾಡು ಬೊಡೇನಾಥದ ಒಂಜಿ ಕೊರಿಯರ ಶುರುವಾಂಡ ಬುಕ್ಕ ಇನ್ನು ಏನು ಅಧಿಕಾರ ಇಪ್ಪೆ ಬುಕ್ಕ ಕೊರಿಯ ಅಧಿಕಾರ ಇಪ್ಪೆ ಬುಕ್ಕ ಒಂಜಿ ಬರೆಯರ ಶುರು ಮಲ್ಪೆ ಪೂರ ಖಾಲಿ ಮಲ್ಪಿ ಕೊರಿಯರ ಬಾರಿ ಸುಲಭ ಮಲ್ಪೆಯರ ಬಾರಿ ಕಷ್ಟ ಅಂಚ ಅವು ಒಂಜಿ ದೇವಸ್ಥಾನ ಅಲ್ಲ ಈ ವಿಶ್ವಡ್ ಇಪ್ಪುಣಂಚನ ಒಂದು ಎಡ್ಡೆ ದೇವಸ್ಥಾನ ಮಲ್ಲ ಕ್ಷೇತ್ರ ಐನ ದುಡ್ಡಾಂಡ ಅಲ್ಪ ಒರಿಪುಣಂಚನ ಕೆಲಸ ಆವಡು ಇನಿ ಧರ್ಮದ ಬಗ್ಗೆ ಸುಮಾರು ಜನ ಧರ್ಮ ಓಡೆ ಕೆಲವು ಸರ್ತಿ ಪೋಪುಡು ನಿಗ್ಲೆ ಗೊತ್ತಿಪ್ಪು ದೇವಸ್ಥಾನದ ಪುದಾಡು ದುಡ್ಡು ಮಲ್ಪಣಕ್ಕೆಲ್ಲ ಸುಮಾರು ಜನ ಉಳ್ಳೇರು ಕೆಲವುದಕ್ಕೆ ದೇವಸ್ಥಾನದ ಎದುರುಡು ಕಾರ್ಯಕ್ರಮ ಮಲ್ಪಣೆ ಕಾರ್ಯಕ್ರಮ ದೇವಸ್ಥಾನ ಎದುರುಡು ಮಲ್ಲ ಫ್ಲೆಕ್ಸ್ ಬಾಡ್ನೆ ಕಾರ್ಯಕ್ರಮ ಹಾಕಲ್ಲ ಪುದಾಡು ಕಲೆಕ್ಷನ್ ಹಾಕಲಿ ಅಲ್ಪಣೆ ಐದು ಊರಿನ ದುಡ್ಡು ಯಾರಿಗೆ ಊರಿನ ದುಡ್ಡು ಹಾಕ್ಲಿಕ್ಕೆ ಜನಕ್ಕುಳ್ದಾದ ಅಲ್ಪಣೆ ಅದು ಬಾರಿ ಮಲ್ಲ ದೇವಸ್ಥಾನ ಬಾರಿ ಮಲ್ಲ ಏನ ಪುದಾರ ಬನ್ಯಾರ ಬೋಪುಜಿ ದಾಯ ಹಾಕ್ಲಿ ಬೇಜಾರ ಅಲ್ಪಣೆ ಇಂಚ ಮಲ್ಪಣಕ್ಕೆಲ್ಲ ಉಳ್ಳೇರು ಫ್ಲೆಕ್ಸ್ ಹಾಕಿಲ್ಲ ಪೂಜೆ ಹೋಲು ದೇವಸ್ಥಾನದ ಎದುರು ದುಡ್ಡು ಏರೆಗೆ ದುಡ್ಡು ಹಾಕ್ಲಿಕ್ಕೆ ಏನು ಬಂಡ ಹಾಕಿ ನಿಗ್ಲಿ ದೇವಸ್ಥಾನದ ಎದುರು ಪೂಜೆ ಮಲ್ಪಲಿ ಫ್ಲೆಕ್ಸ್ ಮಾತ್ರ ಸಾರ್ವಜನಿಕ ಪಾಡ್ಲಿ ಊರಿನ ದುಡ್ಡು ಪೂರ ದೇವಸ್ಥಾನ ಕೊಡ್ತು ಬೋಡು ಲೆಕ್ಕ ಕೊಡ್ತು ಐದು ದೇವಸ್ಥಾನ ಕೊಡ್ತು ಬೋಳೆ ಅವತ್ತಾ ದೇವರ ಪುದಾರ ಇನ್ನು ಕೊಡ್ಬಿಡ್ತಾಯಿ ಹಿಂದೂ ದೇವಸ್ಥಾನದ ಅಭಿವೃದ್ಧಿಗೆ ಏತ ದುಡ್ಡು ನಮಗೆ ಕೊಡ್ತಾವೆ ಏನು ಶಾಸಕರ ಪುತ್ತೂರದ್ದು ಸುಮಾರು 800 ಕೋಟಿ ರೂಪಾಯಿ ಕೊಡ್ತಾವೆ ಒಂದು ವರ್ಷಡು ಏರಾಳ್ನ ಕೊರ್ನಕ್ಳುಳ್ಳೇರ ಭಾಷಣ ಮಲ್ಪನಕ ಬುಡೈನಾಥ ಧರ್ಮದ ಬಗ್ಗೆ ಮಾಡಿ ಏನಿಲ್ಲ ನನಂಜು ವಿಚಾರ ಉಲ್ಲೇಖ ಮಲ್ಪೆ ಏತ ನಮ್ಮ ಧರ್ಮದ ದೇವಸ್ಥಾನ ಭಜನಾ ಮಂದಿರ ಕಟ್ಟೆ ಇನಿ ಕೂಡ ಸಾರ್ವಜನಿಕ ಜಾಗೆಡು ಉಂಟು ನಾವು ಭಾಷಣ ಮಲ್ಪತ್ತ ಆ ಭಾಷಣ ಮಲ್ಪನಗಳಿಗೆ ಆ ದೇವಸ್ಥಾನದ ಜಾಗೆನ ಆ ದೇವರನ್ನ ಪುದಾಡು ಮಲ್ಪೊಳಿ ಅತ್ತ ಏನು ತುಂಬ BJP ಹಿಡಿತ್ತೆ BJP ಹಿಡಿಪುನಾಗ ಏನು ರಾಜಕೀಯ ಪಾತ್ರವ್ರನ್ನ ಎತ್ತಿ ಏನು BJP ಹಿಡಿಪುನಾಗೆ ನಾಕಲೆ ಪಣ್ಣೋದಿತ್ತೆ ತುಳೆ ಒವ್ವೇ ಒಂಜಿ ಹಿಂದೂ ಧರ್ಮದ ದೇವಸ್ಥಾನಗಳು ಬೊಡೈನಾಥ್ 95% ನಾಗನ ಕಟ್ಟೆಪ್ಪು ದೇವಸ್ಥಾನದ ಜಾಗೆ ಎಪ್ಪು ಒಂದು ಪೂರ ಸಾರ್ವಜನಿಕ ಜಾಗೆಡುಂಡು ಐನು ಕಮಿಟಿದ ಪುದಾರ್ಡು ಬುಡ್ಚ ದೇವರನ್ನ ಪುದಾರ್ಡು ಮಲ್ಪಗ ಏರ್ಲ ಐಕಿ ಕೈತಲು ಬರ್ರೆ ಬಲ್ಲಿ ಈತ ಏನು ದೇವರ ಆಶೀರ್ವಾದ ಮಲ್ತ ಹೇಳೋದಕ್ಕೆ ಸುಮಾರು 22 ದೇವಸ್ಥಾನದ ಪುದಾರ್ಡು ಆ ದೇವಸ್ಥಾನದ ಜಾಗೆಯನ್ನು ಮಲ್ಪಣಂಚಿನ ಕೆಲಸ ಮಲ್ತ ಒಂದು ಧರ್ಮದ ಕೊಡುಗೆ ಅಂದು ಎಂಕ ನಿಜವಾಗಿ ಸಂತೋಷ ಉಂಟು ಒಂದು ಧರ್ಮ ಕೊರ್ಪಣ ಈ ರಮಣತ್ ರೈಕುಳ್ಳೆ ನೇಪಾಳ ಪಂಡ್ರಿ ಉಂಟು ಅವ್ರ ಮನಿ ಪದೇ ಕುಳ್ಳೋಡ್ನೆ ಪಾಪ ಆರು ಅರಣ್ಯದ ಮಂತ್ರಿ ಆದಿತ್ಯರು ಅರಣ್ಯ ಸಚಿವರ ಆದಿತ್ಯರು ಅರಡೋಡಕ್ಕೆಲ್ಲಿ ಅದಕ್ಕೆ ಏನೊಂದುಂಟು ಇತ್ತೆ ಅದಕ್ಕೆಲ್ಲೇ ಈ ಭಾಗದ್ದು ಮುಲ್ಪಾಡ್ದ ಬತ್ತನ ಆ ಕುಂದಾಪುರ ಬಡ್ಕಲ ಮುಟ್ಟ ಏತ್ ದೇವಸ್ಥಾನಕ್ಕೂ ಮರ ಕೊಡ್ತೇನೆ ಕೇಳಿ ಆತ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಪಗ ಏನಾರದಲ್ಲ ಪುಗಾರ್ನತ್ತೆ ಅರೆ ಸಮಾಧಾನದತ್ತೆ ಮಾತದ ಎಂಕ್ಲೆ ಗೊತ್ತುಂಡು ಎಂಕ್ಲೆಲ್ಲ ಆರ್ನಲ್ಬೇಕು ಅಂದ್ರೆ ಏತೋ ದೇವಸ್ಥಾನ ಮಲ್ಪನಾಗ ಅರ್ಡ ಫೋನ್ ಮಲ್ಪದೆ ಒಲ್ಪರ್ದು ಹೋದ ಕೊಡಿ ಮರಾರ್ದ ಬತ್ತನ ಮಾತ ದೇವಸ್ಥಾನಗೂ ಮರ ಕೊಡೋತನ ಈ ರಮಣದ ರೈಕುಲು ಅರಣ್ಯ ಸಚಿವರ ಆದಿಪ್ಪನಾಗ ಅಡಾನೆ ಮನೆಯಾರ ಒಬ್ಬ ಜರ್ಮನಿ ಬಂಡ ಇರು ದೇವಸ್ಥಾನಕ್ಕೆ ಈತಿ ಪೂರ ಕೊಡ್ತಾರತ್ತ ಪಲ್ಲೆ ಧರ್ಮಕ್ಕೂ ನಮ್ಮ ಕೊಡುಗೆ ಬಣ್ಣ ಅಂತ ದೇವಸ್ಥಾನ ಬಂಡ ನಮ್ಮ ಧರ್ಮ ಉರಿಯೋಡು ಹಿಂದೂ ಬಂದ ಹಿಂದೂ ಹಿಂದೂ ಏಪೋಲ ಹಿಂದೂ ಆನ ಬುಕ್ಕೋರಿಯನ ಧರ್ಮದ ಬಗ್ಗೆ ನಮ್ಮ ವಿರೋಧ ಬಣಪಣ ಇಚ್ಛೆ ಐನೇ ನಮ್ಮ ಮಲ್ಪಣ ಅಂಚಿನ ಕೆಲಸ ನಿಗಲೇ ಗೊತ್ತು ಮಹಾಲಿಂಗೇಶ್ವರ ದೇವಸ್ಥಾನ ದುಮ್ ಎಂಚೆತ್ತಿನ ಮಹಾಲಿಂಗೇಶ್ವರ ದೇವಸ್ಥಾನ
ಎಂಚಿನ ಇತ್ತಿನಲ್ಪ ಏನೇ ದುಂಬು MLA ಯಾರ ದುಂಬು ಅಲ್ಲಿ ಪೋನಾಗ ನೆನತೊಂದಿತ್ತೆ ಮಾಲಿಂಗೇಶ್ವರ ಒಂಜತ್ತು ದಿನ ಶಕ್ತಿ ಕೊರ್ಲ ಈ ಪೂರ ಟೆಂಟ್ ಬಾರ್ದಿರುತ್ತೆ ಬರೀಟಿ ಮುಗ್ಲೇನು ಪೂರ ಒಯ್ತಿದ್ದಕ್ಕೆ ಎಂದು ಆಲೋಚನೆ ಮಾಡ್ತಂದಿತ್ತೆ ಓಲಾ ಪೋದು ದೇವರೇನ MLA ಮಲ್ತು ಬಿಟ್ಟಿರ ಹಂಚಿ ಆ MLA ಅದು ಒಂಜಿ ವಾರೋಡು ಅಕ್ಲೇನು ಪೂರ ಲೆಪ್ಪಡದ ಬಂಡೆ ಬರ್ಕತ್ತಡು ತುಳೆ ಮಾಲಿಂಗೇಶ್ವರ ದೇವಸ್ಥಾನ ನಿಖಿಲ ಅಯ್ಯೋ ಅಜಿಪ್ಪ ವರ್ಷೋದಿಂಚ ಜಾಗೇನು ಉಳಾಯ ಪಾಡದು ಕುಳ್ಳುದೇರು ದಯಮಲ್ತಿ ಈ ಜಾಗೇನು ಮಾಲಿಂಗೇಶ್ವರ ಬುಡ್ದು ಕೊರ್ಲೆಂದು ಎಡ್ಡೆ ಪಂಡೆ ಒರಿಲಕ್ಕೇನುಜಿ ಒರಿ ಬನ್ಪೆ ಒರಿಯರಲ್ಲೆತ್ತಿ ಕೆಂಡೆ ಆ ಜನ ಕೊರಪಣೆ 100 ರೂಪಾಯಿ ಬಾಡಿಗೆ ವರ್ಷಕ್ಕೂ ಏತೆ 100 ರೂಪಾಯಿ ಕೊರಪಣೆ ಈ ಇಲ್ಲಿಡು ಆರೋಗ್ಯ ಮಲ್ಲ ಬಂಗ 22 ಎಕರೆ ಜಾಗ ಉಂಟು ಐನು ಪೂರ ಕಟ್ಟು ಮಲ್ತದೆ ಆಜಿ ಜನಕ್ಕೂ ಬಾಡಿಗೆ ಕೊಡ್ತೇರು ನಮಗೇತು 100 ರೂಪಾಯಿ ಕೊರಪಣೆ ಆರು ವಕೀಲೇರು ಆಡಪಡೆ ತುಳು ವಕೀಲರೇ ಈರಗ್ರೆ ಆತು ಮಲ್ಲ ಇಲ್ಲುಂಡು ಜಾಗ ಉಂಡು ಈತು ವರ್ಷ ತಿಂತಾರೆ ಏನು ಬುಡ್ದು ಕೊರ್ಲೇನು ಅಶೋಕ್ ರೈಕ್ಲೆ ಏನು ವಕೀಲೆ ಎಂಕಲೆಗದೆಲ್ಲ ಕೋರ್ಟ್ಗೆ ಫೀಸ್ ಕೊರಡು ಇಜ್ಜಿ ಏನು ಎಂಚೆಲ್ಲ ಕೋರ್ಟು ಕಪ್ಪು ಕೋರ್ಟು ಪಡೋದು ಕೋರ್ಟು ಬೊಪ್ಪೆ ಎಂಕಲೆದೆಲ್ಲ ಖರ್ಚು ಕೊಡೋದು ಏನು ಕೋರ್ಟು ಉಡ್ತುಪ್ಪೆ ಬಂಡೇರು ಐಕೆ ಏನು ಬಂಡೆ ವಕೀಲರೇ ಇರು ವಕೀಲಿ ಏನು ಅಶೋಕರೇ MLA ಎಲ್ಲ ಇರ್ನ ಇಲ್ಲ ಅಲ್ಪ ಉಂಡ ತೂಲಿ ಇದು ಬಂಡೆ ಬೇರೆ ಪೂರ ಐಟು 4 ಒಕ್ಕೆಲಿತ್ತು ಐನು ಪೂರ ಲಕ್ಕಾಯೋ ಮಾಡತ್ತಾನೆ ರಾತ್ರಿ ಒಣಗ ಆ ಇಲ್ಲಿ ಬುಡ್ದು ಬರ್ತದೆ ಎಂಚ ಬುಡ್ದು ಬರ್ತದೆ ಎಂಕ್ಲೆ ಗೊತ್ತಿದ್ದು ಮರ ಬೋರ್ನೆಗೆ ಐನ ಮಿತ್ತು ಮರ ಬುಡ್ದು ಆ ಇಲ್ಲಿ ಪೋಣು ಅಕಲ್ ಮಾಡ್ಪಣೆಲ್ಲ ಕಡ್ತು ಬಾಡ್ನೆ ಅಂದು ಮರ ಬುಡ್ದು ಐನೇಟು ಕೂಡ ಏನು ರಾತ್ರಿ ಜಪ್ಪುಡಾಯ ರೈಟ್ ಎಂಕಲ ಮರ ಕಡ್ತದೆ ಮಾಡ್ಬೋ ಬಣ್ಣದು ಒರಿಯನ್ನು ಜಪ್ಪುಡಾದು ಟೈಟ್ ಪರ್ಪದ ಜಪ್ಪುಡಾಯರು ಮುಗುಲು ಪೂರ ಎಂಚಿನ ಪಗೆಲು ಭಾಷೆ ಅನ್ಬಿಡ ಇಟ್ಟು ಮೈಕ್ ಬರ್ತದ ಭಾಷೆ ಅನ್ಬಿಡ ಹಿಂದುತ್ವ ಹಾಗೆ ಹೀಗೆ ಬುಕ್ಕೋರಿ ಒಂದು 25 ನಾಯಿ ಕಟ್ಟಿಬಾರ್ದೆ ರೈಟ್ ಅವ್ರನ್ನ ಇಡೀ ದಿನ ಅವ್ರನ್ನ ಕೈಟ್ ಹಿಂದುತ್ವದ ಭಾಷೆನೇ ಬಾಯಕ ಇದಾದ ಅವಳಿಜ್ಜಿ ಏನು ಪನ್ಪುಡೆ ಇನ್ನು ಪೂರ ಪನೋಡಾಪು ಅಲ್ಲಿ ದೇವಸ್ಥಾನದ ಜಾಗೇನು ಉಳಾಯಿ ಪಾಡ್ನಿ ಇತ್ತೇಂಚ ಬಂಡು ಈತು ವರ್ಷೋಡು ಒರಿಯಾಗಲ ದೆಪ್ಪೆರದಿಂದ ಸುತ್ತಮುತ್ತದ ಜಾಗೇನು ಓಲು ದೇವರನ್ನ ಕೈಟ್ಲ ಅಂಚನೆ ಉಂಡಿಗೆ ತುಲೆ ನಿಗಲಿಗೆ ಕೆಲವು ದೇವರು ಶಾಂತ ದುರ್ಗೆ ಮಹಿಷ ಮಾಡಿದಿಲ್ಲ ಕೆಲವು ಸರ್ತಿ ಏನು ಮಹಿಷ ಮಾಡಿದ ದುರ್ಗೆನೇ ನಂಬುಡೆ ಎನ್ನ ದೇವರು ಏನು ಇದೇ ಮುಟ್ಟೆ ಎತ್ತನೆ ದುರ್ಗೆ ಇರ್ದಾರ್ನಿ ಕೆಲವು ದೇವರು ಶಾಂತ ಇಂಚ ತಥಾಸ್ತುಂದು ಕೆಲವು ಆಯುಧ ಉರ ಪತ್ತೊಂದು ಇಪ್ಪೇರು ಅಂಚ ಮಾತಲ್ಲ ಬೋಡ್ಗೆ ಈ ಜನ ಲಕ್ಕದ ಬೋಪ್ ಈತ ಪೂರ ಲಕ್ಕದ ಬೋತಿರು ಎಂಕಲ ಪೋಂಡ ಯಾರು ಜಾಗೆ ಬಿಡ್ದು ಗೊರ್ಪು ಎಂಕಲೆ ಬಿಡ್ಚೀನು ಈ ಜನ ಎಂಕಲ ಹಿಂದೆ ತಕ್ಕಬೋ ಅಂಚೆ ಬಂದ ಧರ್ಮದ ಬಗ್ಗೆ ನಮ್ಮ ಕೊಡುಗೆ ನಮ್ಮ ಸರಿ ಆವಡು ತುಂಬು ಅಂಚೆ ಇತ್ತನ ಮಾತ್ರ ನಮ್ಮ ಧರ್ಮದ ಬಗ್ಗೆ ಪಾತಿರ್ನಂಚಿನ ಅವಕಾಶ ನಮಗೆ ಉಂಡು ಇನಿ ಈ ಭಾಗ ಅತ್ಯಂತ ಭಾರಿ ಖುಷಿ ಆತನು ಈತೊಂಜಿ ಜನ ಸೇರ್ಸೋದು ಭಾರಿ ಸುಖದ ಕಾರ್ಯಕ್ರಮ ಅಭಿವೃದ್ಧಿ ಆವಡು ಈ ಭಾಗದ ಕೊಯ್ಲ ನಾನು ನಿಖಿಲೆಗಲ ಒಂಜಿ MLA ಬರ್ಪೇರು ನಾನು ಒಂತ ವರ್ಷ ಆಂಡ ಕಡಬಾಗಲ ಒಂಜಿ MLA ಆಪುಂಡು ನಾನು ಒಂತೆ ವರ್ಷ ಆವಡು ಕಾಪುಲೆ ಪೊಂಜನಗಲು ಪೂರ ರೆಡಿ ಆಂಡ ಎರಂಡ ಅಂಡ ಅಭಿವೃದ್ಧಿ ಮಲ್ಪೊಡು ಪಕ್ಷ ಉಳಾಡು ಎಡ್ಡೆ ಪಕ್ಷದ ಅಭಿವೃದ್ಧಿ ಆವಡು ನಮಕ್ ಇನಿ ಕೊಯ್ಲಾಡು ಪಶು ವೈದ್ಯಕೀಯ ಕಾಲೇಜ್ ಬತ್ತನ ದಾನೆ ಆಪುಂಡು ದುಂಬುಲು 5 ವರ್ಷದೊಡ್ದು 4 ಇಂಚಿ ಧೂಳು ಬತ್ತೊಂದು ಇತ್ತನು ಇತ ಐಕೆಲ್ಲ ಸುಮಾರು 40 ಲಕ್ಷ ರೂಪಾಯಿ ಕೋಟಿ ಕೊರ್ಪಣ ಮುಖಾಂತರ ಇಲ್ಲ ಈ ವರ್ಷ ಮಲ್ತದೆ ಅಲ್ಪ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಎಂಚ ಶಾಸ್ತ್ರಲಿಂಗೇಶ್ವರ ಒಂದು 352 ಕೋಟಿ ರೂಪಾಯಿದ ಪ್ರಪೋಸಲ್ ಮಲ್ತದೆ ನಾವು ಇನಿ ಪುಣ್ಯಸ್ಥಾನ ಮಲ್ಪರ ಪ್ರಯಾಗ್ರಾಜ್ಗೆ ಬೋಪು ನಮ್ಮ ಐರ್ದೆಡ್ಡ ಕ್ಷೇತ್ರ ನಮ್ಮ ಒಳ್ಪೊಳ್ಪಡ್ದ ಮುಲ್ಪ ಪಿಂಡ ಪ್ರದಾನ ಮಲ್ಪರ ಬರುಳಿ ಮೂಲು ಪಿಂಡ ಪ್ರದಾನ ಮತ್ತಿರ ದಾದೊಂಡು ಭಟ್ರು ಅಲ್ಪ ಕುಳಿತು ಒಂದು ರಡ್ಡ ಅರಿದೆ ಕೊಡಂಚಿ ಮಾತೆರಗಿಲ್ಲ ತಥಾಸ್ತೋನು ವ್ಯವಸ್ಥೆ ಇಜ್ಜಿದೆ ಏನು ಬನಪಣೆ ಆ ವ್ಯವಸ್ಥೆ ಸರಿ ಮಲ್ತೊಂದಾಂಡ ನಮ್ಮ ಜನಾಯಿನಾತೆ ಬರಪೇರು ರೂಮದ ವ್ಯವಸ್ಥೆ ಬಾಕಿದ ವ್ಯವಸ್ಥೆ ಪೂರ ಸರಿ ಮಲ್ತೊಂದಾಂಡ ಈ ರಾಜ್ಯದ ಜನಕುಲು ಪೂರ ಪಿಂಡ ಪ್ರದಾನ ಮಲ್ಪಡ ಏನು ಕಾಶಿ ಪೋಪೇರು ಆಕಳು ಪೂರ ಇಡೇ ಬರಪಣಂಚನ ಕೆಲಸಗಳು ಆಪುಂಡು ಆ ಮುಖಾಂತರ ಈ ಭಾಗದ ಅಭಿವೃದ್ಧಿ ಆವಡು ಭಾರಿ ಪುರ್ಲದ ಬ್ರಹ್ಮ ಕಲಶನಿಗಳು ಮಾತ್ರ ಭಕ್ತಿ ಶ್ರದ್ಧೆ ಮಲ್ತೇರು ಬ್ರಹ್ಮ ಕಲಶ ಅಂದ ಬಂಡ ಒಂಜಿ ಸಾನ್ನಿಧ್ಯ ವೃದ್ಧಿಗೆ ಬೋಡಾಪಣಂಚನ ಪೂಜ್ಯ ಪುರಸ್ಕಾರ ಪುರ ಆವಡಿಗೆ